ಕಾವಿ ಬಣ್ಣಕ್ಕೆ ಬಂದಿತ್ತಾಗ ನನ್ನ ಬಟ್ಟೆ. ಆಗ ನನಗೆ ಮತ್ತೆ ಬಟ್ಟೆ ತೊಳಿಲಿಕ್ಕೂ ಜನ ಇರಲಿಲ್ಲ. ಹಾಗೆ ಮದುವೆ ಆದರೆ ಕೇಳಿದೆ, ಯಾವ ರಾಜಕುಮಾರ ನೀನು? ನಾನು ಪಾಂಡುಪುತ್ರ. ಸಂತೋಷ ಆಯಿತು. ಆದರೆ ನಮ್ಮಲ್ಲೊಂದು ನಿಬಂಧನೆ ಉಂಟು. ಎಂಥದ್ದು? ಇದು ನೀನು ಮದುವೆ ಆಗಿ ಮಗ ಜನಿಸಿದ ಅಂತ ಆದರೆ ಪುತ್ರಿಕಾ ಧರ್ಮದಂತೆ ಅವನನ್ನು ನನ್ನ ಪುತ್ರ ಅಂತ ಭಾವಿಸಿ ಇದೇ ರಾಜ್ಯದಲ್ಲಿ ಇಟ್ಟುಕೊಳ್ತೇನೆ ಅಂತ ಹೇಳಿದ. ಅದೀಗ ನೀರಾವಂತನನ್ನು ನೀರಿನಡಿಯಲ್ಲಿ ಬಿಟ್ಟದ್ದು ಅಂತ ಹೇಳಿದ. ಹಾಗೆ ಕೆಲವು ದಿನ ಕಳೆದೆ, ಮತ್ತೆ ತಿರುಗಾಟದ ನೆನಪಾಯಿತು. ಮತ್ತೆ ತಿರುಗಾಟ? ಹೌದು. ಅಲ್ಲ ಬಾವ, ನಾನು ಯೋಚಿಸುವುದು ನಿನ್ನನ್ನು ಮಡಿ ಮಾಡಲಿಕ್ಕೆ ಮುಳುಗಿದಲ್ಲಿ ಸಿಕ್ಕಿದ್ದಾರೆ, ಎದ್ದಲ್ಲಿ ಸಿಕ್ಕಿದ್ದಾರೆ, ಹೋದಲ್ಲಿ ಹೊಕ್ಕಲ್ಲಿ ನಿಂದಲ್ಲಿ ಎದ್ದಲ್ಲಿ ಇದ್ದಾರೆ. ಮತ್ತು ಇದು ಹೇಗೆ ಇಷ್ಟು ಮಣ್ಣಾದದ್ದು? ಮಣ್ಣು ಅಂದ್ರೆ ಇದು ಮತ್ತೆ ಕೆಲವು ದಿನ ಆಯ್ತು ಅಂತ. ಈಗ ಅವಳು ಒಮ್ಮೆ ಮಡಿ ಮಾಡಿದ್ಲೋ, ಈಗ ಮತ್ತೆ ನಾನು ಅಲ್ಲಿಂದ ಹೊರಟು, ಮತ್ತೆ ಅದೇ ಹೊರಟು 8 ತಿಂಗಳಾಯ್ತು. ನೀನು ಊರಿದ ಹೊರಟು 8 ತಿಂಗಳಾಯ್ತು. ಆಗಲಿ. ಮತ್ತೆ ನೀನು ಇಲ್ಲಿ ಬಂದದ್ದು ಯಾಕೆ? ಇಲ್ಲಿ ಅಂದ್ರೆ ನಾನೀಗ ಹಿಂದೆ ನೋಡುವ ಬದಲು ಮುಂದೆ ನೋಡುವುದಕ್ಕೆ ತೊಡಗಿದೆ. ವರ್ಷಕ್ಕಿನ್ನಿಹುದು 4 ತಿಂಗಳು ಮುಂದೆ, ವರ್ಷಕ್ಕಿನ್ನಿಹುದು 4 ತಿಂಗಳು ಮುಂದೆ, ಮರೆಸಿರೂಪವ ಅದರಿಂದಿಲ್ಲಿ ಬಂದೆ, ಮರೆಸಿರೂಪವ ಅದರಿಂದ ಇಲ್ಲಿ ಬಂದೆ. ಮುಂದೆ ನಾ ಮನದಿ ಯೋಚಿಸಿದ ಕಾರ್ಯವನ್ನು, ಮುಂದೆ ನಾ ಮನದಿ ಯೋಚಿಸಿದ ಕಾರ್ಯವನ್ನು ತಂದೆ ನಿನರಿಯೇಯ ಹೇಳಲಿನ್ನೇನು, ತಂದೆ ನಿನರಿಯೇಯ ಬೇಡು ಇನ್ನೇನು. ಹಲವಾರು ತಿಂಗಳುಗಳು ಕಳೆದು ಹೋದವು, ಮಾಸಗಳು. ದೇವರೇ, ಹೇಗೆ ನಾನು ಆಡಿದ್ರು ಸ್ಮೃತಿ ವಚನ ಆಡ್ತದೆ. ಏನು ಅಂತ? ವೇದ ಸ್ಮೃತಿ ಸದಾಚಾರ ಸ್ವಸ್ಯ ಚ ಪ್ರಿಯಮಾತ್ಮನ. ಹೌದು. ಎಷ್ಟೋ ಸಲ ಹಿಂದಿನ ಯಾರ ಆಚರಣೆಗಳು ಇಲ್ಲದೆ ಹೋದಾಗ ನಿನ್ನ ಆತ್ಮಕ್ಕೆ ಪ್ರಿಯವಾಗುವಂತೆ ನಡೆ, ಅದುವೇ ನಿಜವಾದ ಧರ್ಮ ಅಂತ ಸ್ಮೃತಿ ವಚನ ಆಡಿ. ಸರಿ ಅಲ್ವೇ ಕೃಷ್ಣ? ನಾನು ಹೇಗೆ ನಿನ್ನಲ್ಲಿ ಆಡಿದ್ರು ಈ ಎಲ್ಲಾ ಘಟನೆಗಳು ನಡೆಯುವಾಗ ನನ್ನ ಮನಸ್ಸು ನನ್ನ ಆತ್ಮ ಅನ್ನೋದನ್ನು ಒಪ್ಪಿತು. ಹೌದು, ನಾನು ಹೀಗೆ ಮಾಡಬೇಕಾದ್ದೇ ಧರ್ಮ ಅಂತ ಮನಸ್ಸು ಆಡಿದ್ದಕ್ಕಾಗಿ ನಾನು ಮಾಡಿದ್ದೇನೆ. ಅಂತ ಸಾಕ್ಷಿಗೆ ಅಂಗೀಕಾರವಾಗುವಂತೆ ಬದುಕಿದ್ದಿ, ನಡೆದಿದ್ದೇನೆ. ಇದರ ಕುರಿತಾಗಿ ನನಗೆ ಪಶ್ಚಾತ್ತಾಪ ಇಲ್ಲ, ಅಪರಾಧಿ ಭಾವವಿಲ್ಲ, ಇರಬೇಕಾದ್ದು ಇಲ್ಲ, ಅನುಚಿತವಾದದ್ದೇನೇನು ಮಾಡ್ಲೂ ಇಲ್ಲ ನೀನು. ಹಾಗಾಗಿ ಹಿಂದಿನದ್ದು ಎಲ್ಲವನ್ನೂ ಬಿಟ್ಟು, ಅಂದ್ರೆ ನಾನು ಮಾಡಿದ್ದೆಲ್ಲ ಉಚಿತ, ಅನುಚಿತವಾದದ್ದಲ್ಲ ಅನ್ನುವಂತಹ ತೃಪ್ತಿಯಿಂದಲೇ ಮುಂದೆ 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 ಬಂದ್ರೆ ಮಳೆಗಾಲ ಪ್ರಾರಂಭ ಆಗಿದೆ. ಅದು ಆಗದೆ ಇರ್ತದೋ? ವರ್ಷಕಾಲದಲ್ಲಿ ವರ್ಷ ಬರ್ತದೆ. ಆಗ ನನಗೆ ನೀರಿನ ಮಧ್ಯೆ ಇರುವುದೇ ನೆನಪಾದ್ದು. ಅಲ್ಲ, ನೀರು ಎಲ್ಲೆಡೆ ನೀರು ತುಂಬುವಾಗ ನೀರಿಲ್ಲದ ತಾಣ ಅದಲ್ವ ನೆನಪಾಗಬೇಕಾದ್ದು. ಮತ್ತೀಗ ನಿನಗೆ ನೀರು ಬೀಳುವ ಕಾಲದಲ್ಲಿ ನೀರಿದ್ದೇ ನೆನಪಾಯ್ತು ಅಂದ್ರೆ ಅಲ್ಲಿ ಏನೋ ಒಂದು ಅಸಹಜತೆ ಇಲ್ವೋ? ಏನು ಗೊತ್ತುಂಟ ಕೃಷ್ಣ, ನೀನು ಆಗ ಒಂದು ಮಾತು ಹೇಳಿದೆ. ಏನು? ನಾವೆಯಲ್ಲಿ ಕುಳಿತು ಹುಟ್ಟನ್ನು ಹಿಡಿದವನೇ ಕೈ ಬಿಟ್ರಾದೀತೋ ಅಂತ. ಹೌದು. ಒಂದು ಸಂಸಾರ ಅನ್ನುವ ಸಾಗರದಲ್ಲಿ ನಾವೆಯನ್ನು ಹಿಡಿದು ಅಥವಾ ನಾವೆಯಲ್ಲಿ ಕುಳಿತವನ ಮೈ ಒದ್ದೆ ಆಗುವುದಿಲ್ಲ. ಇನ್ನೂ ಒಂದು ಉಂಟು, ಏನು ಮಾಡುವುದು ಮುಂದೆ, ಏನು ಮಾಡುವುದು ಅಂತ ಆಲೋಚನೆ ಮಾಡುವುದಕ್ಕೆ ಮೊದಲೇ ಮುಂದೆ ನೀನು ತೇಲಬೇಕಾಗುತ್ತದೆ, ಮುಳುಗಬೇಕಾಗುತ್ತದೆ. ಅದಕ್ಕೆ ಮೊದಲೇ ನಿನ್ನ ಬಳಿಗೆ ನಾವೇ ಒಂದು ಬರ್ತದೆ. ಆ ನಾವೆಯಲ್ಲಿ ಸೃಷ್ಟಿಗೆ ಬೇಕಾದಂತಹ ಎಲ್ಲ ಬೀಜಗಳನ್ನು ಇಟ್ಟು ನೀನು ಅದರಲ್ಲಿ ಕುಳಿತುಕ, ನಾನೇ ಬಂದು ನಿನ್ನನ್ನು ಅಷ್ಟು ದಿನಗಳ ಕಾಲ ನಾವೆಯಲ್ಲಿ ಕುಳಿತ ನಿನ್ನನ್ನು ನಾನೇ ಕೊಂಡೋಗ್ತೇನೆ ಹಿಂದೆ ಮುಂದೆ. ಎಲ್ಲ ಪ್ರಳಯ ನಿಂತ ಮೇಲೆ ಮತ್ತೆ ಹೊಸ ಸೃಷ್ಟಿಯನ್ನು ಮಾಡುವುದಕ್ಕೆ ನೀನೇ ಅಂತ ಒಬ್ಬ ಹೇಳಿದ್ದಾನಂತೆ. ಇವನಿಗೊಂದು ನಾವೇ ಕೊಟ್ಟರೆ ಸಾಕು, ಇವ ಮತ್ಸ್ಯ ಪುರಾಣವನ್ನೇ ಬಿಚ್ಚಿಡ್ತಾನೆ. ಕೃಷ್ಣ, ಓ ಅಡಿಯಲ್ಲಿ ನೀರು, ಸಂಸಾರ ಸಾಗರ, ನಾವೇ ಅನ್ನೋದು ಶರೀರ, ಅಂಟಿಯೂ ಇರಬೇಕು, ಅಂಟದ ಹಾಗೂ ಇರಬೇಕು. ಕೆಳಭಾಗಕ್ಕೆ ನೀರಾದರೂ ಮೇಲುಭಾಗಕ್ಕೆ ನೀರಿಲ್ಲ. ಅಂದರೆ ಒಂದು ನೆಲೆಯಿಂದ ನೋಡಿದರೆ ನೀರಿನಲ್ಲಿದೆ, ಇನ್ನೊಂದು ದಿಕ್ಕಿನಿಂದ ನೋಡಿದರೆ ನೀರಿಲ್ಲ. ಮೇಲೆ ಇರಬೇಕಾದ ಸೃಷ್ಟಿಗೆ ಪೂರಕವಾದ ಬೀಜಗಳು, ಅದನ್ನು ಇಟ್ಟುಕೊಂಡಿದ್ರೆ
ಮತ್ತೆ ದಡದಿಂದ ಸಂಸಾರ ಅಂದ್ರೆ ಈ ಕೆಳಗೆ ಇಳಿದೇವು ಅಂತ ಆದ್ರೆ ಭಾವ ಓ 4 ತಿಂಗಳಲ್ಲಿ ಮನುಷ್ಯರಿಗೆ ಅರ್ಥ ಆಗದಾಗ ಮಾತಾಡುವುದು ಕಲಿತೇನೆ ಅಂತ ವ್ರತ ಉಂಟಾ? ಕೃಷ್ಣ, ಮನುಷ್ಯರಿಗೆ ಅರ್ಥ ಆಗದಿದ್ರು ನಿನಗೆ ಅರ್ಥ ಆಗ್ತದಲ್ಲ? ಅಲ್ಲ, ಅದಿರ್ಲಿ, ಅದು ಅರ್ಥ ಆದಿಗೆ ಕೇಳಿದ್ದು ನಾನು. ಮನುಷ್ಯರಿಗೆ ಅರ್ಥ ಆಗದ ಹಾಗೆ ಮಾತಾಡ್ತೇನೆ ಅಂತ ವ್ರತ ಉಂಟು ಅಂತ ಕೇಳಿದೆ. ನನಗೆ ಅರ್ಥ ಆಗಲಿಲ್ಲ. ಪ್ರಾಮಾಣಿಕವಾಗಿ ಹೇಳ್ತೇನೆ. ಎಂತದು? ಯಾವುದೋ ಒಂದು ಬೀಜವನ್ನು ಮಣ್ಣಿನ ಒಳಗೆ ಒಬ್ಬ ಇಟ್ಟ. ದೂರದಿಂದ ನೋಡುವವನಿಗೆ ಇನ್ನು ಮೊಳಕೆ ಬಂದು ಯಾವ ಗಿಡ ಆಗ್ತದೆ ಯಾವ ಮರ ಆಗ್ತದೆ ಅಂತ ಗೊತ್ತಿರುವುದಿಲ್ಲ. ಅವನಿಗೆ ಅದು ಎಲೆ ಬಂದು ಗಿಡ ಆದ ಮೇಲೆ ಇಂತಹ ಗಿಡ ಅಂತ ಗೊತ್ತಾಗುವುದು. ಅದನ್ನು ನೆಟ್ಟವನಿಗೆ, ಆ ಬೀಜವನ್ನು ಇಟ್ಟವನಿಗೆ ಗೊತ್ತಿರುವುದಿಲ್ಲ ಇದು ಹೀಗೆ ಬೆಳೀತದೆ, ಇಂಥದ್ದೇ ಫಲ ಕೊಡ್ತದೆ ಅಂತ. ನನ್ನ ಮನಸ್ಸಿನಲ್ಲಿ ಬೀಜವನ್ನು ಬಿತ್ತಿದವ ನೀನೆ, ಈಗ ಯಾವ ಸಸಿ ಬಂದಿತು ಅಂತ ನಿನಗೆ ಗೊತ್ತಿಲ್ವಾ? ಮುಂದೆ ನಾ ಮನದಿ ಯೋಚಿಸಿದ ಕಾರ್ಯವನ್ನು ತಂದೆ ನೀನೇ ಬಲ್ಲೆ. ಇದು ನನ್ನನ್ನು ಉದ್ಧರಿಸಬೇಕು ಅಂತ ಮತ್ತೊಮ್ಮೆ ನಿನ್ನ ಪಾದಾರವಿಂದಗಳಿಗೆ ಸ್ವಾಮಿ ನಮಸ್ತೆ ನತಲೋಕ ಬಂಧು ಕಾರುಣ್ಯ ಸಿಂಧು. ನೆನೆದರೆ ಮನದಲ್ಲಿದ್ದದ್ದು ಮೊಳೆಯುತ್ತದೆ ಅಂತ ಅರಿತು ನೆನೆದೆ ಅಲ್ವಾ? ಹಾಗಾಗಿ ಈಗ ಮೊಳಕೆ ಬರ್ತದ ಇಲ್ವ ಅಂತ ನೀನೇ ಹೇಳಬೇಕು. ದೇಹ ನೆನೆದಂತೆ ಕಾಣುತ್ತದೆ. ಹೌದು. ಅನವರತವಾಗಿ ನೆನವರಿಕೆ ಮಾಡಿಕೊಂಡದ್ದು ಒಳಗಿನಿಂದ. ಆ ಮನದಲ್ಲಿ ಬೀಜಾಪಾಪವಾದದ್ದು ಬೆಳೆದು ಪುಷ್ಪಿತವಾಗಬೇಕು. ಹೌದು ಅಲ್ವಾ? ಪಾಂಡವರಿಗೆ ಅಂತ ಅಲ್ಲ, ನಮಗೆಲ್ಲರಿಗೂ, ನನಗಂತೂ ಮುಖ್ಯವಾಗಿ ಒಂದು ಸುಭದ್ರವಾದಂತಹ ನೆಲೆಯನ್ನು ಕಲ್ಪಿಸಬೇಕದು. ಈಗ ಒಂದು ವಿಷಯ ಉಂಟು ಮಾತ್ರ. ನಾವೆಲ್ಲೋ ಈಗ ಒಂದು ಬೀಜ ಹಾಕುತ್ತೇವೆ. ಹೌದು. ಅದು ಅಲ್ಲಿ ಮೊಳಕೆ ಹೊಡೆದ್ರೆ ಅಲ್ಲೇ ಬೆಳೆಸುವುದಕ್ಕಲ್ಲ, ಇನ್ನೆಲ್ಲಿಯೋ ಹೋಗಿ ಅದನ್ನು ಇರಿಸಿ ಅಲ್ಲಿ ಬೆಳೆದು ಅಲ್ಲಿ ಪುಷ್ಪಿತವಾಗಲಿ ಅಂತ ಹಂಬಲಿಸಿಯೇ ನಾವು ಹಾಕುವುದು. ಅದು ಹೌದು. ಆದರೆ ಸರಿಯಾಗಿ ಮೊಳಕೆ ಹೊಡೆಯುವ ತನಕ ಅದನ್ನು ಅಲ್ಲೇ ಇರಿಸಬೇಕಾಗ್ತದೆ. ಅಲ್ಲಿಂದ ಅಲುಗಾಡಿಸಕೂಡದು. ಈಗ ನಿನಗೆ ಮನದಲ್ಲಿ ಬೀಜಾವಾಪವಾದದ್ದು ಮೊಳಕೆ ಬರಬೇಕು ಅಂತಲ್ವ ಹಂಬಲ? ಇಲ್ಲೇ ಇರು ನೀನು ಯತಿ ವೇಷತೆ, ನೀನು ಯತಿ ವೇಷದಿ, ನಿನ್ನೆಡೆಗೆ ಬರುವನ ಬಲನು ಮುದದಿ, ನಿನ್ನೆಡೆಗೆ ಬರುವನ ಬಲನು ಮುದದಿ, ಬರದಿಂದ ಗರೆದೊಯ್ವನು, ಬರದಿಂದ ಗರೆದೊಯ್ವನು, ದ್ವಾರಕಾಪುರಕ್ಕೆ ಮುದದಿಂದಲವನು. ಒಳ್ಳೆಯದು. ಏನು ಸ್ವಾಮಿ? ಇರು ಹೀಗೆ, ಮಣ್ಣು ಮೆತ್ತಿಕೊಂಡು ಹಾಗೇ ಇರು, ಬೀಜದಂತೆ. ಅಂದ್ರೆ ಕಾಷಾಯ ಅಲ್ವೋ? ಹೌದು. ಯತಿವೇಷ ಅಲ್ವೋ? ಹೌದು. ಮಣ್ಣಿನ ಬಣ್ಣ ಅಲ್ವೋ? ಅಲ್ಲ, ನಾನು ಆಲೋಚನೆ ಮಾಡಿದ್ದು ಮಣ್ಣು ಮೆತ್ತಿಕೊಳ್ಳಬೇಕಾದ್ದು ಬೀಜ ಅಂತ. ಇದು ನಾನೇ ಮಣ್ಣು ಮೆತ್ತಿಕೊಂಡಿಲ್ಲಿದ್ರೆ ಮನದಲ್ಲಿದ್ದದ್ದು ಹಾಗೇ ಇರ್ಲಿ. ಇದರಲ್ಲಿ ಮೈಯಲ್ಲಿ ಹೊದ್ದದ್ದು ಹಾಗೇ ಇರ್ಲಿ. ಅದು ಬೆಳೆಯುವುದಕ್ಕೆ ಬೇಕಾದ ವಾತಾವರಣ ಮನದಲ್ಲೇ ನಿರ್ಮಾಣ ಆಗ್ತಾ ಇರಲಿ. ಸರಿ. ಅದಕ್ಕೆ ಸಿಗಬೇಕಾದ ಪೋಷಣೆ ಭಾವದ್ದು ಲಭ್ಯವಾಗ್ತಾ ಅದು ಮೊಳಕೆ ಹೊಡೆಯಲಿ. ನೀನೇ ಬೀಜದಂತೆ ಈ ಮಣ್ಣಲ್ಲಿ ಹೀಗೆ ಬಿದ್ದುಕೊಂಡಿದ್ದರೆ ಕಾಷಾಯ ಹೊದ್ದುಕೊಂಡಿದ್ದರೆ ಇದೇ ಬಟ್ಟೆ. ಹೌದಾ? ತೊಂದರೆ ಇಲ್ಲ. ಏನು? ಈಗ ತೊಂದರೆ ಇಲ್ಲ. ಹಲಮುಸಲ ಹಿಡಿದವರಿಗೆ ಇಷ್ಟ ಆಗುತ್ತದೆ ಆ ಬಣ್ಣ, ಗೊತ್ತುಂಟ ನಿನಗೆ? ಕೃಷಿ ಮಾಡಿ ಹಲಮುಸಲ ಹಿಡಿಯುವುದು ಅಂದ್ರೆ ಕೃಷಿಕರಾದವರಿಗೆ ಅದು ಇಷ್ಟ ಆಗುತ್ತದೆ ಆ ಬಣ್ಣ, ಮಣ್ಣಿನ ಬಣ್ಣ ಕೃಷಿಕರಿಗೆ ಇಷ್ಟವೇ. ಹೌದು. ಆದ್ದರಿಂದಲೇ ಅವರಿಗೆ ಗೊತ್ತಿರ್ತದೆ ಯಾವುದು ಇದಿಲ್ಲಿ ಮೊಳಕೆ ಬರ್ತಾ ಇರುವಾಗ ಇದಿಲ್ಲಿ ಬೆಳೆಯಬೇಕಾದ್ದಲ್ಲ, ಇಲ್ಲಿ ಕೊಚ್ಚಿಕೊಂಡು ಹೋಗುವ ಸಾಧ್ಯತೆ ಉಂಟು. ಅದಲ್ಲದಿದ್ದರೆ ಸಕಾಲದಲ್ಲಿ ಅದಕ್ಕೆ ಬೇಕಾದ ಪೋಷಣೆ ಲಭ್ಯ ಆಗದಿದ್ದರೆ ಅದರಿಂದ ಸಿಗಬಹುದಾದ ಫಲದಿಂದ ನಾವು ವಿವಂಚಿತರಾಗುವ ಸಾಧ್ಯತೆ ಉಂಟು. ಅವರು ತಿಳಿದವರೇ ಆದದ್ದರಿಂದ ಇಂಥದ್ದಕ್ಕೆಲ್ಲ ಏನು ಮಾಡಬೇಕು ಅಂತ ಒಂದು ವರ್ಗದೆಡೆಗೆ ಅವರೊಂದು ಸ್ಪಷ್ಟ ನಿರ್ಣಯ ಹೊಂದಿರ್ತಾರೆ. ಯಾವ ಪ್ರಭೇದಕ್ಕೆ ಎಲ್ಲಿ ಹೇಗೆ ಪಾಲನೆ ಪೋಷಣೆ ಲಭ್ಯವಾಗಬೇಕು ಅಂತ. ಆದ್ದರಿಂದ ಇದ್ದಲ್ಲಿಂದ ಕಿತ್ತುಕೊಂಡು ಹೋದಾಗ ನಿನ್ನನ್ನು ಹೊತ್ತುಕೊಂಡು ಹೋಗ್ತಾರೆ. ನೀ ಗಾಬರಿ ಆಗಬೇಡ. ಒಂದು ಗಾಬರಿ, ಮಣ್ಣು ಸಹಿತ ಕೀಳುವುದು ಅಂತಿಲ್ವೋ? ಅಲ್ಲ, ಬೇರೆ ಕೆಲವು ಮೊಳಕೆಯನ್ನು ಮಣ್ಣು ಸಹಿತ ಕೀಳಿ ಬೇರಿಗೆ ಪೆಟ್ಟಾಗದಿದ್ರೆ ಅದಿತ್ತು.
ಅದನ್ನೇ ಹೇಳಿದ್ದು. ಅದಕ್ಕೆಲ್ಲೋ ಪೆಟ್ಟಾಗದಾಗೆ ಕೀಳ್ಲಿಕ್ಕೆಲ್ಲೋ ಹಲಮುಸಲ ಇರುವುದು. ಹೌದು. ಆದ್ದರಿಂದಲೇ ಕಿತ್ತುಕೊಂಡು ಹೋಗಿ ಪುಷ್ಪೋದ್ಯಾನದಲ್ಲಿ ಎಂತ ನೀನು ಕೈ ಮುಗಿದ್ಯಾಕೆ? ಆಗಲಿಲ್ಲ, ಮೆರವಣಿಗೆ ತೊಡಗಿದ್ದಷ್ಟೇ. ಒಂದು ಮಾತು. ಯಾವುದು? ನೀನು ಮನುಷ್ಯರಿಗೆ ಅರ್ಥ ಆಗುವ ಹಾಗೆ ಮಾತಾಡಬೇಕು ಕೃಷ್ಣ. ನಾ ಮನುಷ್ಯರಿಗೆ ಅರ್ಥ ಆಗುವುದು ಬೇಕು. ಈಗ ನಾನು ಮಾತನಾಡಿದ್ರು ಆಗ್ತದೆ. ನಾನು ಸನ್ಯಾಸಿಗಳಿಗೆ ಅರ್ಥ ಆಗುವಾಗ ಮಾತಾಡುವುದು. ನೋಡ, ನಾನು ಏನು ಅರ್ಥ ಆಗ್ತದೆ ಅಂತ ಕೊನೆಗೆ ಹೇಳ್ತೇನೆ. ಇದನ್ನ ಸನ್ಯಾಸಿಗಳಿಗೆ ಅರ್ಥ ಆಗುವುದು, ಸನ್ಯಾಸಿಗಳು ಹೇಳಿದ್ದ ಅರ್ಥ ಆಗುವುದು ಕೊನೆಗೆ. ಯಾಕೆಂದ್ರೆ ಸನ್ಯಾಸವೇ ಬದುಕಿನ ಕೊನೆಗೆ. ಅದನ್ನು ಮಧ್ಯದಲ್ಲಿ ಎಳ್ಕೊಂಡು ಬಂದ್ರೆ ಎತ್ತಿಕೊಂಡು ಹೋಗಿ ಪುಷ್ಪೋದ್ಯಾನದಲ್ಲಿ ಇರಿಸ್ತಾನೆ. ಹಲಧರ, ಹೂತೋಟದಲ್ಲಿ ಮುಸಲಾಯುಧ ಅಲ್ಲಿ ನಿಲ್ಲಿಸಿದ. ಈಗ ನೀನು ಅವನಿಗೆ ಮಧ್ಯದಲ್ಲಿ ಏನೋ ಒಂದು ಅರ್ಥ ಆಯ್ತು, ಹಾಗೆ ಇದ್ದನ್ನೆಲ್ಲ ಬಿಟ್ಟ. ಹೌದಾ? ಹಲಧರ ಅಂತ ಪ್ರಪಂಚದಲ್ಲಿ ಕೃಷಿಕರಿಗೆಲ್ಲರಿಗೂ ಹೆಸರಿಲ್ಲ. ನಿನ್ನ ಅಣ್ಣನಿಗೆ ಮಾತ್ರ ಇರುವುದು. ಅವ ಕೃಷಿಕ ಅಲ್ಲ ಅಂತ ನಿನಗೆ ಯಾರಾದ್ರೂ ಹೇಳಿ? ಅವ ಕೃಷಿಕ ಹೌದಲ್ವ? ಅವನು ಇದ್ದಲ್ಲಿಗೆ ನಾನಂತೂ ಹೋಗುದಿಲ್ಲ. ನಾನೀಗ ನೀನು ಹೋಗ್ಲಿಕ್ಕೆ ಹೇಳಿದನು. ನಾನು ನಿನ್ನನ್ನು ಹೊತ್ತುಕೊಂಡು ಹೋಗುತ್ತಾನೆ. ನಿನಗೆ ಅರ್ಥ ಆದ್ದಲ್ಲ, ಹೇಳಲಿಕ್ಕಿದ್ದದಲ್ಲ. ಸರಿ ಆಯ್ತು. ಎಲ್ಲ ಅರ್ಥ, ಅದೊಂದು ಈ ಲೋಕಕ್ಕೆ ಚಾಪಲ್ಲಿ ಅರ್ಥ ಆದಾಗ ಹೇಳಬೇಕಾದನ್ನು. ಹೌದು, ಅರ್ಥ ಆದದ್ದು ಸಾರ್ಥಕ ಆಗುವ ತನಕ ಅದು ನಿನ್ನೊಳಗೆ ಹುದುಗಿರಬೇಕು ಪಾರ್ಥ. ಇದು ಯಾವ ಎಲೆ ಅಂತ ಕೊನೆಗೂ ಗೊತ್ತಾಗಬಾರದು. ಅಲ್ಲಿ ಹೋದಾಗ ಪುಷ್ಪಗಂಧಿನಿಯರು ಒಡನಾಡುವಂತಹ ಓಡಾಡುವಂತಹ ಕುಸುಮೋದ್ಯಾನದಲ್ಲಿ ನೀರು ಹಾಕುವವರು ಇರ್ತಾರೆ, ನೇವರಿಸುವವರು ಇರ್ತಾರೆ, ಸೇವಿಸುವವರು ಬರ್ತಾರೆ, ಪಾಲಿಸುವವರು ಕಾಣ್ತಾರೆ. ಬಿರುಬಿಸಿಲಿರುವುದಿಲ್ಲ. ಹಾಗೆ ಅಂತ ಬೆಳಕಿರ್ತದೆ, ಬಿಸಿಲಿರುವುದಿಲ್ಲ, ಬೆಳಕಿರ್ತದೆ. ಬೆಳದಿಂಗಳನ್ನು ತನ್ನ ನಗುವಲ್ಲಿ ತುಂಬಿಕೊಂಡು ಲೋಕಕ್ಕೆ ಹರಡುವ ದೀಕ್ಷೆ ತೊಟ್ಟಂತಹ ಕುಸುಮ ಕೋಮಲೆಯರ ಓಡಾಟ ಒಡನಾಟಗಳಿರ್ತದೆ. ಎಂಥದ್ದು ಇದು? ನನ್ನ ಬಟ್ಟೆ ಶುದ್ಧ ಆದೀತಾಗ ಅಲ್ಲಿ ಹೋಗಿ ಆಗುವಾಗ ಅದು ಯಾರು ಮಡಿ ಮಾಡಲಿಕ್ಕಿದ್ದದ್ದು? ಹೆಂಡತಿಯೇ ಮಾಡುವುದು, ನಾನು ಬೇರೆ ಯಾರು ಮಾಡುವುದಿಲ್ಲ. ಹೆಂಡತಿ ಆದವಳ ಕೈಗೆ ಬಟ್ಟೆ ಕೊಟ್ಟು ಮಡಿ ಮಾಡು ಅಂತ ಹೇಳುವುದಲ್ಲ. ಈ ಸಲ ಮಡಿ ಮಾಡುವುದು ಹೇಗೆ ಅಂತ ಹೆಂಡತಿ ಆಗಬಹುದಾದವಳಿಗೆ ಕಲಿಸಿ ಮತ್ತೆ ಹೆಂಡತಿ ಮಾಡಿಕೊ. ಕೃಷ್ಣ, ಮಡಿ ಮಾಡುವ ಬಗೆ ತಿಳಿಸಿದ ಮೇಲೆ ಮಡದಿಯಾಗಿಸಿಕೋ. ಅಲ್ಲ, ಅದು ಒಂದುಂಟು. ಈ ಮಡಿ ಮಾಡುವುದು ಅನ್ನೋದಕ್ಕೆ ಇನ್ನೊಂದು ಅರ್ಥ ಉಂಟು. ಈ ಸಲ ಸರಿ ಮಡಿ ಮಾಡ್ತೇನೆ ನಿಮ್ಮನ್ನು ಅಂತ ಹೇಳ್ತಾರಲ್ಲ, ಹಾಗಲ್ವಲ್ಲ ಅಂತ. ನಿನ್ನನ್ನು ನೀನು ಒಡ್ಡಿಕೋ, ಚೆನ್ನಾಗಿ ಮಡಿ ಮಾಡುವವಳನ್ನೇ ಮಡದಿ ಅಂತ ಭಾವಿಸಿಕೋ. ನೀನು ಹೇಳಿದ ಮೇಲೆ ಬೇಡ ಅಂತ ಹೇಳಿ ಏನೋ. ಹಾಗಾದ್ರೆ ಇದೆಲ್ಲ ಆಗುವಾಗ ಈಗ ನಿನ್ನ ಮನದಲ್ಲಿ ಇದ್ದದ್ದು ಬಿರಿದು, ಹೌದು, ಹೂವಾಗಿ ಬೆಳೆದು ಹೂವಾಗಿ ಅರಳಿ, ನನಗೆ ಕಾತರತೆ ಎನ್ನುವುದೇನು ಗೊತ್ತೋ? ಏನು? ಅದು ಹೂವಾಗುವುದರಲ್ಲೂ ಅಲ್ಲ, ಅದರಿಂದ ಉದಿಸಬಹುದಾದ ಫಲದತ್ತ ಕಾತರನು ನಾನು. ಅದು ಹೌದು. ಹೂವು ಒಂದು ದಿನ ಎರಡು ದಿನ ಇರುವುದು. ಆಯ್ಕೆ ಮಾಡುವ ಮೊದಲು ನಾನೊಂದು ಹೇಳ್ತೇನೆ. ಏನು? ನೀನು ಬೇಕಾದರೆ ಮುಡಿಯುವುದಕ್ಕಿದ್ದ ಆಘ್ರಾಣಿಸುವುದಕ್ಕೆ ಯೋಗ್ಯವಾದ ಕುಸುಮವನ್ನೇ ಆಯ್ದುಕೋ. ಆದೀತು. ಫಲ ಸಿಕ್ಕುವಾಗ ನನಗೆ ನಿನ್ನ ವಂಶದ ಮೂಲ ಪುರುಷನಂತಹ ಫಲ ಸಿಕ್ಕಬೇಕು. ಅರ್ಥ ಆಯಿತು. ಚಂದ್ರಮನ ಕಾಂತಿಯನ್ನು ಆಹ್ಲಾದವನ್ನು ಹುಟ್ಟಿಸುವ ಷೋಡಶ ಕಲಾ ಪ್ರಪೂರ್ಣವಾದ ಫಲವನ್ನು ನನಗೀತೇನೆ ಅಂತ ನೀ ಭರವಸೆ ಕೊಡುವುದಾದರೆ, ಅಂದರೆ ಅಂತಹ ವರ್ಚಸ್ಸು ಆ ಫಲಕ್ಕೆ ಇರಬೇಕು. ನೋಡುವ, ಹಾಗೆ ಫಲ ಕೊಡುವಂತೆ ನಿನ್ನನ್ನು ಮಡಿ ಮಾಡುವವಳನ್ನು ಹುಡುಕುವ. ನೋಡುವ ಕೃಷ್ಣ, ಓ ನಿನ್ನ ಸಂಕಲ್ಪ ಅಂತ ಆದ ಮೇಲೆ ಇಲ್ಲ ಅಂತ ಹೇಳುವುದಕ್ಕುಂಟು. ನಾನು ಬಯಸಿದ್ದು ನಾನು, ಕೊಡುವವನು ನೀನು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನಾನೊಮ್ಮೆ ಪಡ್ಕೊಳ್ಳುವುದು, ಮತ್ತೆ ನಿನ್ನ ಪಾದದ ಬುಡದಲ್ಲಿ ಇಡುವುದು. ಹಾಗಾದ್ರೆ ಮುಂದೆ ನಾನು ಏನು ಮಾಡಬೇಕು ಅಂತ ನೀನು ಹೇಳುವುದಿಲ್ಲ. ನಾನು ಇಲ್ಲಿ ಇರು, ನೀನು ಯತಿವೇಷದಿ. ಆಯ್ತು. ಬಣ್ಣ ಬಿಡಬೇಡ, ಇಲ್ಲ. ಮಣ್ಣು ಬಿಡಬೇಡ, ಇಲ್ಲ. ಮಣ್ಣು ಬಣ್ಣವು ಒಟ್ಟಿಗಿದ್ದರೆ ಆದೀತು. ಬಣ್ಣಕ್ಕೆ ಮರುಳಾಗುವವರು ಮರುಳಾಗಲಿ. ಆಗಲಿ. ಆಯ್ತೋ.
ಸತ್ವವನ್ನು ಮಾತ್ರ ಹೀರುವವರು ಸಾರ ಸಂಗ್ರಹ ಮಾಡಲಿ, ಮರುಳರಿಗೆ ಅವರಿಗೆ ವಿಹಿತವಾದ ಗತಿ ಒದಗಲಿ. ಸತ್ವ ಸಂಗ್ರಹಿಗಳಾದವರಿಗೆ ಅವರಿಗೆ ಬೇಕಾದ ಸತ್ವ ಅವರ ಬದುಕಿಗೆ ಪ್ರಾಪ್ತವಾಗಲಿ. ಸಾತ್ವಿಕರಿಗೆ ಯಾವತ್ತೂ ಗೆಲುವಾಗಲಿ. ಸರಿ, ನಿನಗೆ ಕಲ್ಯಾಣವಾಗಲಿ. ಅಷ್ಟು ನಾವು ಹೊರಡ್ಲ. ಧೈರ್ಯ ಮಾಡಿ ಕುಳಿತುಕೊಳ್ತಾನೆ. ಒಂದುಂಟು, ಏನು? ನೀನು ಮಾತಾಡುವ ಧಾಟಿಯಲ್ಲಿ ನಾನು ಅರೆ ಅರ್ಥ ಆಗುವ ಹಾಗೆ ಮಾತಾಡಿದ್ದು ಯಾಕೆ ಗೊತ್ತುಂಟು? ಯಾಕೋ? ನೀನು ಬಂದವರಲ್ಲಿ ಮಾತಾಡುವಾಗ ಇನ್ನು ಮುಂದೆ ಮನುಷ್ಯರಿಗೆ ಅರ್ಥ ಆಗುತ್ತದೆ ಅಂತ ನಿನಗೆ ಸಂದೇಹ ಬಂದ್ರೆ ಅಂಥದ್ದನ್ನು ಮಾತಾಡಬಾರ್ದು. ಅರ್ಥ ಆಗದನ್ನು ಹುಡುಕಿ ಮಾತಾಡ. ನಾನು ಯಾವ ವಾಕ್ಯವೂ ಪೂರ್ಣ ಹೇಳುವುದಿಲ್ಲ, ಅರ್ಧವೇ ಹೇಳ್ತೇನೆ. ಅದು ಪೂರ್ಣ ಆಗುವಾಗ ಎಷ್ಟು ಸ್ವಾರಸ್ಯ ಆಗ್ತದೆ ಅಂತ ನಿನಗೆ ಬೆರಗು ಹುಟ್ಟುತ್ತದೆ. ಇಲ್ಲಿ ಎಂತೆಂಥ ಅರ್ಥವಾದಿಗಳಿದ್ದಾರೆ ಗೊತ್ತುಂಟ, ಅರ್ಥಧಾರಿಗಳು ಬರ್ತಾರೆ, ಕಾಯ್ತಾ ಇರು. ನಂದ ನದಿಗಲಿ ಬಾರ್ಧನಿದ್ದಲು ಸಂತಯತಿ ವೇಷದಲ್ಲಿ ಕುಳಿತಿರೆ. ನಂದ ನದಿಗಲಿ ಬಾರ್ಧನಿದ್ದಲು ಸಂತಯತಿ ವೇಷದಲ್ಲಿ ಕುಳಿತಿರೆ. ಬಂದು ನುಡಿಸಿದರಲ್ಲಿರುವವನ ಪಾಲರ್, ಬಂದು ನುಡಿಸಿದರಲ್ಲಿರುವವನ ಪಾಲರ್ ಅರ್ಜುನನ ಆ ಒಂದು ಮದುವೆ, 2 ಹೆಂಡತಿ 3 ಮಕ್ಕಳಿದ್ದವ. 4 ದಿವಸ ಈ ರೀತಿ ಮಳೆ ಬಂದರೆ 5 ಕಂಬಳಿ ಹೊದ್ದುಕೊಂಡು ಮಲಗಿದ ಅಂತ ಆದರೆ 6 ಬಂದರೂ ಹೇಳಲಿಕ್ಕಿಲ್ಲ. ಗೊತ್ತುಂಟ ನಿಮಗೆ? ಓಯ್, ನೀವು ಹೇಳಿದ್ರಲ್ಲ, ನಾನೇ ಹೇಳಿದ್ನಲ್ಲ ಒಂದು ಮದುವೆ ಅಂತ. ಹೌದು, ಗೊತ್ತಾಯ್ತಾ? ಇಲ್ಲ, ಮದುವೆ ಆದದ್ದು ಒಂದೇ, ಹೆಂಡತಿಯರು 2. ಅಂದರೆ ನನ್ನ ಹೆಂಡತಿಯನ್ನು ನಾನು ಮದುವೆ ಆಗುವಾಗ ಈ ಹೊಸ ಹೆಣ್ಣು ಗಂಡನ ಮನೆಗೆ ಹೋಗುವಾಗ ಅವಳಿಗೆ ಹೆದರಿಕೆ ಆಗುವುದಕ್ಕೆ ಒಬ್ಬಾಕೆಯನ್ನು ಜೊತೆಯಲ್ಲಿ ಕಳಿಸುವ ಕ್ರಮ ಉಂಟು. ಸಖಿಯನ್ನು, ಅವಳ ತಂಗಿಯನ್ನು ಹಾಗೆ ಕಳಿಸಿದ್ರು. ಬಂದ ತಂಗಿ ಮತ್ತೆ ಹೋಗಲಿಕ್ಕೆ ಕೇಳಲೇ ಇಲ್ಲ. ಮತ್ತೆ ನಮಗೆ ಹೆಚ್ಚಾಗುತ್ತದ? ಒಂದರ ಜೊತೆಯಲ್ಲಿ ಒಂದು ಖಚಿತ ನಿಶ್ಚಯವೇ ಮದುವೆ ಆದದ್ದು, ಇನ್ನೊಂದು ಉಚಿತ ಇರ್ಲಿ ಅಂತ 2 ಮದುವೆ ಆದೆ. ಯಾವುದಾದ್ರೂ ಆದೀತು ಸ್ವಾಮಿ, ಈ ಕೆಲಸ ಆಗ್ಲಿಕ್ಕಿಲ್ಲ. ಯಾವುದು ಅಂತ ಕೇಳ್ತೀವಿ? ಯಾವುದು? ಬೇಸಿಗೆ ಕಾಲದಲ್ಲಿ ತೋಟಕ್ಕೆ ನೀರು ಬಿಡ್ಲಿಕ್ಕೂ ನಾನೇ. ಹೌದು. ಮಳೆಗಾಲದಲ್ಲಿ ದ್ವಾರಾವತಿಯ ವಲಯ ಅರಣ್ಯಾಧಿಕಾರಿಯೂ ನಾನೇ. ಹೌದಪ್ಪ, ಬಹಳ ಒಳ್ಳೆ ಕೆಲಸ, ಆದರೆ ಬಹಳ ಕಷ್ಟವೂ ಉಂಟು. ಯಾಕಂದರೆ ಒಬ್ಬೊಬ್ಬರು ಯಜಮಾನರಿಗೆ ಒಂದೊಂದು ರೀತಿಯ ರುಚಿ ಇದ್ದರೆ ಅದನ್ನು ಅನುಭವಿಸುವುದಕ್ಕೆ ತೊಂದರೆ ಇಲ್ಲ. ಕೆಲಸದವರು ಹೇಗಾದರೂ ಇರಬಹುದು. ನಮ್ಮಲ್ಲಿ ಸಮಸ್ಯೆ ಆದದ್ದೇನು ಗೊತ್ತಾ? ನಮ್ಮ ದೊಡ್ಡ ಯಜಮಾನರಿಗೆ ಯಾವುದೇ ಕಾರಣಕ್ಕೂ ಹಣ್ಣುಗಳು ಹಾಳಾಗಬಾರ್ದು. ಹೌದು, ಅವರು ಒಂದೇ ಒಂದು ಹಣ್ಣು ಒಳ್ಳೆ ಹಣ್ಣಾದರೆ ಮರದಿಂದ ಕೊಯ್ದು ತಿನ್ನಲಿಕ್ಕೆ ಕೊಂಡು ಹೋಗ್ತಾರೆ. ಸರಿ, ಕೆಳಗೆ ಬಿದ್ದರೂ ಕೊಳ್ತಿದ್ರು ಅದನ್ನು ಮತ್ತೊಬ್ಬರಿಗೆ ಕೊಡುವುದಿಲ್ಲ. ಹೌದೌದು, ಅದು ಯಾಕೆ ಅಂತ ಗೊತ್ತಿಲ್ಲ. ಆ ಕೊಳ್ತ ಹಣ್ಣನ್ನೆಲ್ಲ ಹೆಕ್ಕಿ ಒಂದು ರಾಶಿ ಮಾಡಿ ಅದನ್ನು ಒಳಗೆ ಅಂತಃಪುರಕ್ಕೆ ಕಳುಹಿಸಿ ಅಂತ ಹೇಳ್ತಾ ಇರ್ತಾರೆ. ಎಂತದು ಚೈತನ್ಯ ಭರಿತ ರಸ ಮಾಡ್ತಾರೆ ಅಂತ ಕಾಣ್ತಾರೆ. ಸರಿ, ಇದು ಅವರದ್ದೊಂದು ಸಮಸ್ಯೆ ಆಯ್ತಾ. ಇನ್ನು ನಮ್ಮ ಸಣ್ಣ ಯಜಮಾನರು, ಚಿಕ್ಕ ಯಜಮಾನರು ಅಂದ್ರೆ ಕೃಷ್ಣ ಯಜಮಾನರು, ಅವರಿಗೆ ಹಣ್ಣುಗಳದ್ದೆಲ್ಲ ದೊಡ್ಡ ವಿಷಯ ಇಲ್ಲ, ಅವರಿಗೆ ಹೂವುಗಳದ್ದು ಮಾತ್ರ. ಪ್ರಪಂಚದಲ್ಲಿ ಹೊಸ ಹೂ ಉಂಟು ಅಂತ ಗೊತ್ತಾದ್ರೆ ಅದರ ಪರಿಮಳವೊಮ್ಮೆ ಆಗ್ರಹಿಸದೆ ಅವರು ಬಿಡುವುದಿಲ್ಲ. ಹಾಗಾಗಿ ಇವರ ಮಧ್ಯದಲ್ಲಿ ನಾವು ನಮ್ಮಂತ ಕೆಲಸದವರು ಏನು ಮಾಡುವುದು, ಎಂತ ಮಾಡೋದು? ಆದರೂ ನಾನು ತುಂಬಾ ದಿವಸ ಆಯ್ತು ಕೆಲಸಕ್ಕೆ ಬರದೆ. ಸ್ವಲ್ಪ ದಿವಸ ವಿಶ್ರಾಂತಿಯಲ್ಲಿದ್ದೆ. ಕೆಲಸಕ್ಕೆ ಬರೋದವ್ರ? ಹೌದೌದು, ಕೆಲಸಕ್ಕೆ ಆಗಲ್ಲ. ಅಂದರೆ ನನ್ನ ಅಪ್ಪಯ್ಯನ ಒಂದು ಸ್ವಲ್ಪ ಕೆಲಸ ಇತ್ತು. ಅಪ್ಪಯ್ಯ ತೀರಿ ಹೋದದ್ದು ಅಂತ ಹೇಳಿದ್ರೆ ಪ್ರಾಯವೂ ಆಗಿದೆ. ಪ್ರಾಯ ಆದಮೇಲೆ ಮತ್ತೆ ತೀರಿ ಹೋಗದೆ ಮತ್ತೆ ಎಂತ ಮಾಡೋದು? ಹೌದು, ಮತ್ತೆ ತೀರಿದ್ದು ಒಳ್ಳೆಯದೇ ಆಯಿತು. ಯಾಕಂದರೆ ವಿಪರೀತ ಮರೆವು. ಹೌದು ಹೌದೌದು, ಅವ್ರು ತೀರಿದ್ದೆ ಹೇಗೆ ಗೊತ್ತಾ? ಹೇಗೆ? ಅವರಿಗೆ ಉಸಿರಾಡುವುದೇ ಮರ್ತೋಯ್ತು. ಸತ್ತ ಮೇಲೆ ಮರೆಯುವುದೇ. ಹೌದೌದು, ಅಂದ್ರೆ ಅಷ್ಟು ಮರುವು, ಉಸಿರಾಡ್ಲಿಕ್ಕೆ ಮರ್ತು ಹೋಯ್ತು. ಅಂಥದ್ದು ಇದ್ದದ್ದು ಇರುವುದಕ್ಕಿಂತ ಸಾತದ್ದೇ ಒಳ್ಳೇದಾಯ್ತು. ಆಯಿತು,
ಅದನ್ನು ಲೋಕದ ದೃಷ್ಟಿಯಲ್ಲಿ ನಮಗೆ ಹೇಳಲಿಕ್ಕುಂಟಾ? ಒಬ್ಬ ಮಗನಾಗಿ ಅಪ್ಪ ಸತ್ತದ್ದು ಒಳ್ಳೇದಾಯ್ತು ಅಂತ ಇಲ್ಲಪ್ಪ. ಹೇಗೋ ಏನೋ ಒಂದು ಖರ್ಚು ಸಾಲ ಎಲ್ಲ ಯಜಮಾನರಲ್ಲಿ ಸಾಲ ಎಲ್ಲ ಮಾಡಿ ಅಂತೂ ಇಂತೂ ಅಪ್ಪನ ಒಂದು ವೈಕುಂಠ ಸಮಾರಾಧನೆ ಬಹಳ ವಿಜೃಂಭಣೆಯಿಂದ ಮಾಡಿದೆ. ಸರಿ. ಊರಿನವ್ರನ್ನೆಲ್ಲ ಬರ್ಲಿಕ್ಕೆ ಹೇಳಿದ್ದೆ. ಎಲ್ಲ ಒಂದು 25 ಬಗೆಯದ್ದು ಊಟ ಉಪಚಾರ ಎಲ್ಲ ಮಾಡಿ ಬಹಳ ಉತ್ತಮವಾದ ಒಂದು ಆರಾಧನೆ ಸಮಾರಾಧನೆ ಎಲ್ಲ ಆಯಿತು. ಎಲ್ಲ ಆದಮೇಲೆ ನನ್ನ ಅಮ್ಮ ಕೂತ್ಕೊಂಡು ಹೇಳುದು, ಭಾರಿ ಒಳ್ಳೆ ಕಾರ್ಯಕ್ರಮ ಮಗ, ಇಷ್ಟು ಒಳ್ಳೆ ಕಾರ್ಯಕ್ರಮ ನೀನು ಮಾಡುವಾಗ ನೋಡುವುದಕ್ಕೆ ನಿನ್ನ ಅಪ್ಪ ಬೇಕಿತ್ತು. ಹೌದಪ್ಪ, ಹೌದು. ಅಪ್ಪ ಎಲ್ಲಿಂದ ಬರುದು? ಎಲ್ಲಿಂದ ಬರುದು? ಅಪ್ಪ ಸತ್ತದಕ್ಕೆ ಕಾರ್ಯಕ್ರಮ ಮಾಡುದಂತೆ, ಅಪ್ಪ ನೋಡಬೇಕಿತ್ತು. ಅಪ್ಪ ನೋಡುದಂತ ಕರ್ಮ. ಆಯ್ತು, ಮತ್ತೆ ಪ್ರಾಯದವರಲ್ವ ನಾವು, ಮಾತಾಡಿ ಸುಮ್ಮನೆ ಯಾಕೆ ಅವರ ಮನಸ್ಸಿಗೆ ನೋವು ಮಾಡುದು? ಹಾಗಂತ ನನಗೆ ಮದುವೆ ಆಗಿದೆ. ಮದುವೆ ಆದಂತಹ ನಾನು ತುಂಬ ವರ್ಷ ಮಕ್ಕಳಾಗಲಿಲ್ಲ. ಕಡೆಗೆ ಒಂದು ಮಕ್ಕಳಾಯಿತು. ಹೇಗೂ ಮಕ್ಕಳಾಗಿ ನಾನು ಹೆಂಡತಿಯಲ್ಲಿ ಹೋಗಿ ಹೇಳಿದೆ, ನನಗೆ ಇನ್ನೊಂದು ಮಗು ಬೇಕು. ಅವಳು ತೆಗೆದ ಬಾಯಿಗೆ ಒಂದೇ ಮಾತು ಹೇಳಿ, ಏನಂತ? ಇನ್ನೊಂದು ಮಗು ಬೇಕು. ನಿಮ್ಮನ್ನು ನಂಬುತ್ತಿದ್ರೆ ಈ ಮಗು ಆಗ್ತಿರ್ಲಿಲ್ಲ. ನನಗೂ ಒಂದು ಸಣ್ಣ ಅನುಮಾನ ಆಯ್ತು, ಯಾಕಪ್ಪ ಇಂಥ ಮಾತು ಹೇಳಿ. ಆಗ ಅವಳು ಹೇಳಿದ ನನ್ನ ಹೆಂಡತಿ ನೋಡಿ, ಅವಳು ಅರ್ಥ ಇಲ್ಲದೆ ಅರ್ಥ ಮಾತಾಡುವುದಿಲ್ಲ. ನನ್ನ ಹೆಂಡತಿ ಅವಳು ಹೇಳಿದ್ಲು, ಸ್ವಾಮಿ ನೀವು ವನರಕ್ಷಣೆ ಅಂತ ಹೋಗ್ತೀರಿ, ಇಲ್ಲಿ ನಾನು ದೇವರಿಗೆ ಹರಿಕೆ ಹೇಳಿದ ಕಾರಣ ಒಂದು ಮಗುವನ ಭಾಗ್ಯವನ್ನಾದರೂ ಕರುಣಿಸಿದ್ರು, ಮತ್ತೆ ನಿಮ್ಮನ್ನೇ ನಂಬಿಕೊಂಡು ನಿಮ್ಮ ಹಿಂದೆ ನಾನು ಬರ್ತಿದ್ರೆ ಈ ಮಗುವಿನ ಭಾಗ್ಯವೂ ಆಗ್ತಿರ್ಲಿಲ್ಲ. ಎಷ್ಟು ಒಂದು ಸರಿ ಉಂಟು, ತರ್ಕಪೂರ್ಣವಾದಂತಹ ಅರ್ಥ ನೋಡಿ. ಒಟ್ಟಾರೆ ನನ್ನ ಹೆಂಡತಿ ಮಾತಾಡುವುದಿಲ್ಲ. ಹಾಗೆ ನಾನು ಈ ವನಾಂತರದಲ್ಲಿ ಕಾಯುವವ. ಯಾರಿಗಾದೀತು ಸ್ವಾಮಿ? ಒಂದು ಕಡೆಯಲ್ಲಿ ಮಳೆ ನೋಡಿದ್ರ ಅಲ್ಲಲ್ಲಿ ಜೀರುಂಡೆಗಳು ಗುಯ್ಗುಡ್ತಾ ಉಂಟು, ಕ್ಯಾಂತ ಆಯ್ತಾ. ಈ ಕಾಡಿನಲ್ಲಿ, ಕಾಡು ಅಂತಲ್ಲ ಇದು ಉದ್ಯಾನವನ, ಅರಮನೆಗೆ ಸಂಬಂಧಪಟ್ಟದ್ದೇ. ಹಾಗಂತ ಒಬ್ಬೊಬ್ಬರಿಗೆ ರಾತ್ರಿಯೆಲ್ಲ ಕಾಯುವುದಕ್ಕೂ ಕಷ್ಟವೇ. ಯಾಕಂದರೆ ಈ ಮಳೆಯೆಲ್ಲ ಬಂದರೆ ರಾತ್ರಿ ಹೊತ್ತು ಎಲ್ಲಿ ಕುಸಿತದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ನಾ ನಿಂತಲ್ಲೇ ಜೀವಂತ ಸಮಾಧಿ ಆದರೂ ಆದೆ. ಹಾಗಂತ ನನ್ನ ಕಣ್ಣಿನ ದೃಷ್ಟಿ ದೂರಕ್ಕೆ ಹಾಯಿಸುವುದು ಸ್ವಾಮಿ. ಎಂಥದ್ದು, ಒಂದು ದೊಡ್ಡ ಅಶ್ವತ್ಥ ವೃಕ್ಷ, ಅದರ ಬುಡದಲ್ಲಿ ಒಂದು ಕಟ್ಟೆ ಮಾಡಿದ್ದೇವೆ. ನಮ್ಮ ಯಜಮಾನರು ಬಲಭದ್ರ ಸ್ವಾಮಿ ಅವರು ಯಾವಾಗಲಾದರೂ ಒಮ್ಮೆ ವನಾಂತರವನ್ನು ಸಂದರ್ಶಿಸಬೇಕು ಎನ್ನುವ ಹಾಗೆ ಬಂದರೆ ಅವರಿಗೆ ಕುಳಿತುಕೊಳ್ಳುವುದಕ್ಕೆ ಅಂತ ಪ್ರತ್ಯೇಕವಾಗಿ ಮಾಡಿಟ್ಟ ಕಟ್ಟೆ. ಆ ಕಟ್ಟೆಯಲ್ಲಿ ಎಂಥ ಒಂದು ಅಸ್ಪಷ್ಟವಾದ ಆಕಾರ ಕಾಣುತ್ತಾ ಉಂಟು. ಸರಿ, ಏನೇ ಇರಲಿ, ನಿಮ್ಮಲ್ಲಿ ಮಾತಾಡುವುದಕ್ಕಿಂತ ಹತ್ತಿರ ಹೋಗಿ ನೋಡುವುದು ಒಳ್ಳೆಯದಲ್ಲ. ಇದು ಆಕಾರ ಅಲ್ಲ, ಇದು ಮನುಷ್ಯ. ಹೌದಾ? ಮನುಷ್ಯ ಅಂತ ಹೇಳಿದ್ರೆ ಬರೇ ಮನುಷ್ಯ ಅಲ್ಲ, ಇದು ಸನ್ಯಾಸಿ ಮನುಷ್ಯ. ಹೌದಾ? ಹೌದೌದು. ಯಾಕಂದ್ರೆ ಸನ್ಯಾಸಿಗಳು ಮನುಷ್ಯರಲ್ವಾ ಎನ್ನುವ ಪ್ರಶ್ನೆ ಬರಬಹುದು. ನಿಜವಾಗಿ ಸನ್ಯಾಸಿಗಳು ಮನುಷ್ಯರಲ್ಲ. ಯಾಕೆ? ಕಾವಿ ಹುಟ್ಟವರು ಎಲ್ಲವನ್ನು ಬಿಟ್ಟಿದ್ದಾರೆ ಅಂತ ಆದ್ರೆ ಅವರು ಮನುಷ್ಯರಾಗುವುದಕ್ಕೆ ಸಾಧ್ಯ ಉಂಟು. ಹಾಗಾದ್ರೆ ಇವರು ಮನುಷ್ಯರು. ಓಯ್, ಇವರನ್ನು ನೋಡುವಾಗಲೇ ಬಹಳ ವಿಶೇಷ. ಇದು ಇವರ ದಿರಿಸ, ಇವರ ಓಹೋ ಸಾಯಿ ಯಾರು ಅಂತ ಗೊತ್ತಾಗಬೇಕಾದ್ರೆ ಅವರಲ್ಲೇ ಜೀವಂತ ಇದ್ದಾರಲ್ಲ, ಹೌದು, ಮಾತಾಡಿಸುವ. ಎಲೆ ಎಲೆ ಹಾರುವ ಯಾರ್ಮ್ಯಾ ನೀನು ಹೊಲದೊಳಗೆ ಮಾಡ್ತಿ, ಎಲೆ ಎಲೆ ಹಾರುವ ಯಾರ್ಮ್ಯಾ ನೀನು ಹೊಲದೊಳಗೆ ಮಾಡ್ತಿ, ಹೊಲದೊಳಗೆ ಮಾಡ್ತಿ, ಈ ಹೊಲದೊಳಗೇನ್ ಮಾಡ್ತಿ, ಚಳಿ ಮಳೆ ಗಾಳಿಗೆ ಚಲಿಸದ ನಟ್ಟನೆ ಕುಳಿತೇನ್ ಮೇಲೆಗೆ ನೋಡ್ತಿ, ಚಳಿ ಮಳೆ ಗಾಳಿಗೆ ಚಲಿಸದ ನಟ್ಟನೆ ಕುಳಿತೇನ್ ಮೇಲೆಗೆ ನೋಡ್ತಿ, ಎಲೆ ಎಲೆ ಹಾರುವ, ಎಲ ಹಾರುವ. ಹಾರುವ ಅಂತ ಹೇಳಿದ್ರೆ ಹಾರುವ ಅಂತಲ್ಲ, ಮರದಿಂದ ಮರಕ್ಕೆ ಹಾರುವ. ಹಾರುವ ಅಂದ್ರೆ ಬ್ರಾಹ್ಮಣರಿಗೆ ಹಾರುವ ಅಂತ ಹೇಳುವ ಬ್ರಾಹ್ಮಣರು. ಹೌದೌದು. ಇವರನ್ನು ನೋಡುವಾಗ ಒಂದು ವಿಭಾಗದಲ್ಲಿ ಇವರ ಮುಖದಲ್ಲಿರುವಂತಹ ತೇಜಸ್ಸನ್ನು ನೋಡುವಾಗ ಬ್ರಾಹ್ಮಣರಾಗೆ ಕಾಣ್ತಾ ಇದ್ದಾರೆ. ಆದ್ರಿಂದ ಎಲ್ಲ ಹೋಯ್ ಸ್ವಾಮಿ
ಸ್ವಾಮಿಯೇ, ಓ ಸ್ವಾಮಿಯೇ, ಸ್ಪಂದನವೇ ಇಲ್ಲ. ಹ? ಓ ನೋಡಿದಿರಾ? ಓ ಬಾಯಲ್ಲಿ ಅವರಷ್ಟಕ್ಕೇನೋ ಹೇಳ್ತಾ ಇದ್ದಾರೆ. ಇವರ ದಿರಿಸನ್ನು ನೋಡುವಾಗಲೇ ಬಹಳ ವಿಚಿತ್ರ ಕಾಣುತ್ತಾ ಉಂಟು. ಕಾವಿ ಅಂತ ಹೇಳಿದರೆ ತ್ಯಾಗದ ಸಂಕೇತ ಅಂತ ಎಲ್ಲರೂ ಹೇಳ್ತಾರೆ. ಹೌದಂತೆ. ಇವರದ್ದು ತ್ಯಾಗದವೇ ಸಂಕೇತ ಹೌದು ಅಂತ ಆದರೆ ಇಲ್ಲಿ ಕೂತದ್ಯಾಕೆ? ಯಾವುದೋ ಒಂದು ಮನಸ್ಸಿನಲ್ಲಿ ಆಸೆ ಉಂಟು ಅಂತಾಯ್ತು. ಸ್ವಾಮಿ, ಯಾರು ನೀವು? ಏತಕ್ಕಾಗಿ ಬಂದಿರ್ತೀರಿ? ಏನು ನಿಮ್ಮ ಜೀವನದ ನಿಗೂಢ ಘಟನೆ? ಪೇಳಿರಿ ಪೇಳಿರಿ ಪೇಳಿರಿ. ಎಲ್ಲ ಮಾತಾಡುವುದೇ. ಓಯ್, ನಿಮ್ಮನ್ನು ನೋಡುವಾಗ ಜೀವನದಲ್ಲಿ ಜಿಗುಪ್ಸೆ ಬಂದವರಾಗೆ ಕಾಣ್ತಾ ಇದ್ದೀರಿ. ಯಾಕೆ ಸ್ವಾಮಿ? ಏನು ಅಷ್ಟು ತಾಪತ್ರಯವೇ? ನಮಗೆ ಆದರೆ ತೊಂದರೆ ಇಲ್ಲ, ಆದರೆ ಅವರ ತಾಳ್ಮೆಗೆ ಮೆಚ್ಚಬೇಕು. ಏನೇ ಹೇಳಿ ಅವರ ತಾಳ್ಮೆಗೆ ಮೆಚ್ಚಬೇಕು. ಒಂದು ಅರೆಗಳಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕಾಗಲಿಲ್ಲ ಮಾರ್ರೆ, ಅಷ್ಟು ನುಸಿ ಉಂಟು. ಹೌದು. ಈ ಮನುಷ್ಯ ಯಾವಾಗ ಕೂತಿದ್ದಾರೆ ಯಾರಿಗೆ ಗೊತ್ತುಂಟು. ಅಷ್ಟು ನುಸಿ ಕಚ್ಚಿದ್ರು ಇವರಿಗೇನಾಗಲಿಲ್ಲ. ಆದ್ದರಿಂದಲೇ ಅವರನ್ನು ಹೇಳುವುದಾಗಿರಬೇಕು. ಎಲ್ಲ ಬಿಟ್ಟವರು ಅಂದರೆ ಅವರಿಗೆ ಯಾವುದೂ ಇಲ್ಲ ಅಂತ ಕಾಣ್ತದೆ ಬಹುಶಃ. ಏನೇ ಇರಲಿ, ನನಗೆ ಮಾತಾಡಬೇಕಲ್ಲ. ಹೋಯ್, ಇವರ ಬಾಯಿ ನೋಡಿ ಅಯ್ಯ. ಮೂಗಿನ ಮ್ಯಾಗೆ ಮೂಬೆರಳಿಟ್ಟು ಮೂಕನಂದದಲ್ಲಿರುವೆ. ಮೂಗಿನ ಮ್ಯಾಗೆ ಮೂಬೆರಳಿಟ್ಟು ಮೂಗಿನ ಮ್ಯಾಗೆ ಮೂಬೆರಳಿಟ್ಟು ಮೂಗನಂದದಲ್ಲಿರುವೆ. ಮೂಗನಂದದಲ್ಲಿರುವೆ. ಹೀಗೆ ತಗೆ ಮಿಣ ಮಿಣ್ಣನ ಬಾಯ, ಹೀಗೆ ತಗೆ ಮಿಣ ಮಿಣ್ಣನ ಬಾಯ, ಗೂಗೆಯ ದರದಲ್ಲಿ ತೆರವಿ ಎಲೆ ಎಲೆ ಹಾರುವ ಯಾಕೆ ನೀನು ಒಳದೊಳಗೇನ್ ಮಾಡ್ತೀ? ಓ ಸ್ವಾಮಿ, ಇವರನ್ನು ನೋಡಿದ್ರಾ? ಭಯಂಕರ ವಾಸನೆ ಬರ್ತದೆ ಕಾಣ್ತದೆ. ಅಂದ್ರೆ ಮೂಗಿಗೆ 3 ಬೆರಳಿಟ್ಟಿದ್ದಾರೆ. ಬಹುಶಃ ವಾಸನೆ ಬಂದರೆ ಹಾಗೆ ಅಲ್ವಾ, ಹೀಗೆ ಅಲ್ವಾ ಇಟ್ಕೊಳ್ಳೋದು? ಮೂಗನ್ನು ಮುಚ್ಚುವುದು. ಹೌದು, ಇದಲ್ವಾ ಇವರು? ಇದು ಮೂಗು ಮುಚ್ಚಿದ್ದಲ್ಲ ಮನೆ. ಇದು ಬೆರಳನ್ನು ಮಾತ್ರ ಒಂದಕ್ಕೊಂದು ಅಂಟಿಸಿಕೊಂಡು. ಹೌದು. ಮೂಗು ಓ ಬಾಯಲ್ಲೆಗಳಿ ಎಂಥದ್ದು ತುಂಬ ಶಬ್ದಗಳೆಲ್ಲ ಬರ್ತಾ ಉಂಟು. ಯಾವುದು ಶಬ್ದ ಆದರೂ ನಮಗೆ ಅರ್ಥ ಆಗಬೇಕಲ್ಲ. ಹೌದು. ನಾವು ಕಲ್ತದ್ದು ಕಡಿಮೆ ಅಲ್ಲ, ಇವರು ಕಲ್ತದ್ದು ಹೆಚ್ಚಾದದ್ದಕ್ಕೆ ನಾವೇನು ಮಾಡೋದು? ನಾವು ಕಲ್ತಿದ್ದೇವೆ, ನಮಗೆ ಸಾಕದು. ಇವರು ಕಲ್ತದ್ದು ಹೆಚ್ಚಾಗಿದೆ. ಇಲ್ಲದಿದ್ದರೆ ನಮ್ಮಲ್ಲಿ ಬಂದು ನಮಗೆ ಗೊತ್ತಾಗೋದಿಲ್ಲ ಅಂತ ಇಂಥದ್ದನ್ನೆಲ್ಲ ಮಾತಾಡ್ತಾ ಇದ್ದಾರೆ. ಸರಿ, ಮಾತಾಡಿಸಬೇಕಾದ್ದು ನನ್ನ ಕರ್ತವ್ಯ. ಮಾತಾಡಿಸ್ತಾನೆ. ಓಯ್ ಭಟ್ರೆ, ಓ ಭಟ್ರೆ, ಯಾರು ನೀವು? ಯಾಕೆ ಬಂದ್ರಿ? ಪೇಳಿರಿ ಪೇಳಿರಿ ಪೇಳಿರಿ. ಸ್ಪಂದನವೇ. ಈ ಭಾಷೆ ಅರ್ಥ ಆಗುದಿಲ್ಲ ಕಾಣ್ತದೆ ಇವರಿಗೆ. ಇರ್ಬೋದು. ನಮಗೆ ಬ್ಯಾರಿ ಭಾಷೆ ಬರೋದಿಲ್ವಾ? ಹೌದಾ? ಎಂತದು ಬ್ಯಾರಿ ಭಾಷೆ? ಬೇರೆ ಭಾಷೆ ಬರ್ತದೆ. ಅಪ್ಪ ಅಣ್ಣ, ನಿಂಗೆ ಎಂತಕ್ಕೆ ಇಲ್ಲಿ ಕೂತದ್ದು? ಎಂತ ಸಮಸ್ಯೆ ಇದ್ದ? ಅಂತೆ ಗಡ್ಡೆ ಎಲ್ಲ ಬಿಟ್ಟುಕೊಂಡು ಎಂತಕ್ಕೆ? ಎಂತ ನಿಂಗಳ ಸಮಸ್ಯೆ ಅಂತ ಎನ್ನಲ್ಲಿ ಹೇಳಕ್ಕಲ್ಲದ? ಎನ್ನಲ್ಲಿ ಹೇಳಿದರೆ ಎಲ್ಲ ಸರಿಯಾಯಿತು. ಮಾತಾಡ್ಲಾವುತಿಲ್ಯಾ? ಇದು ಅಲ್ಲ, ಬೇರೆ ಭಾಷೆ ನಮಗೆ ಬರುವುದಿಲ್ಲ. ಉಂಟಾ? ಸ್ವಾಮಿ നമസ്കാരമുണ്ട്. ഞാനാറ് മനസ്സിലായിട്ടില്ലോ? ഞാൻ വനപാലകൻ. നിങ്ങാര് സന്യാസിയോ? നിങ്ങ എന്തേ ഇവിടെ ഇരിക്കുന്നീ? എന്താ നിങ്ങളെ പരിപാടി? എന്താ പറഞ്ഞേ സ്വാമിയേ, പറഞ്ഞേ. ಇದು ಅಲ್ಲಮ್ಮ. சாமி வணக்கம்.
ഞാനാര് തെരിയോ நீங்க எந்த ஈடக்கு என்ன வந்து சொல்றீங்க நான் ஒரு தடவை சொன்னா நூறு தடவை சொன்ன மாதிரி ನಾನು ಒಂದು ಸಾರಿ ಹೇಳಿದರೆ 100 ಸಾರಿ ಹೇಳಿದ ರೀತಿ ಅಂತ ಹೇಳುದು. ಹೌದು, ಅವರಿಗೆ 100 ಸಾರಿ ಅಲ್ಲ 1000 ಬಾರಿ ಹೇಳಿದ್ರೆ ಅವರಿಗೆ ಗೊತ್ತಾಗುದಿಲ್ಲ. ನಮ್ಮದು ಇಲ್ಲಿ ನಡೆಯುವುದಿಲ್ಲ. ಆಯ್ಲೆ ಅದು ಅಲ್ಲ ಅಂತ ಆಯ್ತಲ್ಲ. ಬಹುಶಃ ಹೀಗೆ ನಾನು ಇಷ್ಟು ಭಾಷೆಗಳನ್ನು ವ್ಯತ್ಯಾಸ ಮಾಡಿ ಮಾತಾಡಿದ್ರು ಇವರಿಗೆ ಅರ್ಥ ಆಗೋದಿಲ್ಲ ಅಂತ ಆದರೆ ಇವರಿಗೆ ಮಾತು ಬರುವುದಿಲ್ಲ. ಮಾತು ಬರುವುದಿಲ್ಲ ಮಾತ್ರ ಅಲ್ಲ, ಕಿವಿಯು ಕೇಳುವುದಿಲ್ಲ. ಕಿವಿ ಕೇಳ್ತಿದ್ರೆ ನಾನು ಹೇಳಿದ್ದಕ್ಕೆ ಒಂದು ಸ್ವಲ್ಪ ಆದರೂ ಆಚೆ ಈಚೆ ಆದರೂ ನೋಡ್ತಿದ್ರು. ಹೌದು, ಅದು ನಮ್ಮಲ್ಲಿ ಕೆಲವು ಕಿವುಡರಿದ್ದಾರೆ, ಅವರಿಗೆ ಬೈದದ್ದು ಪಕ್ಕ ಗೊತ್ತಾಗ್ತದೆ, ಬೇರೆ ಯಾವುದು ಕೇಳುವುದಿಲ್ಲ. ಹಾಗೆ ಇವರು ಹಾಗಲ್ಲ, ಇವರಿಗೆ ಯಾವುದು ಕೇಳುವುದಿಲ್ಲ. ಹಾಗಾದರೆ ಮೂಗರನ್ನು ಮಾತಾಡಿಸುವ ಕ್ರಮ ನಮಗೆ ಗೊತ್ತುಂಟು. ಈ ಬಾಯಿ ಬರದವನ ಎದುರು ಹೋಗಿ ನಮ್ಮ ಮೂಗನ್ನು ನಾವು ತುರಿಸಿಕೊಳ್ಬೇಕು. ಆವಾಗ ಸಿಟ್ಟಿನಿಂದ ಹೊಡಿಲಿಕ್ಕೆ ಬರ್ತಾನೆ ಅವ. ಮೂಗ ಹೌದು ಅಂತಾದ್ರೆ ನೋಡುವ. ಆವ್ ಓ ಆ ಆ ಆ ಗೊತ್ತೇ ಅದು. ಇದು ಒಟ್ಟಾರೆ ನಮ್ಮ ಕೆಲಸ ಹೋಗುವ ಒಂದು ಗೈದರೆ ಮೊಡನೆ ನುಡಿವನಲ್ಲಿವ ಏನಗೈದರೆ ಗೈದರೆ ಮೊಡನೆ ನುಡಿವನಲ್ಲಿವ ಆವಯೋಗ ನಿಷ್ಠನೋ ತಿಳಿಯುವನಿರವ. ಅಯ್ಯೋ ಯಾವ ಯೋಗ ನಿಷ್ಠನು ತಿಳಿಯುವನಿರವ ಇವನಿರವ ಎಮ್ಮೊಡೆಯನಾಗಿರ್ಬ ಬಲನೊಡನೆ ಬೀಳಬೇಕು. ನಮ್ಮೊಡೆಯ ಎಮ್ಮೊಡೆಯನಾಗಿರ್ಬ ಬಲನೊಡನೆ ಬೀಳಬೇಕೆನುದಲ ವನಜರರು ಆ ಆ ಇವರನ್ನು ನೋಡುವಾಗ ಇಷ್ಟೆಲ್ಲ ನಾನು ಪರಿಣಾಮವನ್ನು ತೋರಿಸಿದ್ರು ಇವರ ಸ್ಪಂದನ ಇಲ್ಲ ಅಂತಾದ್ರೆ ಕುತ್ತಿಗೆಗೆ ಕೈ ಹಾಕಿ ಹೊರದಬ್ಬೋಣವೇ ಬೇಡವಾ? ಇವರನ್ನು ನೋಡುವಾಗ ಒಂದು ಸ್ವಲ್ಪ ಯೋಗ್ಯತೆ ಇದ್ದವರಾಗೆ ಕಾಣುತ್ತದೆ. ಎಲ್ಲಿಯಾದರೂ ನಾವು ಇವರ ಮೈಯನ್ನು ಮುಟ್ಟಿದೆ ಅಂತಾದ್ರೆ ಇವರಿಗೆ ಸಿಟ್ಟುಗೊಂಡು ಆ ಎನ್ನುವ ಹಾಗೆ ಚಾಪೆ ಕೊಟ್ರೆ ಚಾಪಿಯ ಹಾ ಮಲಗಿದ್ರೆ ಆಯ್ತು. ಋಷಿ ಮುನಿಗಳೆಲ್ಲ ಕೊಡುವುದು ಶಾಪ 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 ಅದೇ ಶಾಪ ಚಾಪೆ ಆಯ್ತು, ತೊಂದರೆ ಎಲ್ಲ ಸುಧಾರಿಸಿಕೊಳ್ಳಿ. ಅವರು ಒಂದು ವೇಳೆ ಅಂತಹ ಕಠೋರ ವಾಕ್ಯಗಳನ್ನು ಹೇಳಿದ್ರೆ ಅದು ನಮ್ಮಂತವರಿಗೆ ಸಾಕು. ಹೌದೌದು. ಇನ್ನೊಂದು ವಿಷಯ ಉಂಟು, ಸರಿ ಕಣ್ಣು ಬಿಟ್ಟು ನೋಡಿದ್ರೆ ಸಾಕು. ಕಣ್ಣು ಬಿಟ್ಟು ನೋಡಿದ್ರು ಸಾಕು. ಹೌದು. ಇನ್ನೊಂದು, ನಾನು ಅವರ ಮೇಲೆ ಕೈ ಮಾಡುವುದು ದೊಡ್ಡ ವಿಷಯ ಅಲ್ಲ. ಎಲ್ಲಾದ್ರೂ ನಾನು ಕೈ ಮಾಡಿದ್ದು ಬಲಭದ್ರ ಸ್ವಾಮಿಗೆ ಗೊತ್ತಾದ್ರೆ ನನ್ನ ದೇಹದಲ್ಲಿ ರುಂಡ ಇರ್ಲಿಕ್ಕಿಲ್ಲ. ಹೌದು. ಅವರಿಗೆ ಮೊದಲೇ ಕಾವಿಯನ್ನುಟ್ಟವರು ಅಂತ ಹೇಳಿದ್ರೆ ಎಂಥದ್ದು ಹೇಳ್ತೀರಿ ನೀವು? ಒಂದು ಕಂಬಕ್ಕೆ ಕಾವಿಯನ್ನು ನುಡಿಸಿದ್ರು ನಮಸ್ಕಾರ ಮಾಡುವಷ್ಟು, ಅಂದ್ರೆ ಅಷ್ಟು ಭಕ್ತಿ. ಅಂತಹ ಬಲಭದ್ರ ಸ್ವಾಮಿಗಳ ಆಳಾಗಿ ನಾನು ಇವರನ್ನ ಮೈಯನ್ನು ಮುಟ್ಟುವುದಾ? ಬೇಡ. ಹಾಗಂತ ಇವರನ್ನು ಇಲ್ಲೇ ಬಿಟ್ಟು ಹೋಗೋಣವಾ? ಅದು ಸಮಸ್ಯೆ. ನಾಳೆ ಯಜಮಾನ್ರು ಒಡ್ಡೊಳಗಾಗುವಾಗ ನಾವು ಹೇಳದಿದ್ರು ಅವರೇ ಕೇಳ್ತಾರೆ, ಏನು ವಿಶೇಷ ಅಂತ ಕೇಳುವಾಗ ಹೀಗೆ ಸ್ವಾಮಿಗಳು ಬಂದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೂ ಬೈಗಳು, ನನ್ನಲ್ಲಿ ಹೇಳಬೇಡುವ ಅಂತ. ಒಟ್ಟಾರೆ ಅದಕ್ಕೆ ಹೇಳಿದ್ದು, ಮೊದಲೆಲ್ಲ ತಿಳಿದವರು ದೊಡ್ಡವರ ಮುಂದೆ ನಿಲ್ಬಾರ್ದು, ಕತ್ತೆಯ ಹಿಂದೆ ನಿಲ್ಬಾರ್ದು, ಯಾವಾಗಲೂ ಎರಡು ಬದಿಯಲ್ಲೂ ಒದೆತವೆ. ಹೌದು. ಹಾಗಾಗಿ ನನಗೀಗ ಯಜಮಾನ್ರಲ್ಲಿ ಹೇಳದೆ ಉಪಾಯ ಇಲ್ಲ. ಇವರು ಮಾತಾಡುವುದಿಲ್ಲ, ಏನೇ ಇರಲಿ ದ್ವಾರಾವತಿಯ ಓಲಗವನ್ನು ಸೇರಿಕೊಳ್ತೇನೆ. ಆಗ ಇವರೆಲ್ಲರೊಂದಾಗಿ ನಡೆ
ಕಣ್ಗಳ ಕಾಣಿಕೆಯನಿತು ನುತಿಸಿದರು ಆ ಸರಿಯಾಗಿ ತಿಳಿದವನೇ ಹೇಳಿದ ವಾಕ್ಯ ಅಂತ ನಮಗದು ಅನ್ನಿಸುವುದು ಒಂದೊಂದು ಸಲ. ಆಗುವುದಕ್ಕೆ ಬಹಳ ಸರಳ ವಾಕ್ಯ. ಕಿರೀಟ ಹೊತ್ತ ತಲೆಗೆ ಕಿರುಕುಳ ತಪ್ಪದು. ಹೌದು. ಪಕ್ಕನೆ ಏನಾಗ್ತದೆ, ಕ್ಷತ್ರಿಯರಿಗೆ ಮಾತ್ರ ಸಂಬಂಧಿಸಿ ಇರುವುದು ಅಂತ ನಾವು ಭಾವಿಸ್ತೇವೆ. ಯಥಾರ್ಥಕ್ಕಾದ್ರೆ ಮಣಿಮುಕುಟವನ್ನು ತಲೆಯಲ್ಲಿ ಧರಿಸಿದವ ಅನ್ನುವಂಥ ಅರ್ಥವ್ಯಾಪ್ತಿಯ ಸೀಮೆಯೊಳಗಲ್ಲ ಆ ವಾಕ್ಯ ಇರುವುದು. ಕಿರೀಟ ಅಂದ್ರೆ ಹೊಣೆಯ ಪ್ರತೀಕ. ಹೌದು. ಯಾವನು ಹೊಣೆ ಹೊತ್ತಿದ್ದಾನೆಯೋ ಅವನಿಗೆ ಈ ಪ್ರಪಂಚದಲ್ಲಿ ಕಿರುಕುಳ ತಪ್ಪುವುದಿಲ್ಲ. ಒಂದು ದೇಶವನ್ನಾಳುವ ಅರಸ ಇರಬಹುದು, ಒಂದು ಮನೆಯ ಯಜಮಾನನೇ ಇರಬಹುದು. ಹೊಣೆ ಹೊತ್ತವನಿಗೆ ಯಾವ ಕಾಲಕ್ಕೂ ಸಮಸ್ಯೆ ಅನ್ನುವುದು ಮುಗಿಯುವುದೇ ಇಲ್ಲ. ಈಗ ಇಲ್ಲಿಯೇ ಗೊತ್ತಾಗುವುದಿಲ್ಲ. ದ್ವಾರಕಾ ನೂತನವಾದಂತಹ ನಗರವನ್ನು ನಾವೇ ನಮ್ಮ ಪ್ರಯತ್ನದ ಮೂಲಕವಾಗಿ ಸ್ಥಾಪಿಸಿದ್ದು. ನಾನು ತಮ್ಮನಾದಂತಹ ಕೃಷ್ಣನು ಬೇಡ, ಕೆಲವರು ಅವನನ್ನೇ ಒಪ್ಪುವಂತಹ ಮಂದಿಗಳೆಲ್ಲ ಹೇಳುವ ಕ್ರಮ ಉಂಟು. ಕೃಷ್ಣನೂ ರಾಮನು ಹೇಗಾದರೂ ಒಂದೇ, ರಾಮನಾದ್ರೇನು ಕೃಷ್ಣನಾದ್ರೇನು, ಕೃಷ್ಣನಾದ್ರೇನು ರಾಮನಾದ್ರೇನು. ಒಂದು ಅನ್ಯೋನ್ಯವಾದಂತಹ ಸಾಹೋದರ್ಯದ ಸಂಬಂಧ ಆಗುವುದಕ್ಕೆ ಗರ್ಭಾವಾಸವನ್ನು ಇರುವರು ಬೇರೆ ಬೇರೆ ತಾಯಂದಿರ ಗರ್ಭದಲ್ಲಿಯೂ ನಾವು ಹೊಂದಿದ್ದೇವೆ. ರೌಹಿಣಯ ಅಂತ ನನಗೊಂದು ಹೆಸರುಂಟು. ಅಂದರೆ ರೋಹಿಣಿ ದೇವಿಯ ಗರ್ಭದಿಂದಲೇ ನಾನು ಹೊರಗೆ ಬಂದಮ್ಮ. ಆದರೆ ಕೆಲವರು ಸಂಕರ್ಷಣ ಅಂತಲೂ ಹೇಳಿದರು. ಯಾಕೆ ಸಂಕರ್ಷಣ ಕೇಳಿದರೆ, ದೇವಕಿ ದೇವಿಯ ಗರ್ಭದಿಂದ ಇಲ್ಲಿಗೆ ಸಂಕರ್ಷಿಸಲ್ಪಟ್ಟವನಂತೆ ನಾನು, ಆದ್ದರಿಂದ ಸಂಕರ್ಷಣ. ಯಾವ ಬಸರಿಂದ ಹೊರಗೆ ಬರಲಿ ಅದಲ್ಲ ಪ್ರಧಾನ. ಏಕೋದರ ಸಾಹೋದರ್ಯ ಅನ್ನುವುದೇ ಪ್ರಪಂಚದಲ್ಲಿ ಅಗ್ಗಳೆಯವಾದದ್ದೇನೂ ಅಲ್ಲ. ನಾವು ಕಾಣುವುದಿಲ್ಲೋ, ರಾಮ ಲಕ್ಷ್ಮಣರಲ್ಲಿಲ್ವೋ ಪ್ರಪಂಚದಲ್ಲಿ. ಈಗ ಒಂದೇ ತಾಯಿಯ ಬಸರಿಂದ ಹೊರಗೆ ಬಂದವರು. ಆದರೆ ಏಕೋದರ ಸಹೋದರರಿಗಿಂತಲೂ ಅಧಿಕವಾದ ಅನ್ಯೋನ್ಯತೆಯಿಂದ ಈ ಪ್ರಪಂಚದಲ್ಲಿ ಬದುಕು ಸಾಗಿಸಲಿಲ್ಲೋ ಅವರು. ಅಣ್ಣ ತಮ್ಮಂದಿರು ಹೇಗಿರಬೇಕು ಅನ್ನುವುದಕ್ಕೆ ಆದರ್ಶಪ್ರಾಯವಾಗಿದ್ದವರು. ನಮ್ಮ ಮನಸ್ಸಿನಲ್ಲಿ ಇರುವುದು ಹಾಗೆ, ಅಣ್ಣ ತಮ್ಮಂದಿರು ಹೇಗಿರಬೇಕು, ರಾಮಕೃಷ್ಣರ ಹಾಗಿರಬೇಕು, ಹೀಗೆ ಹೇಳಿಸಿಕೊಳ್ಳಬೇಕು, ಈ ಉದ್ದೇಶವನ್ನು ಹೊಂದಿದವರು. ಆದರೆ ಅಭಿಪ್ರಾಯ ವ್ಯತ್ಯಾಸಗಳು ಅಣ್ಣ ತಮ್ಮಂದಿರು ಸಂಸಾರದಲ್ಲಿ ಆಗಾಗ ಬರುವುದು ಸ್ವಾಭಾವಿಕ. ಆದರೆ ಒಂದು ನಿರ್ಣಯವನ್ನು ನಾವು ಮೊದಲೇ ಹೊಂದಿರಬೇಕಾಗ್ತದೆ. ಒಂದು ಹಂತದ ತನಕ ಮಾತ್ರ ವೈಷಮ್ಯ, ಆತ್ಯಂತಿಕವಾಗಿ ವಿರೋಧವನ್ನೇ ಸಾಧಿಸಬೇಕಾದದ್ದಲ್ಲ. ಅಭಿಪ್ರಾಯ ವ್ಯತ್ಯಾಸ ಬರುವುದು ಪ್ರೀತಿ ಇಲ್ಲದೆ ಇದ್ದಲ್ಲಿ ಅಲ್ಲ, ಪ್ರೀತಿ ಇರುವಲ್ಲೇ ಬರುವುದು ಅಭಿಪ್ರಾಯ ವ್ಯತ್ಯಾಸ. ಅಭಿಪ್ರಾಯ ವ್ಯತ್ಯಾಸ ಬಂದಿದೆ ಅಂದ ಮಾತ್ರಕ್ಕೆ ಅಂತರಂಗದಲ್ಲಿ ಪರಸ್ಪರರು ಹಿತಭಾವವನ್ನು ಹೊಂದಲಿಲ್ಲ ಅನ್ನುವುದು ಧ್ವನಿ ಅಲ್ಲ. ಅಂತರಂಗದಲ್ಲಿ ವ್ಯತ್ಯಾಸ ಬರಬಾರ್ದು, ಇದಲ್ಲೋ ಪ್ರಧಾನ ಇರುವುದು. ಕೆಲವರೆಲ್ಲ ಹೇಳ್ತಾರೆ ಬಲರಾಮ ಕೃಷ್ಣರು, ಬಲರಾಮ ಹೇಳಿದ್ದು ಕೃಷ್ಣನಿಗಾಗುವುದಿಲ್ಲ, ಕೃಷ್ಣ ಹೇಳಿದ್ದು ಬಲರಾಮನಿಗಾಗುವುದಿಲ್ಲ. ನಿಜವಾಗಿ ಗುಟ್ಟು ಗುರಿನವರಿಗೆ ಗೊತ್ತಿಲ್ಲ. ನಾವು ಯಾವ ಕಾಲಕ್ಕೂ ನಮ್ಮ ತಮ್ಮನನ್ನು ಸಾರ್ವಜನಿಕರ ಮುಂದೆ ಬಿಟ್ಟು ಕೊಡುವುದಿಲ್ಲ. ಅವನಾದರೂ ಹಾಗೆ ಸಾರ್ವಜನಿಕರ ಸಮ್ಮುಖದಲ್ಲಿ ನಮ್ಮನ್ನು ಆಕ್ಷೇಪಿಸುವಂತಹ ಯಾವ ಕೆಲಸವನ್ನು ಮಾಡುವುದಿಲ್ಲ. ಬಹಳ ಅನ್ಯೋನ್ಯವಾಗಿ ಕೆಲವು ಸಲ ನಮ್ಮದ್ದಾದಂತಹ ಲೋಕ ವ್ಯವಹಾರಕ್ಕೆ ಬೇಕಾಗಿ ಏನನ್ನಾದರೂ ಹೇಳಿದರೆ ನಾವು ಕೈ ಮಗುಚುವುದೇ, ಇಲ್ಲಪ್ಪ ಅದೆಲ್ಲ ತಮ್ಮನ ಹತ್ರ ಕೇಳಿ ನೀವು, ನಾವಿಲ್ಲ ಅದರಲ್ಲಿ. ಅಲ್ಲಿಗೆ ಹೋದರೆ ಅವನು ಹೇಳುವುದಾಗೆ, ಅಲ್ಲ ನಾನು ಕಾಣಲಿಕ್ಕೆ ಮಾತ್ರ ಇದ್ದೇನೆ, ಇಲ್ಲಿಯ ವ್ಯವಹಾರ ಎಲ್ಲ ನಮ್ಮ ಅಣ್ಣನದೇ, ನಮಗೂ ಗೊತ್ತಿಲ್ಲ. ಇದು ಮನೆಯ ಗುಟ್ಟು, ಇದು ಮೂರನೇವರಿಗೆ ಗೊತ್ತಾಗಲಿಕ್ಕಿಲ್ಲ. ಯಾವ ಕಾರ್ಯದಲ್ಲಿ ನಮಗೆ ಪ್ರೇರಿತರಾಗಿ ಮುಂದೆ ಹೋಗುವಂತಹ ಅಪೇಕ್ಷೆ ಇಲ್ಲ, ಅಲ್ಲೆಲ್ಲ ಜಾರಿಗೊಳ್ಳುವುದಕ್ಕೆ ಇದೊಂದು ಅವಕಾಶವಾಗಿ ಒದಗಿ ಹೋಗುತ್ತದೆ. ಒಂದು ಕಾಲಕ್ಕೆ ಎಲ್ಲೋ ಬೆಳೆಯುತ್ತಾ ಇದ್ದವರು, ಯಾದವರು ಈ ಪ್ರಪಂಚದಲ್ಲಿ ಮಾನವುಳ್ಳವರು, ಮನ್ನಣೆ ಇದ್ದವರು ಅನ್ನುವುದನ್ನು ಕಾಣಿಸಿಕೊಡುವಂತಹ ಉದ್ದೇಶಕ್ಕಾಗಿಯೇ ಮುಂದಾದವರು. ಒಂದು ಸಮಾಜವನ್ನು ಉದ್ಧರಿಸಬೇಕು ಅನ್ನುವಂತಹ ಉದ್ದೇಶವನ್ನು ಇದ್ದವ. ಕೇವಲ ಮಡಿಬಟ್ಟೆಯನ್ನು ಉಟ್ಟುಕೊಂಡು ಮೇಲೆ ಕೂತ್ರೆ ಸಾಕಾಗುವುದಿಲ್ಲ. ಸಮಾಜದಲ್ಲಿ ಎಲ್ಲರೊಂದಿಗೆ ತಾನೂ ಒಂದಾಗಿ ದುಡಿದೆ ಅವರನ್ನು ಉದ್ಧರಿಸುವಂತಹ ಉದ್ದೇಶಕ್ಕೆ ಮುಂದಾಗಬೇಕಾಗುತ್ತದೆ. ಮತ್ತೆ ಇಲ್ಲದಿದ್ರೇನು, ಜನನಾಯಕರು ಅಂತ ಹೇಳಿಸಿಕೊಳ್ಳುವುದು, ಮಡಿಬಟ್ಟೆಗೆ ಕೊಳೆಯಾಗದಾಗೆ ಮೇಲೆ ಕೂತುಕೊಳ್ಳುವುದು ಅದಲ್ಲ, ಅವರೊಂದಿಗಿದ್ದಿರಬೇಕು. ಇದು ನಮ್ಮ ತಮ್ಮನದ್ದಾದಂತಹ ವ್ಯವಹಾರ. ಅವನ ಆ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡೆ ಅವನಿಗೆ ಅನುಕೂಲವಾಗಿ ನಾನು ಒದಗಿ ಬಂದವು. ಎಳವೆಯಲ್ಲಿ ಗೋಕುಲದಲ್ಲಿ ದನಗಳನ್ನೇ ಮೇಯಿಸುತ್ತಾ ಬದುಕಿದವರಾದರೂ ಆಮೇಲೆ ಜನಗಳನ್ನು ಆಳಬಹುದಾದಂತಹ ನಮ್ಮ ಅರ್ಹತೆಯನ್ನು ಪ್ರಪಂಚದಲ್ಲಿ ದ್ವಾರಕಾ ನಿರ್ಮಾಣದ ಮೂಲಕವಾಗಿ ತೋರಿಸಿಕೊಟ್ಟವರು. ಯಥಾರ್ಥಕ್ಕಾದರೆ ತಮ್ಮನ ಅಂತರಂಗ ಏನು ಅಂತ ನನಗೆ ಇವತ್ತಿನ ತನಕವೂ ಗೊತ್ತಾಗಲಿಲ್ಲ. ಒಂದೊಂದು ಸನ್ನಿವೇಶಗಳಲ್ಲಿ ಬಹಳ ಸರಳ, ಕ್ಲಿಷ್ಟತೆಯೇ ಇಲ್ಲದೆ ಇದ್ದಂತಹ ಅಂತರಂಗವನ್ನು ಹೊಂದಿದವನ ಹಾಗೆ ನಮಗಮ ಕಂಡು ಬರ್ತಾನೆ. ಒಂದೊಂದು ಸಲ ಅವನ ಮನಸ್ಸಿನೊಳಗೆ ಎಂಥದ್ದುಂಟು ಅಂತ ಭಗವಂತನಿಗೂ ಗೊತ್ತಾಗಲಿಲ್ಲ.
ಅಲ್ಲ ಹೇಳುವುದು ನಾನು. ಅಂತಹ ಒಂದು ಕ್ಲಿಷ್ಟತೆ ಅರ್ಥ ಆಗೋದಿಲ್ಲ. ಯಾಕೆ ಹಾಗೆ ಮಾಡ್ತಾನೆ ಏನು? ಕೆಲವು ಸಲ ಹಾಗಾಗ್ತದೆ. ನಾವು ಒಳ್ಳೆಯವರು ಅಂತ ಭಾವಿಸಿದವರಲ್ಲಿ ಯಾವುದೋ ಒಂದು ದೌರ್ಬಲ್ಯ, ಇನ್ನಾವುದೋ ಒಂದು ಕೊರತೆ ಇರ್ತದೆ. ಲೋಕದಲ್ಲಿ ಒಂದು ಮಾತಿಲ್ವ, ಸರ್ವಗುಣ ಸಂಪನ್ನ ಏಕೋ ಗುಣಹೀನ ಅಂದರೆ ಅರ್ಥ ಏನು? ಎಂಥದೋ ಒಂದು ದೌರ್ಬಲ್ಯವರಲ್ಲಿ ಬಂದೇ ಹೋಗ್ತದೆ. ನಮ್ಮ ಕುರಿತು ಹೀಗೆ ಒಂದು ಆಕ್ಷೇಪವನ್ನು ಹೇಳುವವರಿದ್ದಾರೆ. ಬಲಭದ್ರ ಅಂದರೆ ಏನು? ಯಾವಾಗ ನೋಡಿದರೂ ನಶೆ ಏರಿಸಿಕೊಂಡೇ ಇರುವವ ಅಂತ. ಯಥಾರ್ಥಕ್ಕಾದರೆ ಹಾಗಿಲ್ಲ. ಒಂದು ನಾವು ನಶೆ ಏರುವಷ್ಟು ತೆಕ್ಕೊಳ್ಳುವುದೇ ಇಲ್ಲ. ಅದು ಬಾಕಿದ್ದವರ ಪ್ರಮಾಣದಲ್ಲಿ ಹಾಗೆ ಕಾಣುವುದವರಿಗೆ. ಇಷ್ಟು ನಮಗೆ ತೆಕ್ಕೊಂಡ್ರೆ ಅಷ್ಟಾಗ್ತಿತ್ತು, ಹಾಗೆ ಅವರಿಗೂ ಆಗಿರಬಹುದು. ಧಾರಣಾ ಶಕ್ತಿ ಬೇರೆ ಬೇರೆ ಅಲ್ಲೋ ವ್ಯಕ್ತಿಯದ್ದು. ಅದಕ್ಕನುಗುಣವಾಗಿ ಅವರ ಸಾಮರ್ಥ್ಯಕ್ಕನುಗುಣವಾಗಿ ಅದು ಸಾಧ್ಯ ಆಗ್ತದೆ. ಇನ್ನೂ ಒಂದು ದಿನ ನಾವು ಅದೇ ಕೆಲಸ ಮಾಡುವುದಲ್ಲ. ಈ ಭೂಲೋಕದಲ್ಲಿ ಸಿಕ್ಕಿದ್ದನ್ನೆಲ್ಲ ನಾವು ಕುಡಿದದ್ದು. ದೇವಲೋಕದಿಂದ ವಾರುಣಿ ನಾಮಕಳೆ ನಮಗೆ ತಂದು ಒದಗಿಸಿಕೊಟ್ಟದ್ದನ್ನು ಒಂದು ಕಾಲಕ್ಕೆ ನಾವು ಕುಡಿದದ್ದು ಹೌದು. ಅಲ್ಲ, ಆ ಸಲ ಕುಡಿ ಸ್ವಲ್ಪ ಮೈ ಮರೆತು ಸ್ವಲ್ಪ ಬೇಡದಿದ್ದದ್ದು ಮಾಡಿದ್ದು ಹೌದು, ಅದು ಪ್ರಶ್ನೆ ಬೇರೆ. ಅದೊಮ್ಮೆ ನಮಗೆ ಶರೀರದ ಉಲ್ಲಾಸ ಹೆಚ್ಚಾಗಿ ಹೋಯಿತು. ಕುಡಿದದ್ದು ಸ್ವಲ್ಪ ಹೆಚ್ಚಾಯಿತು. ಹೆಚ್ಚಾದ ತಕ್ಷಣದಲ್ಲೇ ಬೆವರಿದಂತಹ ಮೈಯನ್ನು ತೊಳೆದುಕೊಳ್ಳಬೇಕು ಅಂತ ಅನ್ನಿಸಿತು. ತೊಳೆದುಕೊಳ್ಳಬೇಕು ಅಂತ ಎಲ್ಲಿಗೆ ಹೋಗಬೇಕು? ಹೊಳೆಗೆ ಹೋಗಬೇಕು. ಯಮುನೆ ದೂರದಲ್ಲಿದ್ದಾಳೆ. ಆಗ ನಾವು ಹೇಳಿದ್ದು, ನಾವಿದ್ದಲ್ಲಿಗೆ ಬಾ. ಬರುವುದಿಲ್ಲ ಹೇಳಿದಳು. ನಮ್ಮ ನೇಗಿಲಿನ ಮನೆಯಿಂದ ಹಾಕಿ ಅವಳ ಗತಿಯನ್ನೇ ತಿರುಗಿಸಿದೆ. ಈಗ ನಿಜವಾಗಿ ನೋಡಿದರೆ ನಮ್ಮದ್ದಾದಂತಹ ಅಸಾಧಾರಣತೆಯನ್ನು, ಅಸಾಮಾನ್ಯತೆಯನ್ನು ಪ್ರಪಂಚಕ್ಕೆ ಪ್ರಕಟಿಸುವಂತಹ ಒಂದು ಪ್ರಕರಣವೇ ಹೊರತು ಮತ್ತೇನೋ ತಲೆಗೆಟ್ಟು ಬಲಭದ್ರ ಮಾಡಿದ ಅನ್ನೋ ಹಾಗೆ ಪ್ರಪಂಚದಲ್ಲಿ ಬುದ್ಧಿ ಇದ್ದವರು ಹೇಳುವ ಹಾಗಿಲ್ಲವಲ್ಲ. ಯಮುನೆಯ ಗತಿಯನ್ನಾದರೂ ಬದಲಿಸಬಲ್ಲಂತಹ ಸಾಮರ್ಥ್ಯ ಈ ಯಾವನಿಗಿದೆ ಈ ಪ್ರಪಂಚದಲ್ಲಿ? ಎಲ್ಲರೂ ಬೊಬ್ಬೆ ಹಾಕಬಹುದು, ನಾವು ನದಿ ತಿರುಗಿಸ್ತೇವೆ, ಹೊಳೆ ತಿರುಗಿಸ್ತೇವೆ ಅಂತ. ಅದು ಆಗಲಿಕ್ಕಿದ್ದಲ್ಲ, ಯಾರ್ಯಾರ ತಲೆ ತಿರುಗಿಸುವುದು, ಮತ್ತು ಇವರೇ ತಲೆ ತಿರುಗಿ ಬೀಳುವುದು. ನಾವಾಗಲ್ಲ, ಅಷ್ಟನ್ನು ಮಾಡಿ ತೋರಿಸಿದವರು. ಯಮುನೆಯ ಗತಿಯನ್ನೇ ಬದಲಿಸಿ ತನ್ನದ್ದಾದಂತಹ ಸಾಮರ್ಥ್ಯವನ್ನು ಪ್ರಪಂಚಕ್ಕೆ ಪ್ರಕಟಿಸಿದ ಆಮೇಲೆ ನಮ್ಮ ಯೋಗ್ಯತೆ ಲೋಕದ ಇತರೆ ಮಂದಿಗಳಲ್ಲ ಹಾಗಲ್ಲ ಅನ್ನುವುದನ್ನು ಅರಿತುಕೊಳ್ಳುವುದಕ್ಕೊಂದು ಅವಕಾಶ ಆದ ಹಾಗಾಯಿತು. ಇದೆಲ್ಲ ಹಳೆ ಕತೆ, ನಮಗೆ ಕೂತಾಗ ಒಂದೊಂದು ನೆನಪಾಗುವುದು. ಮತ್ತೆಂಥದ್ದು ಹೇಳಿ, ಯಾದವ ಸಾಮ್ರಾಜ್ಯ ಒಂದು ಅಧಿಕಾರವನ್ನು ಮುನ್ನಡೆಸಬೇಕು ಅಂತಾದರೆ ಎಷ್ಟು ಜಾಣ್ಮೆ ಇದ್ರೂ ಸಾಕಾಗುವುದಿಲ್ಲ. ಬಹಳ ಪರಿಶ್ರಮದಿಂದ ನಾವು ಕಟ್ಟಿ ಬೆಳೆಸಿದಂತಹ ನಾಡಿದ್ದು. ಒಂದು ಕಾಲಕ್ಕೆ ಕುಶಸ್ಥಳಿ ನಾಮಕವಾಗಿದ್ದಂತಹ ಪ್ರದೇಶ ಅಂತೆ ಕಾಲಗರ್ಭದಲ್ಲಿ ಸಮುದ್ರದ ಆಳದಲ್ಲಿ ಮುಳುಗಿ ಹೋಯಿತು. ಅದನ್ನೇ ಈಗ ಸಮುದ್ರದಿಂದ ಮೇಲೆ ಪಡೆದು ಅದರಲ್ಲಿ ನಾವೊಂದು ಪುರವನ್ನು ದೇವಶಿಲ್ಪಿಯಾದಂತಹ ವಿಶ್ವಕರ್ಮನ ಮೂಲಕವಾಗಿ ಸಿದ್ಧ ಮಾಡಿಕೊಂಡು ನಮ್ಮವರನ್ನೆಲ್ಲ ಸೇರಿಸಿಕೊಂಡು ಯಾದವ ಸಾಮ್ರಾಜ್ಯ ಅನ್ನುವಂತಹ ಒಂದು ಭಾವದಿಂದ ಇದನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಹಾಗೆಂದು ಇದರ ಕೇಂದ್ರ ಸ್ಥಾನ ಈಗಲೂ ಮಧುರೆ. ಉಗ್ರಸೇನ ಭೂಪತಿಗಳು ನಮ್ಮ ಅಜ್ಜ, ಅಲ್ಲಿ ಅವರು ಹಿರಿಯ ಅಧಿಕಾರಿಗಳಾಗಿಯೇ ಇದ್ದಾರೆ. ಅವರ ಅಧೀನರಾಗಿ ದ್ವಾರಕೆಯಲ್ಲಿ ಈ ಯಾದವರನ್ನೆಲ್ಲ ಪರಿಪಾಲಿಸುವಂತಹ ಒಂದು ಹೊಣೆಯನ್ನು ನಾನು ನನ್ನ ಹೆಗಲಿಗೇರಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಬಂದು ಹೋಯಿತು. ನಮ್ಮೊಳಗೆ ಸ್ವಲ್ಪ ಇತ್ತು, ನಮಗಾಗಬೇಕು ಅಂತ. ಅದೇಲ್ಲ ಯಾವ ಕೂಟದಲ್ಲಿ ಇರುವುದಿಲ್ಲ ಹೇಳಿ. ಹಿರಿಯ ತಲೆಯವರೆಲ್ಲ ಇಲ್ಲಿ ಇದ್ದರು, ಕೆಲವರೆಲ್ಲ ನಮಗೂ ಬೇಕು ಅಧಿಕಾರ, ನಮಗೂ ಬೇಕು ಅಧಿಕಾರ ಅಂತ. ಆದರೆ ತಮ್ಮನಾದಂತಹ ಕೃಷ್ಣನದ್ದು ಒಂದೇ ಅಭಿಪ್ರಾಯ, ಅಣ್ಣ ಬಲಭದ್ರನೇ ಆಗಬೇಕು. ತಮ್ಮನನ್ನೇ ಯುವರಾಜನನ್ನಾಗಿಸಿಕೊಂಡು ನಮ್ಮವರನ್ನೆಲ್ಲ ಸುಖದಿಂದ ಪಾಲಿಸಿಕೊಂಡು ಬಂದೆ. ಆದರೆ ಎಷ್ಟರವರೆಗೆ ಇದನ್ನು ಹೀಗೆ ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಆಗುತ್ತದೆ? ನಮಗೆ ಈಗ ಅನುಮಾನ ಬರಲಿಕ್ಕೆ ಪ್ರಾರಂಭ ಆಗಿದೆ. ಯಾಕೆ? ಈ 10 ಮಂದಿಗಳ ಒಳ ಪಂಗಡಗಳನ್ನು ಸೇರಿಸಿ ಒಂದು ಸಾಮ್ರಾಜ್ಯ ಅಂತ ಸ್ಥಾಪನೆ ಮಾಡಿದರೆ ಇದು ಯಾರಿಗೂ ನೋವಾಗದಾಗೆ ಕುಳಿತುಕೊಳ್ಬೇಕು ನೋಡಿ. ಆಗ ನಮ್ಮ ಉದ್ದೇಶದಾಗೆ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ಈ ಒಂದು ಸಂಯುಕ್ತ ರಂಗ ಅಧಿಕಾರಕ್ಕೆ ಬಂದರೆ ಮತ್ತೆ ಊರೊಳ್ಳೆದು ಮಾಡಲಿಕ್ಕೆ ಆಗ್ತದೆ ಅಂತ ಧೈರ್ಯ ಇಲ್ಲ, ಇವರನ್ನು ಒಳ್ಳೆದು ಮಾಡಲಿಕ್ಕೆ ಆಯಿತು. ಅವರಿಗೆ ಅಸಮಾಧಾನ ಆಗಬಾರ್ದಲ್ಲ. ಬೇರೆ ಬೇರೆ ಒಳ ಪಂಗಡಗಳೆಲ್ಲ ಉಂಟು. ಆದರೂ ಇಷ್ಟರ ತನಕ ಒಂದು ಚಾಕಚಕ್ಯತೆಯಿಂದ ಬಹುಶಃ ಇಂತಹ ಅಧಿಕಾರವನ್ನು ಮುನ್ನಡೆಸುವುದನ್ನು ಕಂಡೇ ಬುದ್ಧಿವಂತರು ಮೊದಲೇ ಹೇಳಿದಿರಬೇಕು. ಏನು ಅರಸೊತ್ತಿಗೆ ಅಂದರೆ ಭಾಳ ಸುಲಭದ್ದಲ್ಲ, ಅದು ಪಕ್ಕನೆ ಕಾಣುವಾಗ ಹಾಗೆ ಕಾಣುತ್ತದೆ. ಅವನಿಗೇನು ತಲೆಯ ಮೇಲೆ ಮುತ್ತಿನ ಕಿರೀಟ ಇಟ್ಟುಕೊಂಡು ಬೇಕಾದಂತಹ ಸುಖವನ್ನು ಅನುಭವಿಸುತ್ತಾ ಬದುಕಿದ್ರೆ ಆಯಿತು ಅಂತ. ಆದರೆ ನಿಜವಾಗಿ ಆದರೆ ಹಾಗಲ್ಲ. ಒಂದು ಅರಸೊತ್ತಿಗೆ ಅಂದರೆ ಏನು? ಕಡುಗದಾರೆಯ ಮಧುವನ್ನು ಇಂಟಿದ ಹಾಗೆ ಹರಿತವಾದಂತಹ ಕಡುಗದ ದಾರೆಯಲ್ಲಿ ಜೇನುತುಪ್ಪವನ್ನು ಹರಿಯಗೊಟ್ಟರೆ ಅದನ್ನು ಹೇಗೆ ನಾಲಗೆಯಿಂದ ನೆಕ್ಕುವಲ್ಲಿ ನೈಪುಣ್ಯವನ್ನು ಸಾಧಿಸಬೇಕಾಗ್ತದೆಯೋ, ಎಷ್ಟು ಎಚ್ಚರಿಕೆ ಬೇಕಾಗ್ತದೆಯೋ, ತದ್ರೀತಿಯಲ್ಲಿ ಒಂದು ಅಧಿಕಾರವನ್ನು ನಡೆಸುವುದಕ್ಕೊಬ್ಬ ಅರಸನಾದವ ಮುಂದಾಗಬೇಕಾಗ್ತದೆ. ಮಹಾಹಿಯ ಹೆಡೆಯ ಮಾಣಿಕ ಅರಸೊತ್ತಿಗೆ ಅಂದರೆ ವಿಷಪೂರಿತವಾದಂತಹ ಒಂದು ಸರ್ಪದ ಹೆಡೆಯಲ್ಲಿರುವಂತಹ ಮಾಣಿಕ್ಯವನ್ನು ಸಂಗ್ರಹಿಸಬೇಕು ಅಂತಾದರೆ
ಅದರ ವಿಷದ ಗಾಳಿಯು ನಮಗೆ ಸೋಕದ ಹಾಗೆ ಬಹಳ ಎಚ್ಚರಿಕೆಯಿಂದ ಸ್ವಾಧೀನ ಮಾಡಿಕೊಳ್ಳಬೇಕಾಗ್ತದೆ. ತದ್ರೀತಿಯಲ್ಲಿ ಯಾಕೆಂದರೆ ಅಪವಾದಗಳು, ಅನುಮಾನಗಳು ಒಂದು ಅಧಿಕಾರದಲ್ಲಿದ್ದವರಿಗೆ ಸಹಜವಾಗಿಯೇ ಬರ್ತದೆ. ಲೋಕರೂಢಿಯಲ್ಲಿ ಸಾಮಾನ್ಯರಲ್ಲಿ ಮಾತಿಲ್ವ, ದೊಡ್ಡ ಸಿಡಿಲು ಬಂದರೂ ಮೊದಲು ಬಡಿಯುವುದೆಲ್ಲಿಗೆ ಹೇಳಿ, ಎತ್ತರದ ಜಾಗಕ್ಕೆ. ತಗ್ಗಿನ ಜಾಗದಲ್ಲಿದ್ದವನಿಗೆ ಭಯ ಇಲ್ಲ. ಬೆಳೆದು ನಿಂತಹ ಹೆಮ್ಮರವೇ ಬಿರುಗಾಳಿಗೆ ಉರುಳುವುದು. ಪ್ರಪಂಚದಲ್ಲಿ ಹುಲ್ಲು ಕಡ್ಡಿ ಬಿರುಗಾಳಿಗೆ ಏನು ಮಾಡುವುದಕ್ಕೂ ಆಗುವುದಿಲ್ಲ. ಹುಲ್ಲು ಕಡ್ಡಿಯನ್ನು ಯಾಕೆ, ಅದು ಬರುವಾಗ ತಲೆ ತಗ್ಗಿಸ್ತದೆ, ತಪ್ಪಿಸಿಕೊಂಡು ಬಿಡುತ್ತದೆ. ಹೆಮ್ಮರವಾಗಿ ಒಬ್ಬ ನಿತ್ತನ ತಗ್ಲಿಕ್ಕೆ ಆಗುವುದಿಲ್ಲ, ಯಾಕೆಂದ್ರೆ ನಿತ್ತ ಸ್ಥಾನ ಹೆಮ್ಮರ. ಆಗ ಪಕ್ಕನೆ ಉರುಳಲೇಬೇಕಾಗುತ್ತದೆ. ಅಪಾಯ ಬಾರದ ಹಾಗೆ ಉಪಾಯದಿಂದಲೇ ಮುನ್ನಡೆಸಿಕೊಂಡು ಹೋಗುವಲ್ಲಿ ಸರ್ವರ ಸಹಕಾರ ಉಂಟು ಅಂತಾದರೆ ನಮಗ ಮನಸ್ಸಿಗೊಂದು ಸಮಾಧಾನ ಆಗ್ತದೆ. ಆದರೆ ಕೇವಲ ಸಿಂಹಾಸನ ಏರಿದವನಿಗೆ ಅರಸೊತ್ತಿಗೆ ಮಾತ್ರ ಅಲ್ಲವಲ್ಲ, ಆತ್ಮಋಣ ಅನ್ನುವುದೊಂದು ಇದೆ ಒಬ್ಬನಿಗೆ. ಸಿಂಹಾಸನ ಏರಿದವನಿಗೆ ಅಂದರೆ ಅವನ ಸುಖವನ್ನು ಅವ ಅನುಭವಿಸುವುದು ಅಂತ ಅರ್ಥ. ಅದರಿಂದ ಮುಕ್ತನಾಗಬೇಕು ಅಂತಾದರೆ ಬೇಕಾದದ್ದನ್ನು ಅನುಭವಿಸಬೇಕು. ಹೆಂಡತಿ ಬೇಕು, ಸಂಪತ್ತು ಬೇಕು, ಸಂತಾನ ಬೇಕು, ತನ್ಮೂಲಕವಾಗಿ ತಾನು ಆನಂದವನ್ನು ಅನುಭವಿಸಬೇಕು. ಇದೆಲ್ಲವನ್ನು ಹೊಂದಿದಾಗ ಮಾತ್ರ ಒಂದು ವ್ಯಕ್ತಿಯ ಜೀವನ ಪರಿಪೂರ್ಣತೆಯನ್ನು ಹೊಂದುವುದಕ್ಕೆ ಸಾಧ್ಯ ಆಗ್ತದೆ. ಅಲ್ಲ, ಏನು ತೊಂದರೆ ಇಲ್ಲ. ನಮಗೆ ದೊಡ್ಡ ಹೆಂಡತಿಯೇ ಸಿಕ್ಕಿದ್ದಾಳೆ ಅಂದರೆ, ಅಲ್ಲ ದೊಡ್ಡ ಹೆಂಡತಿ ಅಂದರೆ ಹಿರಿಯ ಹೆಂಡತಿ. ನಿಜವಾಗಿಯೂ ಹೌದು. ನಾನು ಹುಟ್ಟಿದ ಈ ದ್ವಾಪರದಲ್ಲಿ, ಅವಳು ಕೃತಯುಗದವಳು. ಹೌದು, ಹಳೆ ಹೆಂಡತಿ ಅಲ್ಲ, ಹಳೆ ಹೆಂಡತಿ. ಕೆಲವರು ಹಾಗೆ ಆಕ್ಷೇಪ ಮಾಡುವವರಿದ್ದಾರೆ, ಹೇಳ್ತಾರಂತೆ ಮುದುಕಿ ಗಂಡ ಬಲರಾಮ. ಹಿಂದಿನಿಂದಪ್ಪ, ಮತ್ತೆ ಮುಂದಿನಿಂದ ಬಲರಾಮನ ಭಾಗದಲ್ಲಿ ಮಾತಾಡುವ ಧೈರ್ಯದವ ಇನ್ನೂ ಹುಟ್ಟಲಿಲ್ಲ, ಅದು ಆಮೇಲಿನ ಪ್ರಶ್ನೆ. ಹೇಳ್ತಾರೆ ಮುದುಕಿ ಗಂಡ. ಈಗ ನಿಜವಾಗಿ ನೋಡಿದರೆ ಮುದುಕಿಯ ಕೃತಯುಗದಲ್ಲಿ ಕಕುದ್ಮಿ ನಾಮಕನಾದಂತಹ ಅರಸ, ಸೂರ್ಯವಂಶದ ಅರಸ, ತನ್ನ ಮಗಳಾದಂತಹ ರೇವತಿಗೆ ಯೋಗ್ಯನಾದಂತಹ ಅವರನ್ನೆಲ್ಲಿಯೂ ಕಾಣದೇ ಇದ್ದಾಗ ಹುಟ್ಟಿಸಿದ ಬ್ರಹ್ಮನಲ್ಲೇ ಕೇಳಿಬಿಡ್ತೇನೆ. ನೋಡಿ, ಸತ್ಯಲೋಕಕ್ಕೆಲ್ಲ ಮನುಷ್ಯರು ನೇರ ಹೋಗುವ ಅವಕಾಶ ಆಗ ಆಯ್ತು, ಅಲ್ಲದಿದ್ರೆ ಆಗುತ್ತಿರಲಿಲ್ಲ. ಬ್ರಹ್ಮದೇವರನ್ನೇ ವಿಚಾರಿಸೋಣ ಅನ್ನುವಂತಹ ಉದ್ದೇಶಕ್ಕಾಗಿ ಸತ್ಯಲೋಕಕ್ಕೆ ಮಗಳ ಸಹಿತವಾಗಿ ಹೋದ ನಾನು. ಹೋಗುವ ಕಾಲಕ್ಕೆ ಅಲ್ಲಿಂಥದ್ದು ಗಂಧರ್ವ ಗಾಯನ ಆಗುತ್ತಾ ಇತ್ತು. ಕೆಲವು ಸಲ ಹಾಗಾಗ್ತದೆ, ಮೈ ಮರೆಸುವ ಹಾಗಿದ್ದ ಕಾರ್ಯಕ್ರಮ ಇದ್ದರೆ ಬಂದ ಉದ್ದೇಶವೇ ಮರೆತು ಹೋಗ್ತದೆ ಅವನಿಗೆ. ಆದದ್ದಾಗೆ ಒಂದು ಕ್ಷಣ ಅದನ್ನು ನಿತ್ತಾಲಿಸಿದ, ಮತ್ತೆ ನೆನಪಾಯ್ತು, ಬಂದ ಕೆಲಸ ಬೇರೆ ಉಂಟಲ್ಲ. ಆಮೇಲೆ ಮುಂದೆ ಹೋಗಿ ಬ್ರಹ್ಮದೇವರಲ್ಲಿ ಕೇಳಿದ, ನನ್ನ ಮಗಳಿಗೆ ಯೋಗ್ಯನಾದ ವರ ಯಾರು? ಆಗ ಬ್ರಹ್ಮನ ಹೇಳಿದಂತೆ, ಯಾರ್ದಪ್ಪ ನಿನಗೆ ಗೊತ್ತಿರುವ 4 ಹೆಸರು ಹೇಳು ನೋಡುವ, ಯಾರಲ್ಲಿ ಅವ್ರು ಆಗ್ತದೆ ನೋಡುವ. ಇವ ಯಾರದು? ಇವನ ಕಾಲದ ಹೆಸರು ಹೇಳಿದ. ಆಗ ಬ್ರಹ್ಮದೇವರು ಹೇಳಿ, ನೀನು ಯಾವ ಕಾಲದ್ದು ಮಾತಾಡ್ತಿ ಪುಣ್ಯಾತ್ಮ, ಅದು ಕೃತಯುಗದ ಕಥೆ ಹೇಳುವುದು ನೀನು. ಅದು ದಾಟಿ ತ್ರೇತೆಯು ಮುಗಿದಾಯಿತು ಭೂಲೋಕದಲ್ಲಿ. ಈಗಾಗಲೇ ದ್ವಾಪರ ಬಂದಿದೆ, ದ್ವಾಪರದ ಅರ್ಧಾಂಶವೂ ಕಳೆದು ಹೋಗಿ ಆಗಿದೆ. ಈಗ ಇರುವುದರಲ್ಲಿ ನಿನ್ನ ಮಗಳಿಗೆ ಸರಿಯಾದಂತಹ ವರ ಅಂದರೆ ಒಬ್ಬನೇ, ಅವನೇ ಬಲಭದ್ರ. ನೋಡಿ, ಬ್ರಹ್ಮದೇವರು ಹೇಳಿದ್ದು ತನ್ನ ಮಗಳಿಗೆ ಯೋಗ್ಯನಾದ ಗಂಡನಾಗಬಲ್ಲ ಗಂಡು ಯಾರು ಅಂತ ಇವನ ಪ್ರಶ್ನೆ. ಬ್ರಹ್ಮದೇವರು ಏನು ಉತ್ತರ ಕೊಟ್ಟರು? ಈ ದ್ವಾಪರ ಯುಗದಲ್ಲಿ ಗಂಡು ಅಂದರೆ ಅವನೇ ಆದೀತು. ನೋಡಿ, ಬ್ರಹ್ಮದೇವರಿಂದ ನಮಗೆ ನಿರಾಯಾಸವಾಗಿ ಒಂದು ಬಂದಂತಹ ಪ್ರಶಸ್ತಿ ಅಲ್ಲ. ಹೌದಪ್ಪ, ನಿಜವಾದ ಗಂಡಸು ನಾವು ಅನ್ನುವುದನ್ನು ಬ್ರಹ್ಮದೇವರೇ ಹೇಳಲಿಲ್ವ? ಆದರೆ ನಮ್ಮನ್ನು ಮುದುಕಿ ಗಂಡ ಅಂತ ಆಕ್ಷೇಪ ಮಾಡಿದ್ರು ಕೆಲವರು. ಆಗದೇ ಇದ್ದವರು, ನಂಜಿನ ಮನಸ್ಸಿನವರು ಬಿಡಿ. ಈಗ ನೀವು ನೋಡ್ಲಿಲ್ವ ರೇವತಿಯನ್ನು ಮುದುಕಿಯ? ನಾನೇ ಕಾಣ್ತೇನೆ ಸ್ವಲ್ಪ ಮುದುಕನಾಗ ಮುಂಭಾಗದಲ್ಲಿ. ಯಾಕೆ? ಅವಳಿದ್ದದ್ದು ಸತ್ಯಲೋಕದಲ್ಲಿ ಅಲ್ಲ, ಯುಗ ಕಳೆದದ್ದು ಇಲ್ಲಿ ಅಲ್ಲ. ಅಲ್ಲಿ ಒಂದು ಕ್ಷಣದ ಅವಕಾಶ ಮಾತ್ರ. ಸತ್ಯಲೋಕವನ್ನು ಸೇರಿ ಅಲ್ಲಿರುವಂತಹ ಕಾಲದಲ್ಲಿ ಸತ್ಯಲೋಕದ ಆಯುಷ್ಯವೇ ಅಲ್ಲ ಆಗುದು, ಮತ್ತೆ ಈ ಲೋಕದ ಆಯುಷ್ಯ ಆಗುವುದೇ. ಆದ್ದರಿಂದ ಒಂದು ಕ್ಷಣವೇ ಅಲ್ಲಿ ಕಳೆದದ್ದು, ಅದರಿಂದ ಹೆಚ್ಚಾಗಲಿಲ್ಲ. ಆದರೆ ಹುಟ್ಟಿದ್ದು ಕೃತಯುಗದಲ್ಲಿ ಅನ್ನುವ ಕಾರಣದಿಂದ ಮುದುಕಿಯನ್ನು ಹಾಗೆ ಆಕ್ಷೇಪಿಸುತ್ತಾರೆ. ಆದರೆ ಒಂದು ನನಗಿಂತ ಸ್ವಲ್ಪ ಎತ್ತರ ಇದ್ದದ್ದು ಅದು ಅದರಲ್ಲಿ ನಮಗೆ ಮತ್ತೆ ಹೇಳುವುದು ಎಲ್ಲ ಈಗ ಅಲ್ಲ, ಅದನ್ನು ನಾವು ಸರಿ ಮಾಡಿ ಆಗಿದೆ. ಹತ್ತಿರ ನಿಲ್ಲುವಾಗ ನಮಗಿಂತ ಸ್ವಲ್ಪ ಎತ್ತರವೇ ಇದ್ದಳು. ಯಾಕೆಂದ್ರೆ ಕೃತಯುಗದ ದೇಹಾಕೃತಿ, ಹೌದಪ್ಪ, ಅದು ಕ್ರಮವೇ ಹಾಗೆ. ಕೃತಯುಗದ ದೇಹಾಕೃತಿ ತ್ರೇತೆಗಿಲ್ಲ, ತ್ರೇತೆಯವರ ದೇಹಾಕೃತಿ ದ್ವಾಪರಕ್ಕಾಗುವಾಗಿಲ್ಲ. ಇನ್ನು ಕಲಿಯುಗದಲ್ಲಿ ದ್ವಾಪರದವರಷ್ಟು ಎತ್ತರವೂ ಇಲ್ಲ, ಜೀವ ಸಣ್ಣದಾಗ್ತದೆ. ಕಲಿಯುಗದ ಅಂತ್ಯಕ್ಕಾಗ ಮತ್ತು ಸಣ್ಣದಾಗ್ತದೆ. ಲೋಕರೂಢಿಯಲ್ಲೊಂದು ಮಾತುಂಟು, ತುಂಬೆ ಗಿಡಕ್ಕಾದರೂ ಏಣಿಟ್ಟು ಹತ್ತಬೇಕಂತ. ಕಲಿಯುಗದ ಅಂತ್ಯಕ್ಕಾಗುವಾಗ ಅಷ್ಟು ಗಿಡ್ಡವಾಗುತ್ತಾ ಹೋಗ್ತದೆ ಶರೀರ ಅಂತ ಅರ್ಥ. ಆದ್ದರಿಂದ ನಮಗಿಂತ ಹಿರಿದಾದಂತಹ ದೇಹವನ್ನು ಹೊಂದಿದ್ದವಳ ತಲೆಯ ಮೇಲೆ ನಮ್ಮ ನೇಗಿಲ ಮನೆಯನ್ನಿಟ್ಟು ಒಮ್ಮೆ ಹೀಗೆ ಹೇಳಿದದ್ದು, ನಮ್ಮ ಹೆಗಲಿನ ಎತ್ತರಕ್ಕೆ ಸರಿ ಬರುವಲ್ಲಿಗೆ ಸರಿಯಾಯಿತು. ನಾನು ಸಣ್ಣದು ಮಾಡಿದ್ದೇನೆ ಅಂತಲ್ಲ, ಬ್ರಹ್ಮ ಸಂಕಲ್ಪ ಅಲ್ಲಿಗೆ ಸೇರಿದೆ ಅಂತ ಅರ್ಥ. ಈಗ ದೊಡ್ಡದು ಸಣ್ಣದು ಮಾಡುವುದಕ್ಕೆ ನಾನು ಸಮರ್ಥ ಅನ್ನುವುದಕ್ಕೆ ಹೇಳಿದ್ದಲ್ಲ. ಹಾಗಿದ್ರೆ ನನಗೊಪ್ಪುವಂತಹ ಒಂದು ಸಂಸಾರವಾಗಿ, ನನಗೊಪ್ಪುವಂತಹ ಒಬ್ಬಳಕ್ಕೆ ಸತಿಯಾಗಿ ಬ್ರಹ್ಮದೇವರೇ ಒದಗಿಸಿಕೊಟ್ಟಿದ್ದಾರೆ. ದೈವಾನುಗ್ರಹದ ಸಂಬಂಧ. ಅಲ್ಲದೇ ಇದ್ರೂ ಹಾಗೆ ಅಲ್ಲೋ, ಪ್ರಪಂಚದಲ್ಲಿ
ಮದುವೆ ಅನ್ನುವುದು ಇಲ್ಲಿ ನಾವು ನಿರ್ಣಯಿಸಿದಾಗ ಆಗುವುದಲ್ಲಲ್ಲ, ಹಣೆಯಲ್ಲಿ ಬರೆದಾಗಿರ್ತದೆ ಇಂಥವನಿಗೆ ಇಂಥವನೇ ಅಂತ. ಆಮೇಲೆ ಇಲ್ಲಿಯನ್ನು ನಾವು ಮಾಡುವುದಕ್ಕುಂಟು, ಬಂದದ್ದನ್ನು ಅನುಭವಿಸಬೇಕಾದದ್ದು. ನಮ್ಮ ತಮ್ಮ ಹಾಗಲ್ಲ, ಅವನ ಹಣೆಯಲ್ಲಿ ಬಹಳ ಜಾಗ ಇತ್ತು ಕಾಣ್ತದೆ. ಬ್ರಹ್ಮದೇವರು ಬಹಳ ಬರೆದಿದ್ದಾರೆ, ಎಲ್ಲಿ ಹೋದ್ರೆ ಹೆಂಡತಿ ಎಲ್ಲ ಹೇಳಿದ್ದು ನಾನು. ಅಗಣಿತವಾದಂತಹ ನಾರಿಯರನ್ನೆಲ್ಲ ತನ್ನ ಹೆಂಡತಿಯರನ್ನಾಗಿಸಿಕೊಂಡಿದ್ದಾನೆ. ಅಲ್ಲ, ನಾವು ಅದಕ್ಕೆ ಒಪ್ಪಿದ್ದೇವೆ. ಕೆಲವೆಲ್ಲ ಕೇಳಿ ಮದುವೆ ಆಗಿದ್ದಾನೆ, ಮತ್ತೆ ಕೆಲವೆಲ್ಲ ಮದುವೆ ಆಗಿ ಬಂದ ಮೇಲೆ ಹೇಳಿದ್ದಾನೆ ಅಂತ ನಮಗೆ ವಿಷಯ ಗೊತ್ತಾಗಿದೆ. ನಾವು ಅದಕ್ಕೆಲ್ಲ ಅಸ್ತು ಮುದ್ರೆಯನ್ನು ಒಪ್ಪಿದ್ದೇವೆ. ಯಾಕೆ? ಆಕ್ಷೇಪಿಸುವುದಕ್ಕೇನೂ ಇಲ್ಲ. ಅವರವರ ಇಷ್ಟವನ್ನು ಕೈಗೂಡಿಸಿಕೊಳ್ಳುವಲ್ಲಿ ಸಾಮೂಹಿಕವಾದಂತಹ ತೊಡಕಾಗಬಾರದು, ಇದು ಮಾತ್ರ ಉದ್ದೇಶ ಇರುವುದು. ಆದರೆ ಒಂದೇ ನಮಗೆ ಆಗದೇ ಇದ್ದದ್ದು ಅವನ ಬುದ್ಧಿ. ಅಲ್ಲ, ಹಾಗಲ್ಲ, ಆಗುವುದಿಲ್ಲ ಅಂದರೆ ಹಾಗಲ್ಲ, ಆಕ್ಷೇಪ ಅಲ್ಲ. ಯಾಕೋ ಪಾಂಡವರ ಕುರಿತು ಅವನಿಗೆ ಹೆಚ್ಚಿನದ್ದಾದಂತಹ ಒಂದು ಒಲುಮೆ. ಬಹಳ ಸಲ ಹೇಳಿದೆ ನಾನು, ಪ್ರಯೋಜನ ಇಲ್ಲ ನೀನು ಅವರ ಬೆಂಗಡೆಯಲ್ಲಿ ಹೋಗಿ. ಅಲ್ಲ, ಹೋಗುವಾಗ ನಾನು ಹೋಗಿದ್ದೇನೆ, ಅದು ಪ್ರಶ್ನೆ ಬೇರೆ. ಯಾಕೆಂದರೆ ನನ್ನ ತಮ್ಮ ಅಲ್ವ, ಆ ಕಾರಣದಿಂದ ಮಾತ್ರ ಒಲುಮೆ ಅಲ್ಲಿಗೆ ಹೆಚ್ಚು. ನನಗೆ ಅವರ ಕುರಿತು ಯಾಕೆ ಹೆಚ್ಚು ಒಲುಮೆ ಇಲ್ಲ ಕೇಳಿದರೆ, ಅದೃಷ್ಟಹೀನರಯ್ಯ, ಅದೃಷ್ಟಹೀನರು. ಹುಟ್ಟುವ ಮನುಷ್ಯನಿಗೆ ಹಣೆ ಬರಹ ಗಟ್ಟಿಬೇಕು, ಯಾವ ಮನೆತನದಲ್ಲಿ ಹುಟ್ಟಿದ್ರೇನು. ಅಲ್ಲದೆ ಇದ್ರೆ ಅನುಭವಿಸಬೇಕಾದದ್ದೆಲ್ಲ ನೋಡಿ ಏನು ಸ್ಥಿತಿ ಬರ್ತದೆ ಅಂತ. ಹುಟ್ಟಿದ್ದೇ ಕಾಡಿನಲ್ಲಿ, ಏನೋ ಸ್ವಲ್ಪ ಸಮಯ ಅರಮನೆಯಲ್ಲಿ ಬಾಲ್ಯ ಕಳೆದ್ರು, ಮತ್ತೆ ಎಲ್ಲಿ ಹೋದ್ರು ಅಂತಲೇ ಇಲ್ಲ. ಈಗ ಮೊನ್ನೆ ದ್ರೌಪದಿ ಸ್ವಯಂವರದಲ್ಲಿ ಪ್ರಕಟರಾದ್ರು, ನನ್ನ ಕೈ ಹಿಡ್ಕೊಂಡು ಇವನು ಹೋದ ಆ ಕುಲಾಲರ ಭವನಕ್ಕೆ, ಅಲ್ಲಿ ಪಾಂಡವರಿದ್ದಾರೆ ಹೋಗಿ ನೋಡಿ. ಹೋಗುವಾಗ ನಾನು ಹೋಗಿದ್ದೇನೆ, ಅದು ಪ್ರಶ್ನೆ ಬೇರೆ. ಆಕ್ಷೇಪ ಇಲ್ಲ ನಮಗೆ, ಕುಂತಿದೇವಿ ನಮಗೆ ಅತ್ತೆ ಅಂತ ನಾವು ಕರೆಯೋಣ, ಆಕ್ಷೇಪ ಅಲ್ಲ. ಆದರೆ ಅವರನ್ನೇ ಹಾರೈಸಿಕೊಂಡಿರಬೇಕಾದಂತಹ ಅವಶ್ಯಕತೆ ಏನು, ಇದು ನಮಗೆ ಕಾಣುವುದು. ಆಗುವುದಕ್ಕೆ ಈಗ ಭೀಮಸೇನ ನಮ್ಮಲ್ಲಿಯೂ ಕಲ್ತಿದ್ದಾನೆ, ಅದು ಪ್ರಶ್ನೆ ಬೇರೆ, ನಮಗೆ ಶಿಷ್ಯನೇ ಅವ. ಆದರೂ ಹೆಚ್ಚಿನದ್ದಾದ ಒಲುಮೆ ನಮಗಲ್ಲ, ನಮಗೆ ಕಾಣೋದು ಅವನ ಸೌಭಾಗ್ಯ. ಅಯ್ಯ ಹೌದಪ್ಪ, ಆ ಹಸ್ತಿನಾವತಿಯಲ್ಲಿ ಆ ಕೌರವ ನೋಡಿ, ಒಬ್ಬನೇ ಆಗಿ ಹುಟ್ಟು ಬೇಕಿತ್ತಂತೆ. ಆದರೆ 101 ಆಯಿತು ಹುಟ್ಟುವಾಗ, ಹೋಗಲಿ ಬಿಡಿ, ಅದು ದೊಡ್ಡ ವಿಷಯ ಅಲ್ಲ. 101 ಆದರೂ ವಿಶೇಷವಾದ ಒಲುಮೆ ಉಂಟು. ನಾವೀಗ ಯೋಚನೆ ಮಾಡೋದು 101 ಆಗುವಾಗಲೇ ಇಷ್ಟಿದ್ದಾನೆ ಅವನು, ಹಾಗಿದ್ರೆ ಒಂದೇ ಆಗುತ್ತಿದ್ರೆ ಹೇಗಾಗ್ತಿದ್ದ ಅಲ್ವಾ? ಏನು ಸೌಭಾಗ್ಯ ನೋಡಿ, ಅಭಿಷೇಚನ ಆಗಲಿಲ್ಲ, ಮತ್ತೊಂದು ಇಲ್ಲ, ಆದರೂ ಇವತ್ತಿಗೂ ಸಿಂಹಾಸನದಲ್ಲಿ ಅವನೇ. ಹೌದು, ನಮ್ಮ ಶಿಷ್ಯನೇ ಅವನು. ಈಗ ನನಗೆ ಕಾಣುವುದು, ಈಗ ಕೃಷ್ಣ ಹೇಳೋದು ಪಾಂಡವರು ಒಳ್ಳೆಯವರು, ಕೌರವಾದಿಗಳು ಕೆಟ್ಟವರು, ಬೇಡ ಅಂತ ಅವನ ಒಲುಮೆ. ನಮಗೆ ಕಾಣೋದು ದೊಡ್ಡ ಮನೆತನ, ನಮಗೆ ಎಂಥದ್ದಕ್ಕೆ, ಅವರು ಒಳ್ಳೆಯವರ ಕೆಟ್ಟವರು, ಅಣ್ಣ ತಮ್ಮಂದರಲ್ಲಿ 1000 ಇರಲಿ. ಈಗ ನಾವು ಪಾಂಡವರನ್ನು ಓಲೈಸಿ ನಮಗಾಗಬೇಕಾದದ್ದೇನು, ಏನು ಬೇಕಿದ್ರೂ ಮಾಡಲಿ. ಈಗ ಇದ್ದ ಸ್ಥಿತಿಯಲ್ಲಿ ಹೇಗೆ ಕೇಳಿದರೆ ಕೌರವ ಸೌಭಾಗ್ಯವಂತ ಉಣ್ತಾ ಇದ್ದಾನೆ. ಹಾಗಿದ್ರೆ ನಾವು ಅವನನ್ನಲ್ವ ಓಲೈಸಬೇಕಾದದ್ದು. ಇನ್ನೂ ಒಂದು, ಏನಾದರೂ ನಮ್ಮದು ಭೂಖಂಡದಲ್ಲಿ ಸ್ವಲ್ಪ ನಡೀಬೇಕು ಅಂತಾದರೆ ನಮಗೊಂದು ಅಧಿಕಾರ ಇದ್ದವರು ಒಟ್ಟಿಗೆ ಕೈಯಲ್ಲಿ ಬೇಕಾಗುತ್ತದೆ. ಹೌದು, ಯಾಕೆ? ಒಂದು ಕಾಲಕ್ಕಾಗಿ ಹೋಗಿತ್ತು, ಯಾದವರಿಗೆ ಸಾಮ್ರಾಜ್ಯವೇ ಇಲ್ಲ, ಸಿಂಹಾಸನ ಬಾಹಿರರು ಅಂತ. ಇದು ನಮಗೆ ಸ್ಪಷ್ಟವಾದದ್ದೇ ಮಾಗದ ಆಕ್ರಮಣಕ್ಕೆ ಬಂದಂತಹ ಕಾಲದಲ್ಲಿ. ಮಾಗದನ್ನು ಕೊಂದು ಕಳೆಯುತ್ತೇನೆ ಅಂತ ಹಲಮುಸಲವನ್ನು ಮೇಲಕ್ಕೆತ್ತಿದ್ದೆ ನಾನು. ಆಗ ನಮ್ಮ ತಮ್ಮ ಕೈ ತಡೆದ, ಮುಂದೆ ಹೋಗಬೇಡ, ನಾವಲ್ಲ ಅದಕ್ಕೆ ಜನ ಎಲ್ಲ. ಯುದ್ಧದಲ್ಲಿ ಸೋತು ಬಿದ್ದಿದ್ದಾನೆ, ಅವನನ್ನು ಕೊಂದು ಒಂದೇ ಸಲಕ್ಕೆ ಮುಗಿಸಬಹುದಿತ್ತು, ಆಗುವುದಿಲ್ಲ ಅಂತ ತಡೆ ಹಿಡಿಯುತ್ತಾನೆ ಇವ. ಯಾಕೆ? ಮಾಡಲಿಕ್ಕೆ ಜನ ಬೇರೆ ಇದ್ದಾರೆ. ಹಾಗಿದ್ರೆ ಏನು, ಭೂವ್ಯಾಪ್ತಿಯಲ್ಲಿ ಅದನ್ನು ಮಾಡಲಿಕ್ಕಿದ್ದವರು ಬೇರೆ ಅನ್ನುವಂತಹ ಧೋರಣೆಯೋ, ಅಥವಾ ಸರ್ವ ಸಮರ್ಥರಾದವರು ಮತ್ತೊಬ್ಬರು ಇದ್ದಾರೆ, ಅವರನ್ನು ಬೆಳೆಸಬೇಕಾದದ್ದು ನಮಗುಂಟು ಅನ್ನುವುದು? ಅದೇ ಹೌದಾದರೆ ಭೂಮಿಯಲ್ಲಿ ಮಾಡುವುದಕ್ಕಿದ್ದವರು ಬೇರೆ ಇದ್ದಾರೆ, ಅವರಿಗೆ ಅನುಕೂಲ ಕಲ್ಪಿಸಿಕೊಡುವುದೇ ನಮಗೆ ಕರ್ತವ್ಯ ಅಂತಾದರೆ, ಈಗ ಅದು ಹೀಗೆ ಆಗಬೇಕಿದ್ದೇನೆ, ಹಾಗೆಯೂ ಮಾಡಬಹುದಲ್ಲ. ಇನ್ನೂ ಒಂದು ನನಗೆ ಒಂದೊಂದು ಸಲ ಕಾಣುವುದು, ತಮ್ಮನನ್ನು ತೀರಾ ಆಕ್ಷೇಪ ಮಾಡಲಿಕ್ಕಿಲ್ಲ. ನಾವೊಂದು ತಕ್ಕಡಿ ಹಿಡಿಯುವ, ಒಂದು ಅದೃಷ್ಟ ಪರೀಕ್ಷೆ ಮಾಡೋದು. ಪಾಂಡವರಿಗೆ ಬೆಂಬಲವಾಗಿ ತಮ್ಮ, ಕೌರವನಿಗೆ ಹತ್ರ ನಾನು. ಈಗ ನಾಳೆ ಯಾರಿಗೇ ಸಿಂಹಾಸನ ಆಗಲಿ, ಅಲ್ಲ ಹೇಳಿದ್ದು ನಾನು, ನಮಗೆ ತೊಂದರೆ ಉಂಟು ಅಲ್ವಾ? ಇಲ್ಲಲ್ಲ. ಈಗ ಕೌರವನಿಗೆ ಸಿಂಹಾಸನ ಆದರೂ ಕೌರವನನ್ನು ಅಲ್ಲ, ಪಾಂಡವರೇ ಆದರೂ ಮೊದಲೇ ಕೃಷ್ಣ ಹತ್ತಿರ. ಹಾಗಿದ್ರೆ ನಮಗೆ ಯಾವ ಸಮಸ್ಯೆ ಬರುವುದಕ್ಕಿಲ್ಲ. ಹೀಗೆಲ್ಲ ಆಲೋಚನೆ ಮಾಡಬೇಕಾಗ್ತದೆ. ಆದರೆ ಎಷ್ಟು ಮಾಡಿದರೂ ಯೋಚನೆ ಸರಿಯಾಗ್ತದೆ ಅಂತಲ್ಲ. ಏನು ಈಗ ಸಂಬಂಧವನ್ನು ಹತ್ತಿರ ಮಾಡಿಕೊಳ್ಳುವುದಕ್ಕೊಂದು ದಾರಿ. ಈಗ ಯೋಚನೆ ಮಾಡುವಾಗ ನನಗೆ ಮೊನ್ನೆ ಒಂದು ಯೋಚನೆ ಬಂದದ್ದು, ಇದೊಂದು ಸಾಧ್ಯ ಆದರೆ ಬಹಳ ಸುಲಭದಲ್ಲಿ ಆಗುತ್ತದೆ. ಈಗ ಕುಂತಿದೇವಿ ನಾವು ಒಪ್ಪಿದ್ರೆ ಮಾತ್ರ ಅತ್ತೆ, ಅಲ್ಲದಿದ್ರೆ ದತ್ತಗೆ ಕೊಟ್ಟವಳು ಅತ್ತೆ ಹೇಗೆ? ಆದರೂ ತಮ್ಮ ಹೇಳ್ತಾನೆ ಅತ್ತೆ, ಆಗಲಿ ಅಪ್ಪ ಅತ್ತೆ ಅಂತಾದ್ರೆ ಅತ್ತೆ, ಮತ್ತೆ ನಮಗೆ ಇತ್ತೆ ಹಾಕಿ ಹೋಗಲಿ, ಅತ್ತೆ ಆದರೆ ಅತ್ತೆ, ಅತ್ತೆ ಮಕ್ಕಳು, ಹೀಗೊಂದು ಸಂಬಂಧದ ವ್ಯಾಪ್ತಿ ಹೌದು ಅಂತಾದರೆ, ಈಗ ಕೌರವಾದಿಗಳಲ್ಲಿ ಪ್ರೀತಿ ಬರುವಾಗ ಒಂದು ಸಂಬಂಧ ಮಾಡಿದ್ರೇನು ಅಲ್ವಾ? ಒಂದು ಸಂಬಂಧ ಮಾಡಬೇಕು. ಏನು ಸಂಬಂಧ?
ಮೊನ್ನೆ 4 ದಿವಸಗಳಿಗಿಂತ ಮೊದಲು ತಂಗಿ ಆಚೀಚೆ ಹೋಗೋದು ನೆನಪಾಯ್ತು ನನಗೆ. ಇದೊಂದು ದಾರಿ ಹೌದು. ಮತ್ತೆ ಈಗ ತಮ್ಮನಿಗೂ ಆಕ್ಷೇಪ ಮಾಡಲಿಕ್ಕೆ ಆಗುದಿಲ್ಲ. ಈಗ ಹೇಗಿದ್ರು ತಂಗಿ ಮನೆ ಅಲ್ವಾ, ಸುಭದ್ರೆ ಅನ್ನೊಂದು ಕೌರವವನ್ನು ಕೊಟ್ಟಿಗೆ ಕಟ್ಟಿಬಿಟ್ರೆ ಆಗ ಮತ್ತೆ ತಮ್ಮನಿಗೂ ಆಕ್ಷೇಪ ಮಾಡಲಿಕ್ಕೆ ಆಗುವುದಿಲ್ಲ. ಹಾಂ, ಪಾಂಡವರು ಮೊದಲೇ ಸೋದರತ್ತೆಯ ಮಕ್ಕಳು ನೋಡಿ, ಈಗ ಇಬ್ಬರು ನೆಂಟರಾಗ ಹತ್ತಿರದ ನೆಂಟರು, ಆಗ ನಾಳೆ ನಮ್ಗೆ ಇಬ್ಬರಿಗೂ ಪ್ರಯೋಜನ ಇಲ್ವಾ? ಆದರೆ ಇದು ತಮ್ಮ ಗೊತ್ತಾದರೆ ಈಗ ಹೇಳಿದ್ದು ನಾನು ಸರಿ ಮಾಡಲಿಕ್ಕೆ ಬಿಟ್ಟ ಅನ್ನೋದು ನಮಗೆ ವಿಶ್ವಾಸ ಇಲ್ಲ. ಯಾಕೆಂದರೆ ಪಾಂಡವರ ಒಲುಮೆಗಿಂತಲೂ ಹೆಚ್ಚು ಅವನಿಗೆ ಕೌರವ ದ್ವೇಷವೇ ಇದ್ದಾಗೆ ಕಾಣುತ್ತದೆ. ಹೇಗಾದರೂ ಉಪಾಯದಿಂದ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡೋದಿಲ್ಲ, ಸಂದರ್ಭ ಬರಬೇಕಲ್ಲ. ನಮಗೆ ಈ ದಿನದಲ್ಲಿರುವ ಗಳಿಗೆ ಸಾಕಾಗುವುದಿಲ್ಲ, ಅಷ್ಟು ಹೊಣೆ ಉಂಟು. ಎಂಥದನ್ನೆಲ್ಲ ನೋಡುವುದಯ್ಯ. ಈಗ ಮಧ್ಯಾಹ್ನ ಮೇಲೆ ಬಂದು ಕೂತ್ರ ಕೊಡಿ ಬಾಗಿಲಲ್ಲಿ ಯಾರದು. ಆಗ ಇವರೆಲ್ಲರೊಂದಾಗಿದ್ದ ನಿವನ್ಗಳ ಕಾಣಿಕೆಯನಿತು. ಅದು ನೀನು ಬೇರೆ ಹೇಳುವುದು ಬೇಡ. ಈ ಹೊತ್ತಿಗೆ ಇಲ್ಲಿಗೆ ಬಂದಿದ್ದಿ ಅಂದ ಮೇಲೆ ನಿನ್ನ ಬುದ್ಧಿ ಓರೆಯೇ ಇರಬೇಕು. ನನ್ನದ್ದು ಬುದ್ಧಿ ಓರೆಯ? ಹಾ ಬುದ್ಧಿ ಅವರೇ. ನಿನ್ನ ಗ್ರಾಮ್ಯ ಭಾಷೆಗೆ ಆಗುವಾಗ ಅವಸರದಲ್ಲಿ ಹೇಳುವಾಗ ಆಗಾಯ್ತು ಬುದ್ಧಿ ಅವರೇ. ಹೌದೌದು. ಇದು ನಾನು ನಿಮ್ಮ ಅವ. ಓ, ನಾನು ನಿಮ್ಮ ಇವ ರೈವತ ನಿಮ್ಮ ಆಳು. ಓ ನೀನು ತೋಟ ಕಾಯುವ ಅಲ್ವೇನೋ? ಹೌದೌದೌದೌದೌದು. ಅಲ್ಲ ನಿನ್ನದು ಅಲ್ಲ, ತೋಟ ಕಾಯುವುದು ಬಿಟ್ಟು ಇಲ್ಲಿಗೆ ನೀನು? ತೋಟ ಕಾಯುವುದು ಅಂತ ಹೇಳಿದ್ರೆ ನಿಮ್ಮಲ್ಲಿಗೆ ಬರ್ಬಹುದಲ್ಲ. ನನಗೆ ಸನ್ನಿಧಾನದಲ್ಲಿ ಒಂದೆರಡು ಮಾತು ಆಡ್ಲಿಕ್ಕಿತ್ತು. ಈಗ ಒಂದು 15-20 ದಿವಸ ಮೊದಲು ಎಂಥದ್ದು ಬಂದೆಲ್ಲ ತಕೊಂಡು ಹೋಗಿದ್ದು ನೀನು, ಮತ್ತೆ ಈಗ ಎಂಥದ್ದು ಮಾತಾಡೋದು ಮತ್ತೆ? ಹಾಗಲ್ಲರೆ, ವನಾಂತರದಲ್ಲಿ ಸ್ವಲ್ಪ ಸಮಸ್ಯೆ ಉಂಟು. ಹೌದಾ? ಹೌದೌದು. ಎಂಥದ್ದು ಕೇಳ್ತೀರಲ್ಲ? ಲಾಲಿಸಬೇಕು ಜಿಯ, ಲಾಲಿಸಬೇಕು ಜಿಯ ಬಲಭದ್ರಯ, ಲಾಲಿಸಬೇಕು ಜಿಯ. ಪುರದ ಬಾಹೆಯೊಳಿರುವ ವರವನದೊಳಗೂರ್ವ, ಪುರದ ಬಾಹೆಯೊಳಿರುವ ವರವನದೊಳಗೂರ್ವ, ಅಲ್ಲಿ ನಿರತ ಸಂಧ್ಯಾದಿ ಪಾರ್ವ ನೆಲೆಸಿಕೊಂಡಿರುವ ಲಾಲಿಸಬೇಕು ಜಿಯ, ಲಾಲಿಸಬೇಕು ಜಿಯ. ಎಂಥದ್ದು ಲಾಲಿಸಾ ಬೇಕು ಅಂದರೆ ಬೇರೆ ಎಂಥದ್ದು ಬೇಕು ಒಟ್ಟಿಗೆ? ಲಾಲಿಸಬೇಕು ಜಿಯ. ಲಾಲಿಸಬೇಕು. ರಾಯರೇ, ನೀವು ನನಗೆ ಒಂದು ಅಪ್ಪಣೆ ಕೊಟ್ಟಿದ್ದೀರಿ. ದ್ವಾರಾವತಿಯ ವಲಯ ಅರಣ್ಯದ ಅರಣ್ಯಾಧಿಕಾರಿ ನೀನು. ಎಂಥದ್ದು ವಲಯ ಅರಣ್ಯ ಅಂದರೆ? ವಲಯ ಅಂತ ಹೇಳಿದ್ರೆ ಆ ಒಂದು ಪ್ರಾಂತ್ಯ. ಹೌದು, ಬೇರೆ ಬೇರೆ ಕಡೆಗಳಲ್ಲಿ ಉಂಟು. ಹೌದು. ನಿನಗೆ ಯಾವ ಒಂದು ವಲಯ ಕೊಟ್ಟಿದ್ದೇನೆ? ಹೌದೌದು. ವಲಯದಲ್ಲಿ ಎಲ್ಲ ನಾನೇ. ಬೇಸಿಗೆ ಕಾಲದಲ್ಲಿ ನೀರು ಬಿಡ್ಲಿಕ್ಕೂ ನಾನೇ ತೋಟಕ್ಕೆ, ಮಳೆಗಾಲದಲ್ಲಿ ಕಾಯಲಿಕ್ಕೂ ನಾನೇ. ಹೆಚ್ಚು ಕಡಿಮೆ ಆಯ್ತದು. ತೋಟ ಕಾಯುವುದು ಬೇಸಗೆಯಲ್ಲಿ ಬಿಸಿಲಿಗೆ, ಮಳೆಗಾಲದಲ್ಲಿ ನೀರು ಬರುವುದಲ್ಲಿಗೆ ಮಳೆಗೆ. ಮತ್ತೆಂತದ್ದು? ಆಯ್ತು, ಅದು ಸಹಜವಾದ. ಹೌದು. ಹಾಗಾಗಿ ಮಳೆಗಾಲದಲ್ಲಿ ನೀರು ಬಿಡ್ಲಿಕ್ಕೆ ಜನ ಬೇಡ, ಬೇಸಗೆಯಲ್ಲಿ ಕಾಯಲಿಕ್ಕೆ ಜನ ಬೇಡ. ಅದಕ್ಕೆ ನಿನ್ನ ಉದ್ಯೋಗ ಬದಲು ಮಾಡಿದ. ಹೌದು, ನನಗೆ ಬೇಸಗೆಯಲ್ಲಿ ನೀರು ಬಿಡು, ಮಳೆಗಾಲದಲ್ಲಿ ಕಾಯಿ. ಸರಿ, ನನಗೆ ಮಳೆಗಾಲದಲ್ಲೂ ಕೆಲಸ, ಬೇಸಿಗೆ ಕಾಲದಲ್ಲೂ ಕೆಲಸ. ನನಗೆ ತಿರುಗಾಟದಲ್ಲಿ ರಜೆ ಇಲ್ಲ. ತಿರುಗಾಟ ಎಲ್ಲಿಗೆ ಮತ್ತೆ ಎಂದು? ಈ ವನಾಂತರದ ತಿರುಗಾಟದಲ್ಲಿ ನನಗೆ ವಿಶ್ರಾಂತಿ ಎನ್ನುವುದಿಲ್ಲ. ಹೌದೌದೌದು. ಆದ್ರೆ ಒಂದುಂಟು, ಮೊನ್ನೆ ಕೆಲವು ದಿವಸ ನೀನು ಉದ್ಯೋಗಕ್ಕೆ ಬರಲಿಲ್ಲ. ಅಪ್ಪಯ್ಯ. ಎಂತದ್ದು ಅಪಾಯ? ತೀರಿ ಹೋದದ್ದು. ಅಪಾಯ ಅಲ್ಲ, ನಾನು ತೋಟದಲ್ಲಿ ಎಂತದ್ದು ಅಪಾಯ ಉಂಟು ಅಂತ ನೀನು ಬಾರದ ಇಲ್ಲ. ಅಪ್ಪಯ್ಯ ತೀರಿ ಹೋದದ್ದಕ್ಕೆ ನಾನು ಸ್ವಲ್ಪ ದಿವಸ ಇರಲಿಲ್ಲ. ಮತ್ತೆ ಕಳೆದ ವರ್ಷ 1-2-3 ತಿಂಗಳು ಉದ್ಯೋಗಕ್ಕೆ ಬರಲಿಲ್ಲ. ಅದು ದೊಡ್ಡಪ್ಪ ತೀರಿ ಹೋದದ್ದು. ಹಾಗಿದ್ರೆ ಬರುವ ವರ್ಷ ಚಿಕ್ಕಪ್ಪನ ಬಹುಶಃ ಹೋಗ್ತಾರೆ ಕಾಣ್ತದೆ. ಅಲ್ಲ, ಮತ್ತೊಂದು ಹೆರಿಗೆ ರಜೆ ಅಂತ ಮಾಡಿದ್ದೀನಿ ನೀನು. ಅದು ನನ್ನ ಹೆಂಡತಿ ಹೆತ್ತದ್ದು.
ಅದೇ ಅದೇ ನನ್ನ ಮಗುವನ್ನು ಅಲ್ಲ, ನಿಜವಾಗಿ ಅದು ಸೌಲಭ್ಯ ಇರುವುದು ಹೆಣ್ಣು ಆಳುಗಳಿಗೆ. ಹೌದು ಆದ್ರೆ ನಿನಗೆ ಕೊಟ್ಟ ಅಲ್ವಾ? ಹೌದು ಅದು ಕೊಟ್ಟದ್ದೇ ಬೇರೆ ನಿನ್ನಲ್ಲಿ ಯಾರು ಇಲ್ಲ ಜನ. ಹೌದು ಹೌದು ನಾನೇ ಎಲ್ಲ ನೋಡಿಕೊಳ್ಬೇಕು. ಹೌದು, ನೀನೇ ಬಂದು ಹೇಳಿದಿ. ಹೌದು. ಹಾಗೆ ನನಗೊಂದು ಈ ಸಲ ಒಂದು ಹೆರಿಗೆ ರಜೆ ಕೊಡಬೇಕು ಅಂತ. ಕೊಡ್ಬೇಕು. ಹೌದು, ನಾನೇ ಎತ್ತದ್ದಲ್ಲ, ಹೆಂಡತಿ ಎತ್ತದ್ದು. ಅದೇ ಗೊತ್ತಾಯ್ತು. ನಾನು ಬಾಣಂತನಕ್ಕೆ. ಸರಿ ಸರಿ ಸರಿ. ಹಾಗೆ ರಾಯರೇ, ಓ. ನೀವು ಹೇಳಿದ್ದೀರಿ ವನವನ್ನು ನೋಡಿಕೊಳ್ಬೇಕು, ಒಂದು ಪುಷ್ಪವೂ ಆಚೆ ಈಚೆ ಆಗಬಾರ್ದು. ಹೌದು, ಕ್ರಮ ಹಾಗಲ್ವ? ತೋಟ ಕಾಯುವುದು ಅಂದ್ರೆ ಮತ್ತೆಂತದ್ದು? ಒಂದು ಹಣ್ಣು ಆಚೆ ಈಚೆ ಆಗಬಾರ್ದು, ಒಂದು ಎಲೆಯ ಚಿಗುರು ಬಾಡಬಾರ್ದು. ನಾನು ಅಷ್ಟೊಂದು ಕಷ್ಟಪಟ್ಟು ನಿಷ್ಠೆಯಲ್ಲಿ ಕಾದೆ. ಹಾ 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 ಹಾ. ಆದರೆ ಯಾವತ್ತಿನ ಹಾಗೆ ಇವತ್ತಲ್ಲ. ಮತ್ತೆ ನಾನು ವನಾಂತರಕ್ಕೆ ಪ್ರವೇಶ ಮಾಡ್ತೇನೆ ರಾಯರೇ, ಜೋರು ಮಳೆ ಬರ್ತಾ ಉಂಟು. ಹೌದು, ಈಗ ಮಳೆಗಾಲವೇ ಅಲ್ವಾ? ಹೌದು, ಮಳೆ ಮಾತ್ರವಾ, ಗುಡುಗು ಸಿಡಿಲು, ಅದು ಹೇಗುಂಟು? ಮತ್ತೆ ಗಾಳಿ. ಅದು ಸಹಜ ಅಲ್ವೇನೋ ಮಳೆಗಾಲದಲ್ಲಿ? ಹೌದು, ಬಂತ. ನೀವು ಒಂದು ವೇಳೆ ಆ ವನಾಂತರಕ್ಕೆ ಬಂದರೆ ನಿಮಗೆ ಒಂದು ಕುಳಿತುಕೊಳ್ಳುವುದಕ್ಕೆ ಅಂತ ನಾವು ಪ್ರತ್ಯೇಕವಾದಂಥ ಒಂದು ಸ್ಥಳ ನಿರ್ಮಾಣ ಮಾಡಿದ್ದೇವೆ. ಒಂದು ಅಶ್ವತ್ಥ ವೃಕ್ಷದ ಬುಡದಲ್ಲಿ ನಮ್ಮ ಕೆಲಸವನ್ನೆಲ್ಲ ನೋಡ್ಲಿಕ್ಕೆ ಅಂತ ನಿಮಗೆ ಒಂದು ಹೌದು, ಎತ್ತರದ ಜಾಗ. ಹೌದು ಹೌದು, ಅದರಲ್ಲಿ ಕಟ್ಟೆ ಯಾರೋ ಕೂತಿದ್ದಾರೆ ಕಟ್ಟೆಯಲ್ಲಿ. ಹೌದು, ಯಾರೋ ನಿನ್ನೊಟ್ಟಿಗೆ ಕೆಲಸ ಮಾಡುವವರಾಗ. ಆ ಕಟ್ಟೆಯಲ್ಲಿ ಮನೆ ಮಾಡಿದವರು ಯಾರಾಗಿರಬಹುದು ಎನ್ನುವ ಹಾಗೆ ನೋಡಿದೆ. ನೋಡುವಾಗ ಎಲ್ಲರ ಹಾಗಲ್ಲ, ಮತ್ತೆ ಎಷ್ಟು ಉದ್ದ, ಎಂಥದ್ದು ಗಡ್ಡ, ಗಡ್ಡ ಮಾತ್ರ ಇರುವುದಾ? ಇಷ್ಟು ಉದ್ದ, ಮೀಸೆ, ಅದು ಬಿಟ್ಟದ್ದು ಕಾಣ್ತದೆ. ಬಿಟ್ಟದ್ದು ಕಾಣ್ತದೆ. ಎಂಥದ್ದು ಬಿಟ್ಟದ್ದು? ಗಡ್ಡ ಮೀಸೆ ಬಿಟ್ಟದ್ದು ಕಾಣ್ತದೆ. ಅಲ್ಲ, ಮತ್ತೆ ಇರುವುದೆಲ್ಲಿಂದ ಬಿಟ್ರೆ? ಅದು ಬಿಟ್ಟ ಕಾರಣ ಅಷ್ಟು ಉದ್ದ ಬಂದದ್ದಾಗಿಲ್ಲ, ಬೆಳೆಯುವುದಕ್ಕೆ ಬಿಟ್ಟದ್ದು. ಹೌದೌದು, ಕತ್ತರಿಸಲೇ ಇಲ್ಲ. ಇಲ್ಲ, ಆದ್ರಿಂದ ಅಷ್ಟು ಉದ್ದ ಬಂದದ್ದಾಗಿರ್ಬೋದು. ಇರ್ಬೋದು. ಗಡ್ಡ ಬಿಟ್ಟದ್ದು ಮಾತ್ರ ಅಲ್ಲ, ಮೂಗು ಮುಚ್ಚಿದ್ದಾರೆ. ಓಹೋ, ಮೂಗು ಮಾತ್ರ ಮುಚ್ಚಿದ್ದಲ್ಲ. ಮೂಗು ಮುಚ್ಚಿದ್ದು ನೀನು ಹತ್ರ ಹೋಗುವಾಗ ಮುಚ್ಚಿದ್ದ ಅಲ್ಲ? ಇಲ್ಲ, ಸಾಧಾರಣ ಎಲ್ಲರೂ ನಾನು ಹತ್ತಿರ ಹೋಗುವಾಗ ಮುಚ್ಚುವುದು, ಇವರು ನಾನು ಹೋಗುವುದಕ್ಕಿಂತ ಮೊದಲೇ ಮುಚ್ಚಿದ್ರು. ಹಾಗಾಗಿ ನನಗೆ ಅದು ಸಂಬಂಧ ಇರುವ ವಿಷಯ ಅಲ್ಲ. ಮೂಗು ಮಾತ್ರ ಮುಚ್ಚಿದ್ದಲ್ಲ, ಮತ್ತೆ ಕಣ್ಣು ಮುಚ್ಚಿದ್ದಾರೆ. ಕಣ್ಣು ಮುಚ್ಚಿದ್ದಾರೆ ಅಂದ್ರೆ ಅರ್ಥವೇ ಬೇರೆ. ದಿಷ್ಟಿ ಕಣ್ಣೆವೆಗಳನ್ನು ಮುಚ್ಚಿದ್ದಾರೆ. ಹಾಗೆಂದು ಉಸಿರಾಟ ಉಂಟು. ಅದು ನಾಭಿಯಲ್ಲಿ ಕಾಣ್ತದೆ. ನಾಭಿ ಎಂತದ ಅದು? ಅದು ಅವರು ನಿಶ್ವಾಸ, ಶ್ವಾಸ, ಶ್ವಾಸೋಚ್ಛ್ವಾಸ. ಹೌದೌದು, ಅದೊಂದು ವಿಶ್ವಾಸ ಉಂಟು ಅವರಲ್ಲಿ, ಶ್ವಾಸ ಉಂಟು ಅಂತ. ಅಂದು ನಮಗೊಂದು ವಿಶ್ವಾಸ ಬಂತು, ಅವರು ಜೀವ ಸಹಿತ ಇದ್ದಾರೆ ಅಂತ. ಹಾಗಂತ ಬಾಯಲ್ಲಿ ಶಬ್ದವೂ ಬರ್ತಾ ಉಂಟು. ಬಾಯಲ್ಲಿ ಎಂತ ಗೊರ ಗೊರ ಬರ್ತದ? ಓಂ. ಸ್ವಲ್ಪ ಹೊತ್ತಾಗುವಾಗ ರೋಮ್, ಆಮೇಲೆ ಸ್ವಲ್ಪ ಹೊತ್ತಾಗುವಾಗ ರಂ, ಅದಾದ ಮೇಲೆ ಮತ್ತೆಂಥದ್ದು? ಕ್ರೈಮ್. ಬೇರೆ ಬೇರೆ, ಅದು ಹೇಳುವುದವರು ಓಂಕಾರವೇ. ನಿಮಗೆ ಕೇಳುವಾಗ ಬೇರೆ ಬೇರೆ ಅದರಲ್ಲಿ ಒಂದು ಬೇರೆ 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 ಅಳಗೊಳಗೊಳಗೊಳಗೊಳಗೊಳಗ ಆಗಿ ಬರುವುದು. ಅಥವಾ ಇರುವುದು ಬೇರೆ ಬೇರೆ ಬೀಜಾಕ್ಷರ ಎಲ್ಲ ಹೇಳ್ತಾರೆ, ನೀನು ಯಾರಿಗೂ ಗೊತ್ತು? ಹೌದೌದೌದು. ಅದು ಮಾತ್ರವಾ? ಮಳೆಗೆ, ಆ ಚಳಿಗೆ ಅವರಿಗೆ ಗೊಡ್ಡವೇ ಇಲ್ಲ. ಗೊತ್ತಾಗುವುದಿಲ್ಲ. ಆ ರೀತಿ ಸಿಡಿಲು ಬಡಿತಾ ಉಂಟು. ಒಂದು ಬದಿಯಿಂದ ನೀರಿನಿಂದ ಒದ್ದೆ ಆಗಿದ್ದಾರೆ, ಆದ್ರೂ ಅವರಿಗೆ ಪ್ರಪಂಚದ ಗೊಡವೆ ಇಲ್ಲ. ತಲೆ ಮೇಲೆ ಮಳೆ ಹೊಯ್ತಾ ಉಂಟು, ಗಾಳಿ ಬೀಸುತ್ತಾ ಉಂಟು, ಹೌದು, ಗುಡುಗಿನ ಆರ್ಭಟ ಕೇಳಿಸ್ತದೆ, ಆದ್ರೂ ಸ್ಥಿರವಾಗಿದ್ದಾರೆ. ಅವರಿಗೆ ಪ್ರಪಂಚದ ಗೊಡವೆ ಇಲ್ಲ. ಓಹೋ, ಕೈ ಮಾತ್ರ ಮುರಿದಿದೆ ಕಾಣ್ತದೆ. ಅಂಗವಿಕಲರ ಹೌದಾ ಅಂತ ಕಾಣ್ತದೆ. ಹೌದಾ? ಕಾಣ್ತದೆ ಅಂದ್ರೆ ಕೈಗೆ ಒಂದು ಊತ ಕೊಟ್ಟಿದ್ದಾರೆ. ಅದು ಗಂಟೆಲ್ಲ ಮುರಿದ್ರೆ ನಮ್ಮಲ್ಲಿ ಹಾಗೆ ಕಟ್ಟುವ ಕ್ರಮ ಉಂಟು.
ಹೌದಾ, ಅದೀಗ ದಂಡ ಇಟ್ಟು ಕಟ್ಟುವುದಲ್ವ? ಹೌದೌದು ಹೌದೌದು. ಇವರು ದಂಡವನ್ನು ಇಟ್ಟದ್ದು ಬಹುಶಃ ಕಟ್ಟಲಿಕ್ಕಿಲ್ಲ ಕಾಣ್ತದೆ. ಅಲ್ಲ, ಬಹುಶಃ ಕೆಲವು ಸಲ ಹಾಗಾಗ್ತದೆ. ಇದು ಏನಾದರೂ ಹಾಗೆ ಭಂಗ ಬಂದರೆ, ತುಂಡಾದರೆ, ಎಲುಬೆಲ್ಲ ತುಂಡಾದರೆ ಕಟ್ಟಿ ಹೌದು ಕಟ್ಟಿದ್ದು ಬಿಡಿಸಿದೆ ಮತ್ತೆ ಕೆಲವು ಸಮಯ ಇನ್ನು ಹೀಗೆ ಕೆಳಗೆ ಹೀಗೆ ನೇರ ಬಿಡಬೇಡಿ ಒಂದು ಕೊಡ್ತಾರೆ. ಹಾಗೆ ಕೈ ತುಂಡಾಗಿದೆ ಕಾಣ್ತದೆ. ಕೈಗೂ ಕುತ್ತಿಗೆ ಒಟ್ಟಿಗೆ ಹಗ್ಗ ಹಾಕಿದಾರಾ? ಇಲ್ಲ ಅಲ್ಲ, ಇಲ್ಲ ಇಲ್ಲ ಅದಾಗಲಿಲ್ಲ, ಅದನ್ನು ಬಿಟ್ಟಿದ್ದಾರೆ ಹಾಗೆ. ಮಾತ್ರವಾ ಮತ್ತೆ ಒಂದು ಕೈಯಲ್ಲಿ ದ್ರಾಕ್ಷಿ ಉಂಟು. ಎಂಥದ್ದು? ದ್ರಾಕ್ಷಿ ಆ ಋಷಿ ಮುನಿಗಳೆಲ್ಲ ಹಿಡ್ಕೊಳ್ತಾರೆ ಕಾಯಿ. ರುದ್ರಾಕ್ಷಿ? ದ್ರಾಕ್ಷಿ ಅಲ್ಲ ಅದು. ಅದನ್ನು ಮುಂದೆ ದೂಡ್ತಾರೆ, ಹಿಂದೆ ತಗೊಳ್ತಾರೆ, ಮುಂದೆ ದೂಡ್ತಾರೆ, ಹಿಂದೆ ತಗೊಳ್ತಾರೆ. ಜಪಸರ. ಬಹುಶಃ ಅವರಿಗೆ ಅನುಮಾನ ಉಂಟು, ಬರುವಾಗ ತಗೊಂಡು ಬಂದದ್ದಕ್ಕಿಂತ ಒಂದೆರಡು ಕಡಿಮೆ ಆಗಿದೆ, ಬಿದ್ದು ಹೋಗಿದೆ. ಅದು ಲೆಕ್ಕ ಮಾಡ್ತಾ ಇದ್ದಾರೆ. ನಾನು ಬರುವಾಗ ತಂದಷ್ಟೇ ಉಂಟಾ, ಒಂದೆರಡು ಬಿದ್ದು ಹೋಗಿದೆ ಅಂತ. ಅಲ್ಲ, ಅರ್ಧ ಸತ್ಯ ನೀನು ಹೇಳಿದ್ದು, ಪೂರ್ತಿ ಅಲ್ಲದೆ ಇದ್ರು ಲೆಕ್ಕ ಮಾಡುವುದು. ಹೌದು. ಹೌದಾ? ಹೌದೌದು. ಲೆಕ್ಕ ಮಾಡ್ಲಿಕ್ಕೆ ಇರುವುದು ಅದು ಜಪಸರ, ಬೇರೆ ಯಾವುದಕ್ಕೂ ಅಲ್ಲ. ಅಂದ್ರೆ ಅದ್ರಲ್ಲಿ ಇಂತಿಷ್ಟು ಕಾಯಿಗಳು ಅಂತ ಲೆಕ್ಕ ಇರ್ತದೆ. ಹೌದೌದು. ಅವರು ಮಾಡುವಂತಹ ಅನುಷ್ಠಾನ ಎಷ್ಟಾಯಿತು ಅನ್ನೋದನ್ನು ಲೆಕ್ಕ ಇಟ್ಟುಕೊಳ್ಳಿಕ್ಕೆ ಇರುವುದದು. ಹೀಗೆ ಒಂದೊಂದನ್ನು ಎಣಿಸ್ತಾ ಹೋಗುವಾಗ 108 ಇರ್ತದೆ. 108 ಜಪ ಆಯಿತು. ಹೌದು, ಗುರುತಿಸಲಿಕ್ಕೆ. ನಾನು ದೂರದಿಂದ ನೋಡುವಾಗ ಕಾವಿವಸನ ಅಂತ ತಿಳ್ಕೊಂಡದ್ದು ಅಲ್ವಾ? ಹತ್ತಿರ ಹೋಗಿ ನೋಡ್ತೇನೆ, ಕಷಾಯ ಕಷಾಯ. ಹತ್ತಿರವ? ಹೌದು. ಯಾರು ತಂದಿಟ್ಟದ್ದು? ತಂದಿಟ್ಟದ್ದಲ್ಲ, ಉಟ್ಟುಕೊಂಡೆ ಬಂದದ್ದು. ಕಾವಿ ವಸ್ತ್ರವನ್ನುಟ್ಟು ಕೈಯಲ್ಲಿ ಜಪಸರ ತೊಟ್ಟು, ಕಾವಿ ವಸ್ತ್ರವನ್ನುಟ್ಟು ಕೈಯಲ್ಲಿ ಜಪಸರವ ತೊಟ್ಟು, ದೇವರ ನನಯುತ್ತಲಿ ಕುಳಿದಿರ್ಪನಲ್ಲಿ, ದೇವರ ನನಯುತ್ತಲಿ ಕುಳಿದಿರ್ಪನಲ್ಲಿ, ಮಾತನಾಡಿಸಲುಡಿಯ ಏತಕೋ ತಿಳಿಯವೆಂಬುಡೆಯ, ಆತನನ್ನು ಅಡಿಗ ದಯಮಾಡು ದಯಮಾಡು ದಯಮಾಡು. ಲಾಲಿಸಬೇಕುಯ ಬಲಭದ್ರರಾಯ, ಲಾಲಿಸಬೇಕು ರಾಯರೇ. ಕಾಷಾಯ ವಸ್ತ್ರ ಧರಿಸಿದ್ದಾರೆ. ಕಾವಿ ವಸ್ತ್ರ. ಹೌದು, ವಸ್ತ್ರ ಧರಿಸಿದ್ದಾರೆ. ಜಪಸರ ಕೈಯಲ್ಲಿ ಉಂಟು. ಕುತ್ತಿಗೆಯಲ್ಲೂ ದೊಡ್ಡ ದೊಡ್ಡ ಕಾಯಿಯ ಮಾಲೆಗಳುಂಟು. ಗಡ್ಡ ಬಿಟ್ಟಿದ್ದಾರೆ. ಬಾಯಲ್ಲಿ ಏನೋ ಮಣಮಠ ಮಣಮಠ ಮಣ್ಣಮಠ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇಷ್ಟ ದೇವರನ್ನು ಸ್ತುತಿಸ್ತಾ ಇರುವುದಾಗಿರ್ಬಹುದು. ನಮಗೆ ಕರ್ತವ್ಯ ಇಲ್ವ ರಾಯರೇ? ಉಂಟು. ನೀವೇ ಹೇಳಿದ್ದಲ್ವಾ, ಕರ್ತವ್ಯಂ ದೈವ ಮಾಯಣಿಕ ಅಂತ. ಎಂಥದ್ದು ಅಂತ? ಕರ್ತವ್ಯಂ ದೈವ ಮಾಯಣಿಕ. ಇರ್ಲಿ ಅಂತೂ ಆಗಲಿ, ಈಗ ದೇವರ ಕೆಲಸ ಮಾಡಬೇಕು. ಹೌದೌದು. ಹಾಗೆ ಕರ್ತವ್ಯವೇ ದೇವರು. ಆದ್ದರಿಂದ ನಾನು ಹೋಗಿ ಕೇಳಿದೆ, ಮಾತಾಡಿದೆ, ಸ್ವಾಮಿ ಯಾರು ನೀವು, ಎಲ್ಲಿಂದ ಬಂದದ್ದು, ಯಾಕೆ, ಏನು ನಿಮ್ಮ ವಿಳಾಸ ಎಲ್ಲ ಹೇಳಿ ಅಂತ. ಮಾತಾಡಲಿಲ್ಲ. ನಾನು ಮೊದಲು ತಿಳ್ಕೊಂಡದ್ದು ಬಹುಶಃ ಅವರಿಗೆ ಮನೆಯಲ್ಲಿ ಜಗಳ ಆಗಿದೆ, ಹೆಂಡತಿಯಲ್ಲಿ ಜಗಳ ಆಗಿದೆ. ಹೌದಾ? ಅದೇ ನೀನು ಗುರುತಿಸಿದೆ. ಅಂದ್ರೆ ನನಗೆ ಮನೆಯಲ್ಲಿ ಜಗಳ ಆದ್ರೆ ನಾನು ಆ ದಿವಸ ಯಾರಲ್ಲೂ ಮಾತಾಡುವುದಿಲ್ಲ. ಯಾಕಂದ್ರೆ ಮಾತಾಡುವುದಕ್ಕೆ ಬಾಯಿ ಬಿಡುವುದಕ್ಕೆ ಆಗುದಿಲ್ಲ. ಈಗ ಇದು ಅದನ್ನು ನಿನಗೆ ಜಗಳ ಆಗುವುದಕ್ಕಿಂತ ಮೊದಲೇ ಮಾಡ್ಬೋದಲ್ಲ? ಯಾವುದು? ಮೊದಲೇ ನೀನು ಮಾತಾಡದೆ ಬಿಡ್ತಾರೆ ಜಗಳವೇ ಆಗ್ಲಿಕ್ಕಿಲ್ಲ ಅಲ್ಲ. ಈ ಜಗಳ ಆದ ಮೇಲೆ ಮಾತಾಡುವುದಿಲ್ಲ ಅಂತ ಕೂತುಕೊಳ್ಳುವುದೇ? ಮಾತಾಡುವುದಿಲ್ಲ, ಮಾತಾಡದೆ ಕೂತುಕೊಳ್ಳುವುದಲ್ಲ. ನನ್ನ ಹೆಂಡತಿ ಮಾತಾಡದಾಗೆ ಮಾಡ್ತಾಳೆ, ಮುಖವನ್ನು ಇಷ್ಟು ದಪ್ಪ ಹೊಡೆದು. ಈಗ ಮನೆಯಲ್ಲಿ ಜಗಳ ಆದ್ರೆ ನೀನು ಮನೆಯಲ್ಲಿ ಮಾತಿಲ್ವಾ ಅಲ್ಲ ಯಾರಲ್ಲಿಯೂ ಮಾತಿಲ್ವಾ? ಯಾರಲ್ಲಿ ಮಾತಾಡುದಿಲ್ಲ. ಮನೆಯಲ್ಲಿ ಮಾತಿಲ್ಲದಿದ್ರೆ ಬೀಳ್ತದೆ ಪುನಃ. ಇಲ್ಲಿ ಕೆಲಸದಲ್ಲಿ ಯಾರಲ್ಲಿ ಮಾತಾಡುವುದಿಲ್ಲ. ಸರಿ. ಹಾಗೆ ಇವರು ಇರಬೇಕು ಅಂತ ಭಾವಿಸಿದ್ದು. ಮತ್ತೆ ನನಗೆ ನೀವು ಹೇಳಿದ್ದು ನನಗೆ ನೆನಪಾಯ್ತು. ಏನು ಅಂತ? ಸ್ವಾಮಿಗಳೆಲ್ಲ ಮದುವೆ ಆಗುದಿಲ್ಲ ಅಂತ ಹೇಳಿದ್ರಲ್ಲ. ಅಲ್ಲ, ಋಷಿಮುನಿಗಳಿಗೆಲ್ಲ ಸಂಸಾರ ಇಲ್ಲ ಅಂತಲ್ಲ, ಸನ್ಯಾಸ ಅಂದ್ರೆ ಹಾಗೆ, ಸನ್ಯಾಸಿಗಳಿಗೆ ಮದುವೆ ಇಲ್ಲ ಅಂತ ಲೆಕ್ಕ. ಹೌದು. ಆದ್ರೆ
ಋಷಿಮುನಿಗಳೆಲ್ಲ ಗೃಹಸ್ಥ ಜೀವನವನ್ನು ಅಂಗೀಕರಿಸಿದವರು ಇದ್ದಾರೆ, ಈಗ ಮದುವೆ ಆದವರು ಇದ್ದಾರೆ. ಈಗ ಗಡ್ಡ ಬಿಟ್ಟಿದ್ದಾರೆ, ಕಾವಿ ಹುಟ್ಟಿದ್ದಾರೆ ಅಂದ ಮಾತ್ರಕ್ಕೆ ಸಂಸಾರ ಬಂದಿಗರಲ್ಲ ಅಂತ ನಮಗೆ ಪಕ್ಕನೆ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತವ್ರು ಇದ್ದಾರೆ. ಆದ್ರೆ ನೀವು ಕೆಲವರು ಕಠಿಣವಾದಂತ ವೃತವನ್ನೆಲ್ಲ ಮಾಡಿ ಹೌದು. ಎಲ್ಲವನ್ನು ಬಿಟ್ಟವರು ಇರ್ತಾರೆ. ನಾನು ಹಾಗೆ ಪಕ್ಕ ಆಲೋಚನೆ ಮಾಡಿದೆ. ಇದು ಕಪ್ಪುಗಡ್ಡವ ಬಿಳಿಗಡ್ಡವ? ಕಪ್ಪುಗಡ್ಡ. ಅಲ್ಲ, ಕಪ್ಪುಗಡ್ಡ ಅಂದ್ರೆ ನಿಜವಾಗಿಯೂ ಕಪ್ಪೆ ಅಲ್ಲ ಬಣ್ಣ ಹಚ್ಚಿದ್ದ? ಅಲ್ಲ, ಇದು ಬಂದದ್ದು ಅಂತ ಕಾಣ್ತದೆ, ಬಣ್ಣ ಹಚ್ಚಿದ ಹಾಗೆ ಕಾಣುದಿಲ್ಲ. ಅಲ್ಲ, ಯಾಕೆ ಕೇಳಿದ್ರು? ಮುಖ ಹೇಗೆ ಕೇಳಿದ್ ನಾನು. ಮುಖದಲ್ಲೆಲ್ಲ ನಿರಿಗೆ ಎಲ್ಲ ಕಾಣ್ತದಲ್ಲ, ಯೌವನ ಉಂಟು? ಯೌವನ ಉಂಟು. ಹೌದಾ? ಅಷ್ಟು ಸಣ್ಣ ಪ್ರಾಯದಲ್ಲಿ ಅವರಿಗೆ ಒಂದು ವೈರಾಗ್ಯ ಬರಬೇಕು ಅಂತಾದ್ರೆ ಎಂಥದ್ದು? ಅಲ್ಲ, ನಾನು ಯಾಕೆ ಕೇಳಿದ್ದು ಅಂದ್ರೆ, ಸಾಮಾನ್ಯವಾಗಿ ಆಶ್ರಮ ಧರ್ಮ ಹೇಗೆ ಕೇಳಿದರೆ, ಮೊದಲಿಗೆ ಬ್ರಹ್ಮಚರ್ಯ, ಆಮೇಲೆ ಗಾರ್ಹಸ್ಥ್ಯ, ಆಮೇಲೆ ವಾನಪ್ರಸ್ಥ, ಕೊನೆಗೆ ಸನ್ಯಾಸ. ಹೌದು. ಇದೆಲ್ಲ ಈ 3 ಆಶ್ರಮ ದಾಟಿ ಸನ್ಯಾಸಿಗಳಾದ. ಇಲ್ಲ, ಇವರಿಗೆ ಯೌವನದಲ್ಲೇ ಇದಾಗಿದೆ. ಯೌವನದಲ್ಲೇ ಸನ್ಯಾಸಿಗಳು. ಹೌದೌದು. ಬಹಳ ಕಠಿಣ ಇದಾಗಿರ್ಬೇಕು. ಬಹುಶಃ. ಎಲ್ಲಿಯವರು ಏನು ಅಂತೆಲ್ಲ ಗೊತ್ತಾಯ್ತಾ? ಮಾತಾಡದಿದ್ರೆ ಕೇಳುದು ಹೇಗೆ? ಮಾತಾಡುದು ತನ್ನಷ್ಟಕ್ಕೆ ಮಾತಾಡ್ತಾ ಹೋಗಿ ಕೇಳಬೇಕಿತ್ತು. ಕೇಳಿದೆ. ಎಲ್ಲಿಂದ ಬಂದಿದ್ದೀರಿ ಸ್ವಾಮಿ, ಏನು ಕಥೆ ಅಂತೆಲ್ಲ ಮಾತಾಡಿಸಬೇಡುವೇನೋ? ಹೇಳಿದ ರಾಯರೇ, ನೀವು ನನಗೆ ಹೇಳಿಲ್ವಾ? ಒಂದು ವೇಳೆ ಭಾಷೆ ಬರದವರು ಬರ್ತಾರೆ, ನೀನು ಅವರ ಜೊತೆಯಲ್ಲಿ ಭಾಷೆ ಇಲ್ಲದವರ ಹಾಗೆ ವ್ಯವಹರಿಸಬೇಕು. ನಾನು ನಿನಗೆ ಪ್ರತ್ಯೇಕ ಹಾಗೆ ಹೇಳಿದ್ದೇನ? ಹೌದು. ಅಂದ್ರೆ ಭಾಷೆ ಇಲ್ಲದವರು ಬಂದ್ರೆ ಅವರ ಜೊತೆಯಲ್ಲಿ ನೀನು ಸ್ಪಂದಿಸಬೇಕು. ನಿರ್ಣಯವಾಗಿ ಇಂಥದ್ದೇ ಭಾಷೆ ಅಂತ ಹಠ ಹಿಡಿಯುವುದು ಬೇಡ. ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡಬೇಕು. ಮಾತಾಡಿದೆ, ಸ್ಪಂದನ ಇಲ್ಲ, ಉತ್ತರವೇ ಇಲ್ಲ. ಹೌದಾ? ನಾನು ಮತ್ತೆ ಒಮ್ಮೆ ನನ್ನಷ್ಟಕ್ಕೆ ತರ್ಕಿಸಿಕೊಂಡೆ. ಏನು ಅಂತ? ಮೂಗಾಗಿರ್ಬಹುದಾ ಅಂತ. ಹೌದಲ್ಲ, ಇದೊಂದು ಸಾಧ್ಯತೆ ಉಂಟು. ಅದು ನನ್ನ ಗಮನಕ್ಕೆ ಬರಲಿಲ್ಲ. ಮತ್ತೆ ಮೂಕರಾದವರಿಗೆ ಕಿವಿಯೂ ಕೇಳಿಸುವುದಿಲ್ಲ. ಹೌದೌದು. ಅಭಿನಯ ಮಾಡಿ ತೋರಿಸುವ ಅಂದ್ರೆ ಅವರು ಕಣ್ಣು ಮುಚ್ಚಿದ್ದಾರೆ. ಹೌದು. ಆದರೂ ನಾನು ಮೂಗೆಲ್ಲ ತುರಿಸಿದೆ. ಅರ್ಧ ಕಣ್ಣು ಬಿಟ್ಟಿದ್ದಾರೆ. ಹೌದೌದು. ಅಂದ್ರೆ ಪೂರ್ತಿ ಮುಚ್ಚಲೇ ಇಲ್ಲ. ಅರೆ ನಿಮಿಳಿತ. ಅರೆ ಮಿಳಿತ ಅಲ್ವಾ? ನಿಮಿಳಿತ. ಅಂದ್ರೆ ಅರ್ಧ ಮುಚ್ಚಿದ ಕಣ್ಣು ಅಂತ. ಕಣ್ಣು. ಹೌದು. ಹಾಗೆ ಸ್ವಲ್ಪ ಬಿಟ್ಟಿದ್ದಾರಲ್ಲ ಅಂತ ಮೂಗು ತುರಿಸಿದೆ. ಯಾರದು? ನನ್ನ ಮೂಗು. ನಿನ್ನದೇ? ಹೌದೌದು. ಅಂದ್ರೆ ಮೂಗರಾದವರಿಗೆ ನಾವು ಮೂಗು ತುರಿಸಿದ್ರೆ ಅವರಿಗೆ ಸಿಟ್ಟು ಬರ್ತದೆ. ಹಾಗೆ ಇವರಿಗೆ ಒಂದು ವೇಳೆ ಸಿಟ್ಟು ಬರ್ತದ ಅಂತ ಮೂಗು ತುರಿಸಿ ನೋಡಿದೆ. ನೀನು ಕೆಲವೆಲ್ಲ ಸಂಶೋಧನೆ ಮಾಡಿದ್ದಿ. ನಾನು ಕೆಲವೆಲ್ಲ ಅದರ ವಿಷಯದಲ್ಲಿ ಬಹುಶಃ ತೋಟದ ಕೆಲಸ ಒಂದು ಬಿಟ್ಟು ಬಾಕಿ ಎಲ್ಲ ಸಂಶೋಧನೆ ಮಾಡಿದ್ಯಾ ಅಂತ. ತೋಟದ ಕೆಲಸ ಆದ ಮೇಲೆ ಇದನ್ನೆಲ್ಲ ಅಭ್ಯಾಸ ಮಾಡಿ. ಹಾಗೆ ಅದಕ್ಕೂ ಹೇಳುವುದಿಲ್ಲ. ನನಗೆ ಕಡೆಗೆ ಖಂಡಿತು ಇವರ ಕುತ್ತಿಗೆಗೆ ಕೈ ಹಾಕಿ ಇವರ ದಬ್ಬ. ಹಾಗೆಲ್ಲ ಮಾಡಿಬಿಟ್ಟು ಹಾಗೆ ಕಡೆಗೆ ಹಾಗೆ ಮಾಡಿದ್ರೆ ನನ್ನ ಕುತ್ತಿಗೆಯಲ್ಲಿ ತಲೆ ಉಳಿದೀತಾ? ಅದೇ ಆ ಎಚ್ಚರಿಕೆ ಬೇಕು. ಹಾಗಂತ ಅಲ್ಲಿ ಅವರು ಇದ್ದಾರೆ ಎನ್ನುವುದು ನಿಮ್ಮ ಗಮನಕ್ಕೆ ಬರಬೇಡ್ವಾ? ಬಾರದೇ ಇದ್ರೆ ನಾಳೆ ನೀವು ಬೈತೀರಿ. ಒಬ್ಬರು ಸನ್ಯಾಸಿಗಳು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಆಗುದಿಲ್ವಾ ಅಂತ. ಆದ್ರಿಂದ ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇನೆ ಪ್ರಭು. ಎಂಥದ್ದು ಅಂತ ಗೊತ್ತಿಲ್ಲ, ನನಗೆ ಯಾವುದು ಅರ್ಥ ಆಗುದಿಲ್ಲ ಅದನ್ನು ನೋಡುವಾಗ. ಒಟ್ಟಾರೆ ನಾವು ಏನು ಮಾಡುದು ಅಂತಲೇ ಗೊತ್ತಾಗುದಿಲ್ಲ ರಾಯರೇ. ನಿಜವೇ ಇದು? ನುಡಿ ಕೇಳುತ್ತಾ ನುಡಿ ಕೇಳುತ್ತ ರಾಮನು ಘನಪರಿ ದೋಷವನು ತಾಳುತ್ತ, ರಾಮನು ಘನಪರಿ ದೋಷವನು ತಾಳುತ್ತ. ವರಯತಿಗಳನ್ನು ಕಂಡರಗಲಾದನ ಜನ್ಮ, ವರಯತಿಗಳನ್ನು ಕಂಡರಗದಾತನ ಜನ್ಮ, ವರಯತಿಗಳನ್ನು ಕಂಡರಗದಾತನ ಜನ್ಮ. ನರಕ ಭಾಜನ ಎಂಬುದನ್ನು ನಾನರಿತು ಸುಮ್ಮನೆ ಕುಳಿರೆ ಯೋಗ್ಯವೇ. ನುಡಿ ಕೇಳುತ್ತ
ಚರಣೆ ರಾಯರೇ. ಅಬ್ಬಾ, ಬಹಳ ಸಂತೋಷ ಆಯಿತು, ಬಹಳ ಸಂತೋಷ ಆಯಿತು ನನಗೆ. ನಮ್ಮ ಉದ್ಯಾನದಲ್ಲಿ ನಮ್ಮ ಊರಿನಿಂದ ಹೊರಗೆ ಸನ್ಯಾಸಿಗಳು ಸನ್ಯಾಸಿಗಳು ನಾನಾ ಯತ್ನಗಳನ್ನು ನೀನು ಮಾಡಿದರೂ ಅವರು ಒಂದೇ ಒಂದು ಮಾತಾಡಲಿಲ್ಲ. ಬೀಸುತ್ತಿರುವ ಗಾಳಿಗೋ ಬೀಳುತ್ತಿರುವಂತಹ ಮಳೆಗೋ ಯಾವ ಅಂತರಾಯವು ಒದಗದ ಹಾಗೆ ಸ್ಥಿರವಾಗಿ ಕುಳಿತು ತಪಸ್ಸನ್ನು ಎಸಗುತ್ತಾ ಇದ್ದಾರೆ. ಹೌದು. ಹಾಗಿದ್ರೆ ಎಂತಹ ದೃಢತೆ ಇರಬೇಕು ಅದು ಅಲ್ವ? ಈಗ ಇಲ್ಲದೇ ಇದ್ದರೆ ಮೈಯಲ್ಲಿ ಚರ್ಮ ಇದ್ದವನಿಗೆ ಈಗ ಚಳಿಗಾಳಿ ಬೀಸುವಾಗ ಆ ಸಂವೇದನೆ ಬರಬೇಡುವ? ಮತ್ತೆ ಬೇಡ, ಮಳೆ ಬೀಳುವಾಗ ಚಳಿ ಆಗಬೇಡುವ? ಮತ್ತೆ ಆಗದೇ ಉಳಿಯುತ್ತದೆ ಅಂತ ಅದರ ಅರ್ಥ ಏನು? ಅವರ ಮೈಯಲ್ಲಿ ಚರ್ಮ ಇಲ್ಲ ಅಂತ ಅದರ ಅರ್ಥ ಅಲ್ಲ. ಚರ್ಮವೇ ಇಲ್ಲವಾ? ಹಾಗಲ್ವ? ಮತ್ತೆ ಚರ್ಮಕ್ಕೆ ಬಿದ್ದಂತಹ ಅನುಭವಗಳು ಅಂತರಂಗಕ್ಕೆ ಬಾಧಿಸುವುದು ಹೇಗೆ ಕೇಳಿದರೆ ಅದು ಇಂದ್ರಿಯಗಳು ಹೊರಮುಖವಾಗಿ ಜಾಗೃತವಾಗಿದ್ದರೆ ಮಾತ್ರ. ಯಾರದನ್ನು ಅಂತರ್ಮುಖವಾಗಿಸಿಕೊಂಡಿರುತ್ತಾರೆ ಅವರಿಗೆ ಹೊರಗಿನದ್ದು ಎಂಥದ್ದು ಗೊತ್ತಾಗುವುದಿಲ್ಲ. ಈಗ ಇವರದ್ದೆಲ್ಲ ಒಳಗೆ. ನೀನು ಬೊಬ್ಬೆ ಹಾಕಿದ್ರಲ್ಲ ಅವರ ಮುಂಭಾಗದಲ್ಲಿ ಹಾರಾಡಿದ್ರು ಅವರಿಗೆ ಎಂಥದ್ದು ಗೊತ್ತಾಗಲಿಕ್ಕಿಲ್ಲ. ಯಾಕೆ? ಧ್ಯಾನಸ್ಥರಾಗಿದ್ದಾರೆ. ಕಾಣುವಾಗ ಪಕ್ಕನೆ ನೋಡುವಾಗ ಹೀಗಿರ್ತಾರೆ, ಕಣ್ಣು ಕೈ ಕಾಲೆಲ್ಲ ಉಂಟು. ಆದ್ರೆ ನಿಜವಾಗಿ ನೋಡಿದರೆ ಅದರಿಂದ ಒದಗಬಹುದಾದಂತಹ ಅನುಭವಗಳೇನುಂಟು ಬಾಹ್ಯ ಪ್ರಪಂಚದಲ್ಲಿ ಅದಾವುದರ ಕಡೆಗೆ ಅದು ಹರಿಯುವುದಿಲ್ಲ ಅಂತ ಅರ್ಥ. ಹೌದು, ಎಲ್ಲ ಒಳಮುಖವಾಗಿ ಉಂಟು. ಆದ್ದರಿಂದಲೇ ಮಳೆಯೂ ಒಂದೇ, ಬಿಸಿಲು ಒಂದೇ, ಗಾಳಿಯೂ ಒಂದೇ, ಚಳಿಯೂ ಒಂದೇ. ಈ ಭಾವದಿಂದ ಉಳಿಯುವುದಕ್ಕೆ ಸಾಧ್ಯ ಆಗುತ್ತದೆ. ಹಾಗಿದ್ರೆ ನೀನು ಬೊಬ್ಬೆ ಹಾಕಿಯೂ ಅವರಿಗೆ ಒಂದು ಧ್ಯಾನಕ್ಕೆ ಭಂಗ ಬರಲಿಲ್ಲ ಅಂತಾದ್ರೆ ಅದು ಹೇಗಿರಬೇಕು? ಅದೇ ನಾನು ಅದನ್ನೇ ಆಲೋಚನೆ ಮಾಡೋದು. ಬೇರೆ ಯಾರು ಬೊಬ್ಬೆ ಹಾಕಿದ್ರು ತೊಂದರೆ ಇಲ್ಲ, ನಾನು ಬೊಬ್ಬೆ ಹಾಕಿದ್ರೆ ದ್ವಾರಾವತಿ ಅವರಿಗೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ನೀನು ಅರಮನೆಯಿಂದ ಹೊರಗೆ ಅಂಗಳದಲ್ಲಿ ನಿಂತು ಮಾತನಾಡಿದರೆ ನನ್ನ ಕಿವಿಯಲ್ಲಿ ಹಾಳಾಗ್ತದೆ. ಅಲ್ಲ ಹೇಳಿದ್ ನಾನು. ಹೌದು. ಮತ್ತೆ ಹಾಗಿದ್ರೆ ಅವರ ಸನಿಹದಲ್ಲಿ ಅಷ್ಟು ಮಾತನಾಡುವಾಗಲೂ ಅವರು ದೃಢಚಿತ್ತರಾಗಿಯೇ ಉಳಿದಿದ್ದಾರೆ ಅಂತ ಅದರ ಅರ್ಥ ಏನು? ಸಾಮಾನ್ಯರಲ್ಲ, ಹೊರಯತಿಗಳು, ಯತಿವರರು, ಎರಡೂ ಸರಿಯೇ, ಶ್ರೇಷ್ಠರೇ ಆಗಿರಬೇಕು. ಅಂಥವರು ನಮ್ಮ ಉದ್ಯಾನವನ್ನು ಬಂದು ಸೇರಿದ್ದಾರೆ. ಆಗ್ಲಿ ನಿನ್ನ ಜೀವಮಾನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದೆ. ಯಾರು? ನಾನ? ಹೌದೌದು. ಯಾವುದರ? ನನಗೆ ಸಮಾಧಾನ ಆಯಿತು. ಅವರಲ್ಲಿ ಬಂದು ವಿಚಾರವನ್ನು ತಿಳಿದ ತಕ್ಷಣದಲ್ಲಿ ನೇರ ನನ್ನಲ್ಲಿಗೆ ಬಂದೆ ಅಲ್ಲ. ಹೌದು, ನಾಳೆ ಅದು ತಪ್ಪಾಗ್ತದೆ ನನ್ನದು. ಬಂದವರು ಯಾರೋ ಸನ್ಯಾಸಿಗಳು ಇವತ್ತು ಬಂದಿದ್ದಾರೆ, ನಾಳೆ ಎದ್ದು ಹೋಗುತ್ತಾರೆ. ಈ ಉಪೇಕ್ಷಾ ಭಾವದಿಂದ ನೀನೆಲ್ಲಿಯಾದ್ರೂ ಉಳಿತಿದ್ರೆ ಎಷ್ಟು ದೊಡ್ಡ ಅಪಚಾರ ಆಗಿ ಹೋಗ್ತಿತ್ತು. ಮತ್ತೆ ಯಾಕೆ ಗೊತ್ತೋ? ಅಂತವರು ಬರಬೇಕು ಅಂದ್ರೂ ಬರುವವರಲ್ಲ. ಅಂತವರು ಇಂದಿನ ದಿನ ಇಲ್ಲಿಗೆ ಕಾಲಿಟ್ಟಿದ್ದಾರೆ, ಪಾದ ಬೆಳೆಸಿದ್ದಾರೆ ಅಂತ ಆದ್ರೆ ಅದು ನಮ್ಮ ಸೌಭಾಗ್ಯ. ಈಗ ಬನ್ನಿ ಅಂತ ಹೇಳಿದ್ರೆ ಬರುದಿಲ್ವಾ? ಬರುವವರಲ್ಲ. ಯಾಕೆ? ಇದರ ಕುರಿತಾಗಿ ಯಾವ ಅಪೇಕ್ಷೆ ಇದ್ದವನು ಸನ್ಯಾಸಿ ಆಗುವುದಿಲ್ಲ. ಅವರು ಕೂಡ ನನ್ನಾಗೆ ಹಾಗಾದ್ರೆ ಎಂಥದ್ದು? ನಾನು ಕೂಡ ಒಪ್ಪಿಕೊಂಡಲ್ಲಿಗೆ ಹೋಗೋದೆಲ್ಲ ಕಡಿಮೆ. ನೀನು ಒಪ್ಪಿಕೊಂಡು ಮತ್ತೆ ಬಾರದೇ ಇರುವುದು, ಅವರಾಗಲ್ಲ ಕರೆದರೂ ಬಾರದೇ ಇದ್ದವರು ಅಂತ. ಹಾಗೆ ಹೌದು. ಕರೆದರೂ ಬಾರದೇ ಇರುವುದು, ಒಪ್ಪಿಕೊಂಡಲ್ಲಿಗೆ ಹೋಗದಿರುವುದು ಎರಡು ಒಂದೇ ಅಲ್ಲ. ಅಲ್ಲ, ಕೆಲವು ಸಲ ನೀನು ಕೆಲಸಕ್ಕೆ ಕರೆದ್ರು ನೀನು ಬರುವುದಿಲ್ಲ, ಅದು ಪ್ರಶ್ನೆ. ಬೇರೆ ಕಾರಣ ಕೊಡ್ತೀವಿ. ಹೌದು ಅಲ್ವ? ಆದ್ರೆ ಸನ್ಯಾಸಿಗಳು ಹಾಗಲ್ಲ, ಯಾವುದೇ ಅಪೇಕ್ಷೆ ಇದ್ದವರಲ್ಲ ಅಂತ ಅರ್ಥ. ತಾನಾಗಿ ಒದಗಿ ಬಂದಿದ್ದಾರೆ. ಇಲ್ಲದಿದ್ರೆ ಯಾವ ದ್ವಾರಕ್ಕೆ ಎಲ್ಲಿಯ ಸನ್ಯಾಸಿಗಳು ಇಲ್ಲಿಗೆ ಬರಬೇಕು, ನಮ್ಮ ಉದ್ಯಾನದಲ್ಲಿ ನಿಂತಿರಬೇಕು ಅಂತಾದ್ರೆ ಏನೋ ನಮ್ಮ ಅದೃಷ್ಟವಶದಿಂದ ಬಂದಿದ್ದಾರೆ ಅಂತ ಅರ್ಥ. ಎಲ್ಲಿಯಾದ್ರೂ ಅವರು ಬಂದಿರುವುದನ್ನು ನಾವು ಮಾನಿಸದೇ ಹೋದರೆ, ಅವರನ್ನು ಕಂಡು ಅವರ ಕಾಲುಗಳಿಗೆ ಎರಗದೇ ಹೋದರೆ ಮತ್ತೆ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಸಣ್ಣ ಪಾಪ ಅಲ್ಲ ಅದು. ಅಯ್ಯೋ, ನರಕ ಬಾಜಾನ. ಅದೊಂದು ಬಾಜಾನ ಉಂಟಾ? ಎಂಥದ್ದು? ನರಕದಲ್ಲಿ ಬಾಜಾನ ಉಂಟಾ? ಅಲ್ಲ, ಬಾಜಾನ ಅಂದ್ರೆ ಪಾತ್ರ ಅಂತ ಅರ್ಥ. ಪಾತ್ರ, ನರಕ ಪಾತ್ರರು ಅಂತ. ನರಕ ಪಾತ್ರ ಅಂದ್ರೆ ಪಾತ್ರದಲ್ಲಿ ನರಕ ಅಂತ ಅಲ್ಲ. ಅದು ನಮ್ಮ ಮನೆಯಲ್ಲಿ ಮಾಡಿದ ಪದಾರ್ಥದಲ್ಲಿ ಎಲ್ಲ ಪಾತ್ರದಲ್ಲಿ ನರಕವೇ. ಹೌದು, ನೀನು ಯಾವುದೋ ಒಂದು ಬೇಯಿಸುವ ಪಾತ್ರೆಯನ್ನು ಹೇಳಿದ್ದಲ್ಲ, ಪಾತ್ರತ್ವ. ನರಕಕ್ಕೆ ಹೋಗಬೇಕಾಗ್ತದೆ ಅಂತ. ಈಗ ಅಲ್ಲ, ಸತ್ತ ಮೇಲೆ. ಯತಿಗಳು ಬಂದಿರುವ ಕಾಲಕ್ಕೆ ಅವರನ್ನು ಗೌರವಿಸದೇ ಇದ್ದಾನೆ ಇವ. ಇವನನ್ನು ತಳ್ಳಿ ಕುಂಬಿ ಪಾಕಕ್ಕೆ ಅಂತ ನಾಳೆ ಅಮ್ಮ ಹೇಳಿದ್ರು ಹೇಳಿ ಮತ್ತೆ ಅಲ್ವ? ಹೌದೌದು. ಹಾಗಿದ್ರೆ ಹಾಗಲ್ಲ, ನಮ್ಮ ಉದ್ಯಾನಕ್ಕೆ ಬಂದಿದ್ದಾರೆ ಅಂತ ಆದ್ರೆ ಇದು ನಮ್ಮ ಭಾಗ್ಯೋದಯದ ಕಾಲ ಅಂತ ನಾವು ಭಾವಿಸಿ ಅವರನ್ನು ಕಂಡು ಅವರನ್ನು ಗೌರವಿಸಲೇಬೇಕು. ಒಬ್ಬ ಚಾರನಾದವನಿಗೆ ಈ ಪ್ರಪಂಚದಲ್ಲಿ ರಾಜಕಾರಣದಲ್ಲಿ ವಿಶೇಷವಾದ ಸ್ಥಾನ ಉಂಟು.
ಅದಕ್ಕೆ ತೋಟ ಕಾಯುವವನೇ ಆಗಲಿ, ಹೌದು. ಅರಸನಾದವನಿಗೆ ಹಾ ಹೆಸರೇ ಹಾಗೆ ಚಾರಚಕ್ಷುಹು ಅಂತ. ಹಾ 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 ಎಂಥದ್ದು? ಹಾ ಚಾರಚಕ್ಷು ಚಾರಚಕ್ಷು. ಇನ್ನು ಬೇರೆ ಏನೇನೋ ಹೇಳಬೇಡ ಪುಣ್ಯಾತ್ಮ. ಚಾರಚಕ್ಷು ಚಕ್ಷು ಅಂದರೆ ಚಾರನನ್ನೇ ಕಣ್ಣುಗಳನ್ನಾಗಿ ಹೊಂದಿದವ ಅಂತ ಅರ್ಥ. ಹಾಗೆ. ಹೌದೌದು. ಹಾ ಹಾಗಾಗಿರಬೇಕು ಒಬ್ಬ ಅರಸ. ಹಾ ಎಲ್ಲಿ ಎಲ್ಲಿ ಏನು ನಡೆಯುತ್ತದೆ ಅನ್ನುವುದರ ಕುರಿತಾಗಿ ಸರಿಯಾದಂತಹ ಗಮನವನ್ನು ಕಾಲಕಾಲಕ್ಕೂ ತನ್ನ ಭೃತ್ಯರ ಮೂಲಕವಾಗಿರಿಸಿಕೊಂಡು ಆಯಾಯ ಕಾಲಕ್ಕೆ ಬೇಕಾದ ಹಾಗೆ ಒಬ್ಬ ಅರಸನ ಸ್ಪಂದಿಸಬೇಕು, ಅದವನಿಗಿರುವ ಕರ್ತವ್ಯ ಬದ್ಧತೆ. ಹಾ ತೋಟ ಕಾಯುವ ಕೆಲಸಕ್ಕೆ ಇರಿಸಿದ್ರು. ಹಾ ನೀನೀಗ ಅಲ್ಲಿ ಕಂಡಂತಹ ಯಥಾರ್ಥವನ್ನು ನನ್ನ ಮುಂಭಾಗದಲ್ಲಿ ಬಂದು ವಿವರಿಸಿದ್ದರಿಂದ ಹಾ ಆಗಿ ಹೋಗಬಹುದಾದಂತಹ ಬಹುದೊಡ್ಡ ಒಂದು ಪ್ರಮಾದ, ಮತ್ತೆ ಅಪರಾಧ ಅಂತಲ್ಲ ಅದಕ್ಕೆ ಹೆಸರು, ತಿಳಿಯದೇ ಆಗುವುದು. ಆದ್ರೂ ಆಗಬಾರದು. ಯಾಕೆ ಆಗಬಾರದು? ಹಾ ಕೇವಲ ಅವರು ಕೋಪಿಸ್ತಾರೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಅಲ್ಲ. ಹಾ ಶಾಸ್ತ್ರವೇ ಹೇಳುತ್ತದೆ, ಹಾ ಯಾವನು ಮಾನನೀಯನು ಅಂದ್ರೆ ಯಾರನ್ನು ಗೌರವಿಸಬೇಕು ಹಾ ಅವರ